ನಮಸ್ಕಾರ. ಈ ಒಂದು 5 ದಿವಸಗಳ ಕಂತಿನಲ್ಲಿ ಶ್ರೀಹರ್ಷ ಶೀಲಾದಿತ್ಯನ ರೂಪಕಗಳ ಪರಿಚಯ ಮಾಡಿಕೊಡ್ತಕ್ಕಂಥ ಅವಕಾಶ ನನಗೆ ಗೋಖಲೆ ಸಂಸ್ಥೆಯವರು, ನನ್ನ ಮಿತ್ರರಾದಂಥ ಶ್ರೀಮತಿ ಗಾಯತ್ರಿಯವರು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಉಭಯರಿಗೂ ನನ್ನ ವಂದನೆ ಸಲ್ಲುತ್ತದೆ. ಏಕೆಂದರೆ ಈಗಷ್ಟೇ ಮಾತಾಡ್ತಾ ಇದ್ದೆ, ವೇದಾಂತ ವ್ಯಾಧಿ ಲೋಕದಲ್ಲಿ ತುಂಬ ಪ್ರಚುರವಾಗಿದೆ. ಹಾಗಾಗಿ ಅದಕ್ಕೆ ತುಂಬ ಕ್ಲಿನಿಕ್ಗಳು ಇವೆ, ಫೇಕ್ ಡಾಕ್ಟರ್ಸು ಇದ್ದಾರೆ. ಇರತಕ್ಕಂಥವ್ರು 3 ವೀಸೆ ಅವರೇ ಆಗಿದ್ದಾರೆ. ಅನುಭವಕ್ಕೆ ಬಾರದೇ ಇದ್ದದ್ದನ್ನು ಕುರಿತು ಹೆಚ್ಚೆಚ್ಚು ಆಡಂಬರವಾಗಿ ಹೇಳುವುದು ವೇದಾಂತ ವ್ಯಾಧಿಯ ಮಹಾಲಕ್ಷಣ, ಅವಲಕ್ಷಣ. ಹಾಗಾಗಿ ನಮ್ಮ ಅನುಭವಕ್ಕೆ ಬರದೇ ಇರತಕ್ಕಂಥದ್ದನ್ನು ಭಾಷಣಕಾರರು ದಪ್ಪ ಪದಗಳಲ್ಲಿ, ಭಾಷ್ಯಗಳಲ್ಲಿ, ಗ್ರಂಥಗಳಲ್ಲಿ, ಶಾಸ್ತ್ರಗಳಲ್ಲಿ ತೆಗೆದುಕೊಂಡು ಸುಬದ್ಧೋವ ಅಬದ್ಧೋವ ಅಂತ ಉರುಳಿಸ್ತಾ ಇರ್ತಾರೆ. ಆದರೆ ಅನುಭವಕ್ಕೆ ಬರತಕ್ಕಂಥದ್ರ ವಿಷಯದಲ್ಲಿ ಸುರಧನುವಿಗೇಣ ಗಿಡ ಹೊರಟು ನಿನ್ನಂಗಳದ ಕಿರಿಹೂವ ಮರೆಯುವೆಯ ಮಂಕುತಿಮ್ಮ ಅಂತ DVG ಅವರು ಹೇಳ್ತಾರಲ್ಲ, ಆ ಅನುಭವಕ್ಕೆ ಬಂದದ್ದನ್ನು ಕುರಿತು ಮಾತನಾಡಿದ್ರೆ ಒಳ್ಳೆಯದು. ಆಗ ವೇದಾಂತಕ್ಕೆ ಮುಖ್ಯವಾಗಿ ಬೇಕಾದ ಅರ್ಹತೆ ಅನುಭವನಿಷ್ಠೆ, ಅದೇ ಸತ್ಯೋಪಾಸನೆ. ನನ್ನ ಅನುಭವಕ್ಕೆ ಬಾರದದ್ದನ್ನು ಹೇಳ್ತಾ ಇದ್ದೀನಿ ಅಂದರೆ ಅದು ಪರಮ ಅನೃತ, ಸುಳ್ಳು. ಅದಕ್ಕಿಂತ ಸುಳ್ಳು ಇನ್ಯಾವುದಿದೆ? ಶಾಸ್ತ್ರದಲ್ಲಿ ಶ್ರದ್ಧೆ ಇದೆ ಅಂತಂದರೆ ಮತ್ತೆ ಅದನ್ನು ಪ್ರಶ್ನೆ ಮಾಡುವುದಿರೋಲ್ಲ, ಮತ್ತೆ ಅದನ್ನು ಕುರಿತು ಬೇರೆ ರೀತಿಯಾಗಿ ಉಪಸರ್ಪಣೆ ಮಾಡುವುದಿರೋಲ್ಲ. ಆಚರಣೆಗೆ ಬರುತ್ತದೆ, ಸಾಧನ ವೇದಾಂತವಾಗುತ್ತದೆ. ಅದು ತುಂಬ ಪ್ರಯೋಜನಕಾರಿ. ಆ ಸಾಧನದಲ್ಲಿ ಅನೇಕ ಸಾಧನಗಳಲ್ಲಿ ಒಂದು ರಸೋಪಾಸನೆ. ಅದನ್ನು ಬಹಳ ಚೆನ್ನಾಗಿ ನನ್ನ ಮಿತ್ರ ಡಾಕ್ಟರ್ ಕೃಷ್ಣ ಸಂಗ್ರಹ ಮಾಡಿರೋದುಂಟಲ್ಲ. ಯಾವುದು ಅಂತಂದರೆ ಅದು ಸ್ವಕರ್ಮಣಾಂ ಅನುಷ್ಠಾನಂ ಚಿಂತನಂ ಪರಮಾತ್ಮನಃ ರಸನಂಚ ವಿಭೂತೀನಾಂ ತ್ರಯಮೇ ತದ್ಧಿ ಸಾಧನಂ ಅಂತ. ಸ್ವಕರ್ಮಣಾಂ ಅನುಷ್ಠಾನಂನಲ್ಲಿ ಕರ್ಮಯೋಗ ಬಂತು. ಚಿಂತನಂ ಪರಮಾತ್ಮನಃ ಅಥವಾ ಚಿಂತನಂ ಪರಬ್ರಹ್ಮಣಃ ಅದು ಆತ್ಮೋಪಾಸನೆ ಆದಾಗ ವೇದಾಂತ ಚಿಂತನೆ ಜ್ಞಾನಯೋಗವಾಯಿತು. ವಿಭೂತೀನಾಂ ರಸನಂ ಅನ್ನುವಾಗ ವಿಭೂತಿಗಳು ಜಗತ್ತಿನಲ್ಲಿ ಹಲವು ಕೋಟಿ ಪ್ರಕಾರದಲ್ಲಿ ಮುಖ್ಯವಾಗಿ ವಿಭಾಗ ಮಾಡಿದರೆ, ಪ್ರಕೃತಿಯಲ್ಲಿರುವ ವಿಭೂತಿ ಅದು ಸಸ್ಯ ಪ್ರಾಣಿ ಮೊದಲಾದ ಜೀವ ಜಗತ್ತಿನ ವೈವಿಧ್ಯ. ಮತ್ತೊಂದು ಸ್ಥಾವರ ನಿರ್ಜೀವ ಜಗತ್ತಿನ ವೈವಿಧ್ಯ, ನದ, ನದಿ, ಪರ್ವತ, ಅರಣ್ಯ ಇತ್ಯಾದಿಗಳು, ಸೂರ್ಯೋದಯ, ಸೂರ್ಯಾಸ್ತ, ಮೋಡಗಳು, ಈ ಥರದ್ದೆಲ್ಲ ಕೂಡ, ನಕ್ಷತ್ರಗಳು, ಇವೆಲ್ಲ ಕೂಡ ಅದು ಒಟ್ಟಿನಲ್ಲಿ ನಿಸರ್ಗೋಪಾಸನೆ. ಅದು ಒಂದು. ಆಮೇಲೆ ಈ ದೈವ ಸೃಷ್ಟಿಯಲ್ಲಿ ಮಾನುಷ್ಯ ಅದು ತುಂಬ ದಿವ್ಯವಾದಂಥದ್ದು. ಮನುಷ್ಯರಲ್ಲಿ ಎಷ್ಟು ಬೇರೆ ಬಂಧು ಬಾಂಧವ್ಯ, ಮಿತ್ರ ಇತ್ಯಾದಿ ರೂಪದಿಂದ ಬರುತ್ತದೆ. ತುಂಬ ದಿವ್ಯವಾದ ವಿಭೂತಿ, ಅದು ಮಾನವ ವಿಭೂತಿ. ಅದಾದ ಮೇಲೆ ಸಂಸ್ಕೃತಿ ವಿಭೂತಿ. ಅಲ್ಲಿಯೇ ಸಾಹಿತ್ಯ, ಸಂಗೀತ, ನೃತ್ಯ, ಚಿತ್ರ, ಶಿಲ್ಪ ಮೊದಲಾದ ಸಕಲ ಕಲೆಗಳು ಕೂಡ ಬರುತ್ತವೆ. ಬೇರೆ ಶಾಸ್ತ್ರಗಳನ್ನು ವ್ಯಾಸಂಗ ಮಾಡಿದಾಗ ಉಂಟಾಗುವ ಶಾಸ್ತ್ರ ಸುಖ ಅನ್ನುವ ಶಾಸ್ತ್ರಾನಂದ, ಪಾಂಡಿತ್ಯ ರಸ ಅಂತಲೂ ಅದನ್ನು ನಮ್ಮ ಚಿದಾನಂದ ಮೂರ್ತಿ ಅಂತವರು ಹೇಳ್ತಾರೆ. ಹೀಗೆ ಉಂಟು. ಹೀಗೆ ಈ ವಿಭೂತಿಯ ಉಪಾಸನೆಯೊಳಗೆ ಒಂದು ಪ್ರಕಾರವಾದದ್ದು ಸಂಸ್ಕೃತಿ ವಿಭೂತಿ. ಸಂಸ್ಕೃತಿ ವಿಭೂತಿಯಲ್ಲಿ ಒಂದು ಮಹಾಮುಖ ಅಂತಂದರೆ ಸಾಹಿತ್ಯ ವಿಭೂತಿ. ಹಾಗಾಗಿ ಅವುಗಳನ್ನು ಕುರಿತು ನಾವು ಅಟ್ಟಕ್ಕೆ ಹಾರದೇ ಇದ್ದವನು ಬೆಟ್ಟಕ್ಕೆ ಹಾರಿಯಾನೆ ಅಂತ ಅದನ್ನು ನೋಡಬೇಕು. ಆದರೆ ದುರ್ದೈವ ಏನಾಗಿದೆ, ಇವತ್ತು ರಾಗದ್ವೇಷ ಪರಾಯಣರಾಗಿ ಸ್ವಾರ್ಥೈಕ ದೃಷ್ಟಿಯಿಂದ ಮಾತೆತ್ತಿದ್ರೆ ಸಾಕು ವೇದಾಂತದ ಪ್ರಪಂಚದ ಕಡೆಗೆ ಹೋಗೋದಾಗುತ್ತದೆ. ಆ ಪ್ರವಚನಕಾರರೋ, TV ಭಾಷಣಕಾರರೋ, ಆ ನಾಳಿಕೆಗಳಲ್ಲಿ ಮಿಂಚತಕ್ಕಂಥವ್ರಿಗೋ ಶಿಷ್ಣೋದರ ಪರಾಯಣತ್ವಕ್ಕಿಂತ ಮಿಗಿಲಾದದ್ದಿಲ್ಲ. ಅದನ್ನು ತುಂಬ ಬೂಟಾಟಿಕೆಯಿಂದ ಮಾಡಿಕೊಳ್ತಾರೆ. ಅಶ್ಲೀಲ, ವಲ್ಗರ್ ಅಂದರೆ ಅದಕ್ಕಿಂತ ಇನ್ಯಾವುದೂ ಇಲ್ಲ ಅಂತ ನನಗನ್ನಿಸುತ್ತೆ. ಹಾಗಾಗಿ ನಮಗೆ ಎಟಕಿದ್ದು ಯಾವುದಿದೆ, ನಮ್ಮ ಅನುಭವಕ್ಕೆ ಬಂದದ್ದನ್ನು ಕುರಿತು ಮಾತನಾಡುವುದಾಗಲಿ ಆಲೋಚನೆ ಮಾಡುವುದಾಗಲಿ ತುಂಬ ಯುಕ್ತವಾದದ್ದು. ಎಲ್ಲರ ಅನುಭವಕ್ಕೆ ಇಟ್ಕೋದು ಅವಸ್ಥಾತ್ರಯ ಮಾಡಿದ್ರೆ ಅದರ ಚಿಂತನೆ ಮಾಡಬೇಕು. ಎಲ್ಲಿ VS ಅವರು ಕೃಷ್ಣಸ್ವಾಮಿ ಅಯ್ಯರಂಥವರು, ರಮಣ ಮಹರ್ಷಿಗಳಂಥವರು, ಸಚ್ಚಿದಾನಂದ ಸರಸ್ವತಿಗಳಂಥವರು ಮಾಡಿದ್ರು. ಹಾಗಾಗಿ ಅದನ್ನು ಮಾಡಬೇಕು. ತಾಕತ್ತಿದ್ದರೆ ವೇದಾಂತಿಗಳು ಅಂತ ಉಡ್ದಾರ ಕಟ್ಟಿರೋ ಗಂಡಸು, ಮೂಗು ಚುಚ್ಚಿಕೊಂಡಿರೋ ಹೆಂಗಸು ಅಂತ ಇನ್ಯಾರು ಅಂತಂದರೆ ವೇದಾಂತ ಚಿಂತನೆ ಅಂದರೆ ಅವಸ್ಥಾತ್ರಯ. ಅದಕ್ಕಿಂತ ಒಂದು ಮೆಟ್ಟಲು ಕೆಳಗೂ ಇಳಿಬಾರ್ದು. ಮಾಡಿದ್ರೋ ಸೈ ದಕ್ಕುತ್ತಾರೆ. ಹಾಗಲ್ಲದೆ ಮಿಕ್ಕಿದ್ದೆಲ್ಲ ಮಾಡಿದ್ರೆ ಬೀಟಿಂಗ್ ಅರೌಂಡ್ ದಿ ಬುಷ್, ಏನು ದೊಡ್ಡ ಪ್ರಯೋಜನ ಇಲ್ಲ. ಅಹಂಕಾರ ವರ್ಧನೆ ಮಾತ್ರ ಆಗುತ್ತದೆ. ದಪ್ಪ ಶಬ್ದಗಳನ್ನು, ಬಾಯಿಗೆ ಮೀರಿದ ಶಬ್ದಗಳನ್ನು ಬೇಕಾದಂತೆ ಉರುಳಿಸ್ತಕ್ಕಂಥದ್ದು. ಇದು ಯಾವ ಪ್ರವಚನಕಾರರು, ಯಾವ ವಿದ್ವಾಂಸರು, ಯಾವ ಲೇಖಕರನ್ನು ಗಮನದಲ್ಲಿಟ್ಟುಕೊಳ್ಳದೆ ಅಷ್ಟೂ ಜನಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೀನಿ. ಹೀಗಾಗಿ ಅನುಭವ ವಿರುದ್ಧವೋ
ಅಥವಾ ಅನುಭವ ದಕ್ಕಿಸ್ಕೊಳ್ಳದೇ ಇರತಕ್ಕಂಥದ್ದನ್ನು ಕುರಿತು ಆಡುವಂಥದ್ದು ಅನ್ನೋದು ವಾಗ್ವ್ಯಭಿಚಾರ. ಅದರಿಂದ ಹೆಚ್ಚು ಅದನ್ನು ಮಾಡಬಾರದು. ಆ ದೃಷ್ಟಿಯಿಂದಲೇ ನಾನು ವೇದಾಂತವನ್ನು ಕುರಿತು ಜಾಸ್ತಿ ಮಾತಾಡೋದಿಲ್ಲ. ಕಾರಣ ಆಸ್ವಾದ ಮಾಡಬೇಕಾದದ್ದನ್ನು ಆಡಿ ಇಂಥ ಅವಹೇಳನಕ್ಕೆ ತುತ್ತಾಗುವುದು. ಸಂದೇಹವಿರುವಾಗ ನಿವೃತ್ತಿ ಮಾಡಿಕೊಳ್ಬೇಕು. ಸಂದೇಹ ನಿವೃತ್ತಿ 1-2 ಬಾರಿ. ಶಾಸ್ತ್ರಕ್ಕೆ ಅನೇಕ ಮುಖಗಳು ಇರೋಲ್ಲ, ಅದಕ್ಕೆ ಒಂದೇ ಮುಖ. ಆದರೆ ಕಲೆಗೆ ಅನೇಕ ಮುಖಗಳಿರ್ತವೆ. ಶಾಸ್ತ್ರದಲ್ಲಿ ಧ್ವನಿ ಪ್ರಪಂಚ ಇಲ್ಲ, ಅಲ್ಲಿರೋದು ಅಭಿಧಾ ಪ್ರಪಂಚ, ವ್ಯಂಜನಾ ಪ್ರಪಂಚ ಅಂತ ಅಲ್ಲ. ಕಲೆಗೆ ವ್ಯಂಜನಾ ಪ್ರಪಂಚ ಇರುವುದರಿಂದ ಒಂದೊಂದು ದಿವಸಕ್ಕೆ ಒಂದೊಂದು ಬಗೆಯ ಅನುಭವದ ಹಿನ್ನೆಲೆಯಲ್ಲಿ, ಒಂದೊಂದು ಬಗೆಯ ಸಂಸ್ಕಾರದ ಹಿನ್ನೆಲೆಯಲ್ಲಿ ಬಗೆ ಬಗೆಯಾಗಿ ಕಾಣಿಸ್ತಾ ಹೋಗುತ್ತದೆ. ಅದು ಒಂಥರ ನಾವು ಅರ್ಚಾಮೂರ್ತಿಯನ್ನು ಇಟ್ಟುಕೊಂಡು ಒಂದೊಂದು ದಿವಸ ಒಂದೊಂದು ಅಲಂಕಾರ ಮಾಡಿದಂತೆ, ಒಂದೊಂದು ಉತ್ಸವ ಮಾಡಿದಂತೆ ವಾಗ್ದೇವತೆ ಇದು. ಅಂಥ ಅವಕಾಶ ಬಂದಿದ್ದಕ್ಕಾಗಿ ನಾನು ಕೃತಜ್ಞನಾಗಿದ್ದೀನಿ. ಇನ್ನು ರತ್ನಾವಳಿ ರೂಪಕಕ್ಕೆ ಬಂದರೆ ಅಲ್ಲಿ 2ನೇ ಅಂಕದ ಆರಂಭದಲ್ಲಿ ನಾವಿದ್ವಿ. ಮಂಗ ಒಂದು ಸರಪಣಿ ಕಿತ್ತುಕೊಂಡು ಓಡಿ ಹೋಗಿ ದಾಂಧಲೆ ಮಾಡಿದ್ದು ಆ ಪ್ರಕರಣವನ್ನು ಕಂಡ್ವಿ. ಕವಿಯ ಮಾತಿನ ಸೂಕ್ಷ್ಮ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಕಂಠೇ ಕೃತ್ತಾವಶೇಷಂ ಕನಕಮಯಂ ಅಧಃ ಶೃಂಖಲಾಧಾಮ ಕರ್ಷನ್ ಅಂತನ್ನುವಲ್ಲಿ ಕೊರಳಿಗೆ ಹಾಕಿದ ಬಂಗಾರದ ಸರಪಣಿ ಕಿತ್ತುಕೊಂಡು ಇನ್ನು ಸ್ವಲ್ಪ ಭಾಗ ಉಳಿದಿತ್ತಲ್ಲ, ಅದನ್ನು ಎಳ್ಕೊಂಡು ಹೋಗ್ತಾ ಇರುವಾಗ ನೆಲದ ಮೇಲೆ ಅದು ಗುರುತಾಗಿದೆ ಅಂತ. ಅಷ್ಟು ಮಟ್ಟಿಗೆ ಸಂಸ್ಕೃತ ಕವಿಗಳು ಸೂಕ್ಷ್ಮವನ್ನು ಗಮನಿಸ್ತಾರೆ. ಅಧಃ ಶೃಂಖಲಾಧಾಮ ಕರ್ಷನ್. ಮತ್ತೆ ಅದು ಅಂತಃಪುರದಲ್ಲಿ ಎಲ್ಲ ಹೋಗಿ ಕೋಲಾಹಲವನ್ನು ಮಾಡಿದಾಗ ಅದೇನು ಯಾರು ಪ್ರಾಣ ತೆಗೆಯುವಂಥದ್ದಲ್ಲ, ನರವಾನರ. ಜನಕ್ಕೆ ಭಯ. ಅಂತಃಪುರದಲ್ಲಿದ್ದವರು ತುಂಬ ಸುಕುಮಾರವಾಗಿ ಶಿಷ್ಟವಾಗಿ ಬೆಳೆದಿರ್ತಾರೆ. ಅವರಿಗೆ ಕ್ರೂರವಾದ ಬಾಹ್ಯ ಜಗತ್ತಿನ ಅನುಭವ ಕಡಿಮೆ. ಹಾಗಾಗಿ ಅಲ್ಪವಾದರೆ ಅನಲ್ಪವಾಗಿ, ಕಡ್ಡಿಯಷ್ಟಾದರೆ ಗುಡ್ಡದಷ್ಟಾಯಿತು ಅಂತ ಕೋಲಾಹಲ ಮಾಡ್ತಾರೆ. ಅದನ್ನು ಒಂದು ಪದ್ಯದಲ್ಲಿ ಹೇಳಿದ್ದ ಅಂತಲೂ ಓದಿದ್ದೆ. ನಷ್ಟಂ ವರ್ಷವರೈಹಿ ಮನುಷ್ಯಗಣನಾ ಭಾವ ತಪಾಸ್ಯತ್ರಪ. ಪಾಪ ನಪುಂಸಕರು ಅಂತಃಪುರದಲ್ಲಿರ್ತಕ್ಕಂಥ ಪರಿಚಾರಕರನ್ನು ಇದುವರೆಗೂ ಮನುಷ್ಯರು ಅಂತಲೇ ಲೆಕ್ಕಿಸ್ತಾ ಇರಲಿಲ್ಲ, ಅವರು ಪಲಾಯನ ಮಾಡ್ತಾ ಇದ್ದಾರೆ. ಇನ್ನು ಕುಬ್ಜಾ ನೀಚತ ಏವ ಯಾಂತಿ ಶನಕೈರಾತ್ಮೇಕ್ಷಣಾಶಂಕಿತಾ. ಗೂನರು ಕುಳ್ಳರು ಮತ್ತಷ್ಟು ತಗ್ಗಿಕೊಂಡು ನುಸುಳುಕೊಂಡು ಹೋಗ್ತಾ ಇದ್ದಾರೆ ಅಂತ. ಈ ಪರಿಶೀಲನಾ ಶಕ್ತಿ ತುಂಬ ವಿಶೇಷವಾದದ್ದು. ಜಗತ್ತನ್ನು ಚೆನ್ನಾಗಿ ಕಾಣಬೇಕು, ಜಗತ್ತನ್ನು ನಿರಭಿನಿವೇಶದಿಂದ ನಿಸ್ವಾರ್ಥದಿಂದ ಕಾಣಬೇಕು. ನಮಗೆ ನಿಸ್ವಾರ್ಥವಾಗಿ ಕಾಣೋಕ್ಕೆ ಆಸೆಯೇ ಆಗೋಲ್ಲ. ಕಾರಣ ಆ ಹೂ ಬೇಕಿದ್ದರೆ ಮಾತ್ರ ಮರದ ಕಡೆಗೆ ನೋಡ್ತೀವಿ, ಆ ಬಟ್ಟೆ ಕೊಂಡುಕೊಳ್ಬೇಕಿದ್ರೆ ಮಾತ್ರ ಅದು ನನಗೆ ಬೇಕು ಅಥವಾ ಅದು ಇನ್ನೊಬ್ಬರಿಗೆ ಬೇಡ ಅನ್ನುವ ದೃಷ್ಟಿಯಿಂದ, ರಾಗದ್ವೇಷಗಳ ದೃಷ್ಟಿಯಿಂದಲೇ ನೋಡುವಾಗ ದರ್ಶನ ಹೇಗಾಗುತ್ತದೆ? ಅದು ವೀಕ್ಷಣ ಮಾತ್ರ ಆಗುತ್ತದೆ, ದರ್ಶನ ಆಗೋಲ್ಲ. ದರ್ಶನ ಆಗಬೇಕು ಅಂತಂದರೆ ನಿಸ್ವಾರ್ಥವಾಗಿ ಪ್ರೀತಿ ಪುರಸ್ಸರವಾಗಿ ಕಾಣಬೇಕು. ಆ ದೃಷ್ಟಿಯಿಂದ ಎಷ್ಟು ಸೂಕ್ಷ್ಮಗಳನ್ನು ಕಾಣ್ತಾರೆ, ವಿವರಗಳು ಗೊತ್ತಾಗುತ್ತದೆ ಕಾವ್ಯದಲ್ಲಿ. ಆ ಮೂಲಕವೇ ಎಮೋಷನ್ಸ್ ರಿಕಲೆಕ್ಟೆಡ್ ಇನ್ ಟ್ರ್ಯಾಂಕ್ವಿಲಿಟಿ ಅಂತ ಬರ್ತಕ್ಕಂಥದ್ದು. ಅದನ್ನೆಲ್ಲ ನಾವು ನೋಡಿದ್ವಿ. ಆಮೇಲೆ ರಾಜ ಉದಯನನ ದತ್ತು ಪುತ್ರಿಯ ತರಹ ಇದ್ದಂತಹ ಆ ಸುಂದರವಾದ ಜಾತಿ ವಲ್ಲಿ ಅಂದರೆ ಜಾಜಿಯ ಬಳ್ಳಿ ಹೂ ಬಿಟ್ಟಿದ್ದು, ಅದರ ಉಲ್ಲೇಖವನ್ನು ಕೂಡ ನೋಡಿದ್ವಿ. ಅದು ಎಷ್ಟು ಸೊಗಸಾಗಿತ್ತು ಅಂತಂದರೆ, ಅದು ಹೂ ಅರಳಿದೆ ಅಂತ ಅನ್ನೋದನ್ನು ನೋಡಿಕೊಂಡು ರಾಜ ಬರ್ತಾ ಇದ್ದರೆ ಅವನು ವಿದೂಷಕ ಹೇಳ್ತಾನೆ, ಯೇಷಖಲು ಪ್ರಿಯವಯಸ್ಯ ತಸ್ಯ ದೋಹದಸ್ಯ ಲಬ್ಧ ಪ್ರತ್ಯೇತಯ ಪರೋಕ್ಷಾಮಪಿ ತಾಂ ನವಮಾಲಿಕಾಂ ಪ್ರತ್ಯಕ್ಷಾಮಿವ ಕುಸುಮಿತಾಂ ಪ್ರೇಕ್ಷಮಾಣ ಹರ್ಷೋತ್ಫುಲ್ಲಲೋಚನ ಇತಯೇವ ಆಗಚ್ಚತಿ. ಅವನು ಈಗ ಹೂವನ್ನು ಕಾಣದೇ ಇದ್ದರೂ ಕೂಡ, ಕಣ್ಣೆದುರಿಗೆ ಹೂವಿಲ್ಲದೆ ಇದ್ದರೂ ಆ ಹೂವನ್ನು ಕಂಡ ಆ ಕಲ್ಪನೆಯ ಆನಂದವೇ ಅವನ ಕಣ್ಣನ್ನು ಅರಳಿಸಿದೆ. ಅವನ ಕಣ್ಣಲ್ಲಿಯೇ ಹೂವು ಕುಣಿತಾ ಇದೆಯೋ ಎಂಬಂತೆ ಅವನು ಬರ್ತಾ ಇದ್ದಾನೆ, ಅಷ್ಟು ಪ್ರಫುಲ್ಲ ನೇತ್ರನಾಗಿದ್ದಾನೆ ಅಂತ. ಮತ್ತೆ ಆ ಹೂವು ಎಷ್ಟು ಚೆನ್ನಾಗಿ ಅರಳಿದೆ ಅನ್ನೋದನ್ನು ನಾವು ನಿನ್ನೆ ನೋಡಿದ್ದೀವಿ. ಉದ್ದಾಮೋತ್ಕಲಿಕಾಂ ವಿಪಾಂಡುರ ರುಚಂ ಪ್ರಾರಬ್ಧ ಜೃಂಭಾಂ ಕ್ಷಣಾತ್ ಅಂತ. ಅಲ್ಲಿ ಅದು ಆಕಳಿಸಿಕೊಂಡು ಈಗಷ್ಟೇ ಶಿಶಿರದ ನಿದ್ದೆ ಮುಗಿದಿದೆ, ಹೈಬರ್ನೇಷನ್ ಅನ್ನುವಂತೆ ಎದ್ದು ಮೈ ಕೊಡವಿಕೊಂಡು ಕಣ್ಣು ಅರಳಿಸಿಕೊಂಡು ಬಾಯಗಲಿಸಿಕೊಂಡು ಅದು ಬೆಳ್ಳಂಬೆಳ್ಳಗೆ ಹೂಗಳನ್ನು ಬಿಡ್ತಕ್ಕಂಥ ಕಲ್ಪನೆ. ಈ ಪದ್ಯ ಅಲಂಕಾರಿಕರಿಗೆಲ್ಲ ತುಂಬ ಇಷ್ಟವಾದದ್ದು, ಬಹಳ ಪ್ರಸಿದ್ಧವಾದದ್ದು. ಅದನ್ನು ಆವರೆಗೂ ನಾವು ಕಂಡ್ವಿ. ಮತ್ತೆ ವಿದೂಷಕ ಅವನ ಬಳಿಗೆ ಬಂದು ಸಂತೋಷಪಟ್ಟು, ನೀನು ದತ್ತು ತಗೊಂಡಿದ್ದ ಹೂವು ತುಂಬ ಚೆನ್ನಾಗಿ ಕಾಣಿಸ್ತಾ ಇರಬೇಕು ಅಲ್ವಾ, ರಾಣಿಗೆ ಅದೊಂದು ರೀತಿ ಪರಾಭವವೂ ಆಗಿರಬೇಕಲ್ವ ಅಂತಂತಾನೆ. ಮತ್ತು ಇವನು ಆ ಕಾಲದ ನಂಬಿಕೆಗಳೇನಿದ್ವು ಈ ಕಾಲಕ್ಕೂ ಇವೆ ಅಂತ ಮಣಿ ಮಂತ್ರ ಸಿದ್ಧಿ ಇತ್ಯಾದಿಗಳು ಅದರ ಬಗ್ಗೆ ಹೇಳ್ತಾನೆ. ಜನಕ್ಕೆ ಇವೆಲ್ಲ ಒಂದು ರೀತಿ ಯಾವುದನ್ನು ಪ್ಲಾಸಿಬೋ ಎಫೆಕ್ಟ್ಸ್ ಅಂತಂತಾರೆ
ವೈದ್ಯಶಾಸ್ತ್ರದಲ್ಲಿ ಆ ತರಹ ಕೆಲವೊಮ್ಮೆ ಪೇಯ್ನ್ ಕಿಲ್ಲರ್ಸ್ ಅಂತಲೂ ಹೇಳ್ಬೋದು. ಅವರವರ ಅನುಭವವೇ ಅಲ್ಲಿಗೆ ಪ್ರಮಾಣ. ನನಗೆ ಈ ಪವಾಡದಿಂದ, ಈ ಅಲೌಕಿಕದಿಂದ ಎಷ್ಟೋ ಸಮಾಧಾನ ಬಂತು, ಇದರಿಂದ ವಿಶ್ವಾಸ ಬಂತು, ಇದು ನೆಮ್ಮದಿ ಉಂಟಾಯಿತು, ಇದು ಸೌಖ್ಯವನ್ನು ಕೊಡ್ತು, ಇದು ಕಷ್ಟ ನಿವಾರಣೆ ಮಾಡ್ತು ಅಂತ ಅವರು ಹೇಳಿದ್ರೆ ಅದನ್ನು ಒಪ್ಪಿಕೊಳ್ಬೇಕು. ನಾವು ಅವ್ರ ಮಟ್ಟಿಗೆ ಒಪ್ಪಿಕೊಳ್ಳಲೇಬೇಕು. ನ ಕೇನಾಪಿ ಸ್ವಾನುಭವಂ ಪ್ರತಿಷಿದ್ದು ಮಲಂ ಅಂತ ಶಂಕರರು ಹೇಳ್ತಾರಲ್ಲ, ಹಾಗೆ ನನಗೂ ಅದೇ ಥರ ಆಗಲಿಲ್ವಲ್ಲ ಅಂತಂದರೆ ಅದು ಅವರ ಅನುಭವ, ನನ್ನ ಅನುಭವ ಹೀಗೆ. ಈ ಕಾರಣದಿಂದಲೇ ನಾವು ತಗಾದೆ ಮಾಡೋಕ್ಕಾಗಲ್ಲ. ಅದೇ ಸಂದರ್ಭದಲ್ಲಿ ಎಲ್ಲರಿಗೂ ಇದೇ ಅನುಭವ ಆಗಿಯೇ ಆಗುತ್ತದೆ ಅಂತ ಚೆಂಡಿಸೋದಿಕ್ಕೂ ಸಾಧ್ಯವಿಲ್ಲ. ಈ ಎರಡೂ ದೃಷ್ಟಿಗಳನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕಾಗುತ್ತದೆ. ಇದು ಲೋಕದ ಅನೇಕ ಅನುಭವಗಳಿಗೆ ಸತ್ಯವಾಗಿ ಅನ್ವಯಿಸ್ತಕ್ಕಂಥದ್ದು. ವಿಶೇಷವಾಗಿ ಈ ಬಗೆಯ ಸಬ್ಜೆಕ್ಟಿವ್ ಎಕ್ಸ್ಪೀರಿಯನ್ಸಸ್ ಅಂತಿವೆ. ಎಲ್ಲ ಎಕ್ಸ್ಪೀರಿಯನ್ಸಸ್ಸು ಇಂದ್ರಿಯ ಗ್ರಾಹ್ಯವಾದದ್ದು ಸಬ್ಜೆಕ್ಟಿವೆ, ಸಂದೇಹವೇ ಇಲ್ಲ. ಆದರೆ ಒಂದು ಮಟ್ಟಕ್ಕೆ ಇಲ್ಲಿ ಸಬ್ಜೆಕ್ಟಿವಿಟಿ ಹೆಚ್ಚು. ಭಾವಾಂಶ ಬರ್ತಾ ಇದ್ದಂತೆ ಸಬ್ಜೆಕ್ಟಿವಿಟಿ ಅಂತೀವಲ್ಲ, ಸಾಪೇಕ್ಷತೆ ಹೆಚ್ಚಾಗ್ತಾ ಬರ್ತದೆ, ವ್ಯಕ್ತಿನಿಷ್ಠತೆ ಹೆಚ್ಚಾಗುತ್ತದೆ. ಏನಿಲ್ಲ, ಸಕ್ಕರೆ ಸಿಹಿ ಅನ್ನೋದನ್ನು ಎಲ್ಲರೂ ಒಪ್ಕೋತಾರೆ. ನಿಮ್ಗೆ ಕೊಟ್ಟ ಕಾಫಿಗೆ ಸಕ್ಕರೆ ಹೆಚ್ಚಾ ಕಡಿಮೆನಾ ಅಂದರೆ 10 ಜನ 10 ಥರ ಉತ್ತರ ಕೊಡ್ತಾರೆ. 10 ಸಂದರ್ಭಗಳಲ್ಲಿ 10 ಥರ ಉತ್ತರವೂ ಕೊಟ್ಟಿರ್ತಾರೆ. ಅಂತಂದರೆ ಈ ಒಂದು ಸಿಹಿ ಸಕ್ಕರೆ ಅಂತನ್ನುವ ಒಂದು ಮಟ್ಟಿಗೆ ನಿರಪೇಕ್ಷವಾದ ಅನುಭವ ಒಂದು ಕಾಫಿ ಹಂತಕ್ಕೆ ಬಂದಾಗ ಎಷ್ಟು ಬದಲಾಗುತ್ತದೆ ಅಂತ ನೋಡಿದಾಗ, ಇನ್ನು ಭಾವಗಳ ಹಂತ, ಮಹಾಭಾವಗಳ ಹಂತ ಬಹಳ ವಿಲಕ್ಷಣವಾದದ್ದು. ಆ ಕಾರಣದಿಂದ ನಾವು ಅವುಗಳನ್ನು ಕುರಿತು ಹೆಚ್ಚು ಚರ್ಚೆ ಮಾಡಿ ಪ್ರಯೋಜನವಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಅವನು ಹೇಳ್ತಾನೆ, ಕಂಠೇ ಶ್ರೀ ಪುರುಷೋತ್ತಮಸ್ಯ ಸಮರೇ ದೃಷ್ಟ್ವಾ ಮಣಿಂ ಶತ್ರುಭಿ ನಷ್ಟಂ ಮಂತ್ರಬಲಾದ್ ವಸಂತಿ ವಸುಧಾ ಮೂಲೆ ಭುಜಂಗಾ ಹತಾಃ ಪೂರ್ವಂ ಲಕ್ಷ್ಮಣ ವೀರ ವಾನರ ಭಟ ಯೇ ಮೇಘನಾದಾ ಹತಾಃ ಪಿತ್ವಾ ತೇಪಿ ಮಹೌಷಧೇರ್ ಗುಣನಿಧೇರ್ ಗಂಧಂ ಪುನರ್ಜೀವಿತಾಃ. ಮಹಾವಿಷ್ಣುವಿನ ಕೊರಳಲ್ಲಿ ಒಂದು ದಿವ್ಯವಾದ ಮಣಿ ಇದೆಯಂತೆ, ಅದು ಯಾವ ಪುರಾಣದಲ್ಲೂ ಉಲ್ಲೇಖ ಇಲ್ಲ. ಅದರಿಂದಾಗಿ ರಾಕ್ಷಸರೆಲ್ಲ ಅಂಜಿಕೊಳ್ತಾ ಇದ್ದರು, ಮತ್ತು ಅವರು ನಷ್ಟರಾಗ್ತಾ ಇದ್ದರು ಅಂತನ್ನುವುದು. ಒಂದೊಂದು ಕಾಲದಲ್ಲಿ ಒಂದೊಂದು ಪುರಾಣ ಕಥೆ ಮತ್ತೊಂದು ಈ ರೀತಿ ಪ್ರಚಲಿತವಾಗಿರ್ತದೆ. ನಮ್ಮ ಈ ಕಾಲದಲ್ಲಿಯೇ ಒಂದೊಂದು ಕಡೆ ಒಂದೊಂದು ಬಗೆಯದಿರುತ್ತದೆ. ಒಬ್ಬರು ಲಕ್ಷ್ಮಿಗೆ ನಮ್ಮ ಕಡೆಯಲ್ಲೆಲ್ಲ ಗಜವಾಹನ ಅಂತಂದರೆ ಬಂಗಾಳದಲ್ಲಿ ಗೂಬೆಯನ್ನ ವಾಹನ ಅಂತ ಕರೀತಾನೆ. ಹೀಗೆ ಅಂಥ ಸಾಮಾನ್ಯ ಬಹಿರಂಗದ ಸಣ್ಣ ಪುಟ್ಟ ವಿವರಗಳಲ್ಲೇ ವ್ಯತ್ಯಾಸ ಇದ್ದರೆ ಇನ್ನು ಯಾವೆಲ್ಲ ರೀತಿ ಇರಬೇಕು. ಒಂದೊಂದು ಪುರಾಣದಲ್ಲಿ ಒಂದೊಂದು ಥರ. ಮೊನ್ನೆ ಯಾರೋ ಪಾಪ ಬಂದು ಕೇಳಿದ್ರು, ಶಿವನಿಗೆ ಮಗಳೊಬ್ಬಳಿದಾಳ ಅಂತ. ಹೌದು, ಹಾಗೂ ಕಥೆಗಳಿವೆ ಅಂತಂದೆ. ಯಾವುದು ಸತ್ಯ ಅಂದರು. ಎಲ್ಲ ಪುರಾಣಗಳು ಸತ್ಯ ಅಂತ ಶ್ರದ್ಧೆ. ನಿಮಗೇನು ಬೇಕೋ ಅದನ್ನು ಆರಿಸ್ಕೊಳ್ಬೋದು, ಅದು ನಿಮ್ಮ ಪಾಲಿಗೆ ಬಿಟ್ಟದ್ದು. ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಹೊರತು ತೀರ್ಮಾನ ಮಾಡೋದಕ್ಕೆ ನಾನು ಯಾರು? ಏನು ಶಿವನ ಮಗಳಿಗೆ ಪಾರ್ವತಿಗೆ ಬಾಣಂತನ ಮಾಡಿದ್ನ ನಾನು? ಮಾನಸಾದೇವಿ ಅಂತ ಹೇಳ್ತಾರೆ, ಸರ್ಪರಾಜ್ಞಿ ಅಂತ ಪುರಾಣಗಳಲ್ಲಿ ಬರ್ತದೆ. ಅಷ್ಟೇಕೆ ನಮಗೆಲ್ಲ ಗೊತ್ತಿರೋದು ಇತ್ತ ಕಡೆ ಗಣಪತಿ ಮತ್ತು ಸ್ಕಂದ ಅಂದರೆ ಅವರಲ್ಲಿ ಅಣ್ಣ ಯಾರು ತಮ್ಮ ಯಾರು ಅನ್ನೋದಕ್ಕೆ 10 ಪುರಾಣಗಳಲ್ಲಿ 20 ತರಹ ಉಂಟು. ಜ್ಯೇಷ್ಠರಾಜ ಅಂತ ಗಣಪತಿಯನ್ನು ಹೇಳ್ತಾರೆ, ವತ್ಸರಾಜ ಅಂತ ಸ್ಕಂದನನ್ನು ಹೇಳ್ತಾರೆ. ಹಾಗೆ ಕುಮಾರ ದೊಡ್ಡವನು ಅಂತಲೂ ಇದೆ. ಎರಡೂ ತರಹ ಇದೆ. ಉತ್ತರ ಒಂದು ಉಂಟು, ವೇದಾಂತ ದೃಷ್ಟಿಯ ಉತ್ತರ ಉಂಟು. ಆ ಉತ್ತರವನ್ನು ಇನ್ನು ಹೆಚ್ಚೆಚ್ಚಾಗ್ತಾ ಹೋಗ್ತಿದ್ದಂತೆ ಶಿವ ಪಾರ್ವತಿ ಗಣಪತಿ ಎಲ್ಲ ಅಪ್ರಸ್ತುತರೂ ಆಗಿಬಿಡ್ತಾರೆ. ಆ ಅಪಾಯವೂ ಉಂಟು. ಅದರಿಂದಾಗಿ ನಾವು ಹೌದೇ ಸರಿ ಆಯಿತು, ಮನಸಾದೇವಿ ನಮ್ಮನ್ನೇನು ಬಂದು ಕಚ್ಚೋದಿಲ್ವಲ್ಲ, ಪರಚೋದಿಲ್ವಲ್ಲ, ಸಮಸ್ಯೆ ಬೇಡ. ಪರಮಾತ್ಮನ ದಿವ್ಯ ಲೀಲೆಗೆ ಯಾವುದೂ ಸಾಧ್ಯ ಅಂದರೆ ಮಗಳೂ ಸಾಧ್ಯ, ಮಗನೂ ಸಾಧ್ಯ, ಅಪ್ಪನೂ ಸಾಧ್ಯ, ಅಮ್ಮನೂ ಸಾಧ್ಯ. ಇದುವರೆಗೂ ಯಾರೂ ಶಿವನಿಗೆ ತಂದೆ ತಾಯಿಗಳ ಉಲ್ಲೇಖವನ್ನು ಮಾಡಿಲ್ಲ. ನಾಳೆ ಇನ್ಯಾವುದೋ ಒಂದು ಪುರಾಣ ಕೋಶಗಳಲ್ಲಿ ತೋರಿಸಿ ತಂದೆ ತಾಯಿ ಇದ್ದಾರೆ ಅಂದರೆ ಆಯಿತು ಒಪ್ಕೊಳ್ಳೋಣ ಅಂತ ಅನ್ಬೇಕಾಗುತ್ತದೆ. ಇಲ್ಲವೋ ತಗಾದೆ ಮಾಡಬೇಕು. ಯಾರ ಜೊತೆ ತಗಾದೆ ಮಾಡೋಣ? ಅದನ್ನು ಬರೆದವ್ರ ಮೇಲೆ ಕೇಸ್ ಹಾಕೋದಿಕ್ಕೆ ಸಾಧ್ಯವಾ? ಅಥವಾ ಬಂದ್ಬಿಟ್ಟಿದ್ರು ಸೈಬರ್ ಅಟ್ರಾಸಿಟಿ ಅಂತ ಏನಾದರೂ ಕೇಸ್ ಫೈಲ್ ಮಾಡೋಕ್ಕೆ ಸಾಧ್ಯವಾ? ಸಿದ್ದರಾಮಯ್ಯನ ತರಹ ಆಗುವಂಥದ್ದಲ್ಲ. ಹೀಗಾಗಿ ಇಲ್ಲೆಲ್ಲ ನಮಗೆ ನಾವು ಯಾವುದೋ ಒಂದು ಕಂಡೀಷನಿಂಗ್ ಅಂತೀವಲ್ಲ, ಅದಕ್ಕೆ ಒಳಗಾಗಿರ್ತೀವಿ. ತದ್ವ್ಯತಿರಿಕ್ತವಾದದ್ದೋ, ತದ್ಭಿನ್ನವಾದದ್ದೋ, ತದ್ವಿಶಿಷ್ಟವಾದದ್ದೋ ಕಾಣಿಸಿಕೊಂಡಾಗ ಮೊದಲಿಗೆ ಎಲ್ಲರಿಗೂ, ನಾನೂ ಸೇರಿದಂತೆ ಎಲ್ಲರಿಗೂ ಇಷ್ಟು ಅಷ್ಟೋ ಕಸಿವಿಸಿ ಆಗುತ್ತದೆ. ಆಮೇಲೆ ಸಮನ್ವಿತವಾಗುತ್ತದೆ. ನನಗೂ ಗೊತ್ತಿರಲಿಲ್ಲ ಚಿಕ್ಕ ವಯಸ್ಸಲ್ಲಿ ಮನಸಾದೇವಿ ಅಂತ ಒಬ್ಬಳು ಮಗಳಿದ್ದಾಳೆ ಅಂತ. ಆಮೇಲೆ ಓದಿಕೊಂಡೆ, ಹೌದೇ ಅಂತ ಆಯಿತು ಅಷ್ಟೇ, ಇನ್ನೇನೂ ಇಲ್ಲ. ಹೀಗೆ ಈ ರೀತಿಯಲ್ಲಿ ಶ್ರದ್ಧೆಗೆ ಸಂಬಂಧಪಟ್ಟಂಥ ಆ ವಿವರ ಈ ಪದ್ಯದಲ್ಲಿದೆ. ಲಕ್ಷ್ಮಣ ಮೊದಲಾದಂಥವರೆಲ್ಲರೂ ಸಂಜೀವನಿಯಿಂದ ಉಜ್ಜೀವಿತರಾದದ್ದು ಮತ್ತು ಮಂತ್ರ ಬಲದಿಂದ ಪಾತಾಳದಲ್ಲಿರ್ತಕ್ಕಂಥ ಹಾವುಗಳನ್ನೆಲ್ಲ ಬದ್ಧವನ್ನಾಗಿ ಮಾಡತಕ್ಕಂಥದ್ದು ಹೀಗೆಲ್ಲ ಉಂಟು.
ಅದರಿಂದಾಗಿ ಮಣಿ, ಮಂತ್ರ, ಔಷಧಿ ಇತ್ಯಾದಿಗಳ ಸಿದ್ಧಿ ದೊಡ್ಡದು. ಅದರ ಮೂಲಕವಾಗಿಯೇ ಈ ದೋಹದವನ್ನು ಮಾಡಿದ್ದು ಅಂತೆಲ್ಲ ಹೇಳ್ತಾನೆ. ಆಮೇಲೆ ಅವನು ಬಾ ಹೋಗೋಣ ಹೂಗಳನ್ನು, ತದಾದೇಶೀಯ ಮಾರ್ಗಂ ಏನ ವಯಮಪಿ ತದವಲೋಕನೆಯನ್ನು ಚಕ್ಷುಷಃ ಫಲಂ ಅನುಭವಾಮಹ. ಹೂ ಬಿಟ್ಟಿರುವ ಬಳ್ಳಿಯನ್ನು, ಆ ಜಾಜಿಯ ಬಳ್ಳಿಯನ್ನು ನೋಡೋಣ ಅಂತ ಅಂದುಕೊಂಡು ಹೊರಡುವಾಗ ಅವನು ಹತ್ತಿರ ಹೋಗ್ತಾ ಸ್ವಲ್ಪ ದೂರದಲ್ಲಿ ಭಯವಾಗ್ತಾ ಇದೆ ನನಗೆ ಅಂತಾನೆ. ಯಾಕೆ ಅಂತಂದರೆ ಏತಸ್ಮಿನ್ ಬಕುಲ ಪಾದಪೇ ಕೋಪಿ ಭೂತಃ ಪ್ರತಿವಸತಿ. ಈ ಬಕುಲ ವೃಕ್ಷದ ಹತ್ತಿರ ಯಾವುದೋ ಒಂದು ಭೂತ ಇದ್ದಂತೆ ಇದೆ, ನನಗೆ ಭಯವಾಗ್ತಿದೆ ಅಂತಾನೆ. ಬಕುಲ ವೃಕ್ಷದ ಬಗ್ಗೆ ಮೊನ್ನೇನೂ ಪ್ರಸ್ತಾವ ಬಂತು. ಅದು ಬಾಡಿದರೂ ಪರಿಮಳ ಸೂಸ್ತಕ್ಕಂಥದ್ದು. ಅದರ ಆಕಾರದಲ್ಲಿ ಒಳ್ಳೆಯ ಅಂದ ಇದೆ, ಗಾತ್ರವಾದದ್ದಲ್ಲ, ದೊಡ್ಡ ಗಾತ್ರದ್ದಲ್ಲ, ಬಣ್ಣ ತೆಳು ಬಿಳಿಯ ಬಣ್ಣದ್ದು, ತುಂಬ ಚೆನ್ನಾಗಿರ್ತಕ್ಕಂಥ ಆ ಹೂವಿನ ರಚನೆ. ಅದರ ಪರಿಮಳ ಕೂಡ ಒಂದು ಮಟ್ಟಿಗೆ ಮಾದಕವಾದಂಥದ್ದು, ನವರಾದರೂ ಮಾದಕವಾದದ್ದು, ದೀರ್ಘಕಾಲದ್ದು. ಮತ್ತು ಅದನ್ನು ಎಷ್ಟು ಹಿಸುಕಿ ಹಿಂಡಿದರೂ ಆ ಪರಿಮಳ ಹೋಗುವುದಿಲ್ಲ. ಕೆಲವೊಮ್ಮೆ ಕೆಲವು ಹೂಗಳಿಗೆ ಅದನ್ನು ಹಿಸುಕಿ ಹಿಂಡಿದರೆ ಆ ಬರ್ಬರ ಕ್ರೌರ್ಯ ಕೃತ್ಯವನ್ನೂ ಮಾಡುವಂಥವ್ರು ಇದ್ದೀವಿ ನಾವು, ಪರಿಮಳ ಹೊರಟೋಗುತ್ತೆ. ಬಕುಲ ವೃಕ್ಷಕ್ಕೆ ಹಾಗಲ್ಲ, ಬಕುಲ ಪುಷ್ಪ. ಅವನು ಭಯಪಡ್ತಾನೆ. ಧಿಂಗ್ ಮೂರ್ಖ ವಿಶ್ರಬ್ಧಂ ಗಮ್ಯತಾಂ ಕುತ ಈದೃಕ್ ವಿಧಾನ ಮಾತ್ರ ಸಂಭವ. ಇಲ್ಲೆಲ್ಲ ದೆವ್ವಭೂತ ಇಲ್ಲ ಅಂತಂತಾನೆ. ಈಗಷ್ಟೇ ಮಣಿ, ಮಂತ್ರ ಇತ್ಯಾದಿಗಳ ಬಗ್ಗೆ ಹೇಳಿದವನಿಗೆ ಈಗ ದೆವ್ವಭೂತ ಇಲ್ಲ ಅಂತ ಹೇಳ್ತಾನೆ. ಮನುಷ್ಯ ಸ್ವಭಾವದಲ್ಲಿದೆ. ಇದೇನೆಂದರೆ ಅಲ್ಲಿ ಆ ಸಾರಿಕಾ ಪಕ್ಷಿ, ಮೇಧಾವಿನಿ ಎನ್ನುವ ಸಾರಿಕಾ ಪಕ್ಷಿ ಕೋತಿ ಪಂಜರದಿಂದ ಬಿಡಿಸಿ ಹಾರಿಸಿಬಿಡ್ತಲ್ಲ, ಅದು ಬಂದಿದೆ. ಯಶಭೋ ಯಶಖಲು ಸ್ಫುಟಾಕ್ಷರಮೇವ ಮಂತ್ರೈತೆ. ಏನೋ ಸ್ಫುಟವಾಗಿ ಮಾತಾಡ್ತಾ ಇದೆಯಲ್ಲ ಏನು ಅಂತ ಹೇಳಿ ಕೇಳ್ತಾ ಬರ್ತಾರೆ ವಿದೂಷಕ. ರಾಜ ಹೇಳ್ತಾನೆ, ಹೌದು, ಸ್ಪಷ್ಟ ಅಕ್ಷರಮಿದಂ ಯಸ್ಮಾನ್ ಮಧುರಂ ಸ್ತ್ರೀ ಸ್ವಭಾವತಃ ಅಲ್ಪಾಂಗತ್ವಾದ್ ಅನಿರ್ಹಾದಿ ಮನ್ಯೇ ವದತಿ ಸಾರಿಕಾ. ತುಂಬ ಸ್ಫುಟಾಕ್ಷರಗಳು, ಇಂಪಾಗಿದೆ, ಸ್ತ್ರೀಯ ಧ್ವನಿಯಂತೆ ಇದೆ. ಆದರೆ ಅದರ ವಾಲ್ಯೂಮ್ ಅಂತೀವಲ್ಲ, ಅದು ಹೆಚ್ಚಾಗಿಲ್ಲ. ಹಾಗಾಗಿ ದೂರದವರೆಗೂ ಕೇಳಿಸ್ತಾ ಇಲ್ಲ, ಹತ್ತಿರ ಬಂದು ಕೇಳಬೇಕು. ನೋಡಿದ್ರೆ ಅನಿಸುತ್ತೆ ಇದೊಂದು ಹೆಣ್ಣು ಗಿಣಿ ಸಾರಿಕಾ ಪಕ್ಷಿ ಅದು ಅಂತ. ಆಮೇಲೆ ಮರದ ಮೇಲೆ ನೋಡ್ತಾನೆ, ಹೌದು ಸಾರಿಕೆಯೇ. ಓ ಇದಾ ಅಂತ ರೋಷ ಬರುತ್ತದೆ ಅವನಿಗೆ. ದಂಡಕಾಷ್ಟ ಮುದ್ಯಮ್ಯ, ತನ್ನ 3 ಡೊಂಕಿರ್ತಕ್ಕಂಥ ಕುಟಿಲಕ ಅನ್ನುವ ದೊಣ್ಣೆ ತಗೊಂಡು, ತತ್ತಿಷ್ಟ ಮುಹೂರ್ತಂ ಯಾವದನೇನ ಪಿಶುನಜನ ಹೃದಯ ಕುಟಿಲೇನ ದಂಡಕಾಷ್ಟೇನ ಪರಿಪಕ್ವಮಿವ ಕಪಿತ್ತಫಲಮಸ್ಮಾತ್ ಬಕುಲ ಪಾದಪಾದ ಆಹೃತ್ಯ ಭೂಮೌ ತ್ವಾಂ ಪಾತಯಿಷ್ಯಾಮಿ. ನಿಲ್ಲು ನಿಲ್ಲೇ ಹಾಳು ಹಕ್ಕಿ, ನಿನ್ನನ್ನು ಸಣ್ಣ ಬುದ್ಧಿಯ ಚಾಡಿಕೋರರ ಹೃದಯದಂತೆಯೇ ಕೊಂಕು ಡೊಂಕಾಗಿರ್ತಕ್ಕಂಥ ಈ ದೊಣ್ಣೆಯಿಂದ ಬಡಿದು ಕೆಳಕ್ಕೆ ಬೀಳಿಸ್ತೀನಿ ಅಂತಂತಾನೆ. ಅದು ಹೇಗೆ ಹಣ್ಣಾದ ಬೇಲದ ಹಣ್ಣನ್ನು ಮರದಿಂದ ಬೀಳಿಸುವಂತೆ ಬೀಳಿಸ್ತೀನಿ ಅಂತ. ಅವನ ಹೋಲಿಕೆಗಳು ಬಹಳ ಚೆನ್ನಾಗಿದೆ. ಅದು ದುಷ್ಟ ಜನರ ಮನೋಧರ್ಮದಂತೆ ಕೊಂಕು ಡೊಂಕಾಗಿರ್ತಕ್ಕಂಥದ್ದು ಅಂತ. ಮೃಚ್ಛಕಟಿಕದಲ್ಲಿ ಬರುತ್ತದೆ. ಅವನು ಮೈತ್ರಿಯ ವಿದೂಷಕ, ನಮ್ಮ ಅದೃಷ್ಟದಂತೆ ಡೊಂಕಾಗಿರುವಂಥ ಈ ದೊಣ್ಣೆಯಿಂದ ನಿನ್ನ ತಲೆಯನ್ನು ಬಿಡಿತೀನಿ ಅಂತಾನೆ. ಇಷ್ಟು ದಿವ್ಯವಾದಂಥದ್ದು ಹೋಲಿಕೆ ಕೊಡುವಲ್ಲಿಯೇ ಆ ಸೌಂದರ್ಯ. ಇದು ಸಂಸ್ಕೃತ ಕಾವ್ಯಕ್ಕೆ ದಕ್ಕಿದ್ದ ಅಭಿಜಾತ್ಯ. ಮಿಕ್ಕ ಭಾಷೆಗಳಲ್ಲಿ ಇದನ್ನು ಹೇಳಿದ್ರೆ ಏನೋ ಕೃತಕ ಅಂತ ಅನಿಸೀತು. ನಮ್ಮಲ್ಲಿ ಸಹಜವಾಗಬೇಕು ಅನ್ನುವ ಭರಾಟೆಯಲ್ಲಿ ಸಪ್ಪಗಾಗಿದ್ದೀವಿ. ಫಾರ್ ದಿ ಕ್ರೇಜ್ ಆಫ್ ಬಿಕಮಿಂಗ್ ಸಿಂಪ್ಲರ್, ಬಿಕಮಿಂಗ್ ಮೋರ್ ಯೂನಿವರ್ಸಲ್ ಅಂತಲ್ಲ, ಗ್ಲೋಬಲ್ ಅಂತನಬೇಕು. ಯೂನಿವರ್ಸಲ್ ತುಂಬ ಪವಿತ್ರವಾದ ಪದ. ಗ್ಲೋಬಲ್ ಆಗಬೇಕು ಅಂತ, ವೈಶಿಷ್ಟ್ಯವೆಲ್ಲ ಹೋಗಿಬಿಡಬೇಕು, ಎಲ್ಲ ಬೋಳಿಸಿಬಿಡಬೇಕು ಅಂತ, ಜಗತ್ತಿನ ಸಮಸ್ತ ಜ್ಞಾನವನ್ನು ಇಂಗ್ಲೀಷಿಗೆ ತಂದು ನಿಲ್ಲಿಸಿಬಿಡಬೇಕು ಅಂತಂದರೆ ಎಲ್ಲಿ ಆಗುತ್ತದೆ? ಈಚೆಗೆ ನನ್ನ ಮಿತ್ರರು ಒಂದಷ್ಟು ಸಂಸ್ಕೃತದ ಶ್ಲೋಕಗಳನ್ನೆಲ್ಲ ಅನುವಾದ ಮಾಡ್ತಾ ಇದ್ರು. ಅದು ಹೋಗಲಿ, ಅದಕ್ಕಿರ್ತಕ್ಕಂಥ ಕನ್ನಡದ ವಿವರಣೆಯನ್ನು ಅನುವಾದ ಮಾಡುವಾಗಲೇ ಗೊತ್ತಾಗ್ತಾ ಇತ್ತು ಇಂಗ್ಲೀಷ್ ಭಾಷೆಯಲ್ಲಿ ಆ ಸಂಕೀರ್ಣ ವಿವರಗಳ ಕೊಡೋಕ್ಕೆ ಹೋದಾಗ ಅದು ಎಷ್ಟು ಬಡಕಲಾಗುತ್ತದೆ ಅಂತ. ಅದು ಹಾಗೇ ಆಗ್ತಕ್ಕಂಥದ್ದು. ನಮ್ಮ ನರ್ತಕ ಮಹಾಶಯರುಗಳು ಹಾಗೆ. ಬೇರೆ ದೇಶದವರಿಗೆಲ್ಲ ನಮ್ಮ ಪುರಾಣ ಕಥೆಗಳು ಅರ್ಥವಾಗೋದಿಲ್ಲ, ಅದಕ್ಕೆ ಅದನ್ನು ಮಾಡೋದು ಬೇಡ. ಬೇರೆ ದೇಶದವ್ರಿಗೆ ಅರ್ಥವಾಗೋದಿಲ್ಲ ನಮ್ಮ ವೇಷಭೂಷಣ, ಅದಕ್ಕೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿ, ಎಲ್ಲರೂ ಟ್ರ್ಯಾಕ್ ಸೂಟಲ್ಲಿ ಡಾನ್ಸ್ ಮಾಡಿ. ಇಂಗ್ಲೆಂಡಲ್ಲಿ ರೋಧಿಸ್ತಾ ಇದೆ ಈ ರೀತಿಯ ನೃತ್ಯಾಭಾಸ. ಹಾಗಷ್ಟೆಲ್ಲ ಒದ್ದಾಡಿಕೊಂಡು ಸಿಪ್ಪೆ ಸುಲ್ಕೊಂಡು ಈರುಳ್ಳಿ ಸಿಪ್ಪೆ ತೆಗೆಯೋ ಥರ ಹೋದರೆ ಏನೂ ನಿಲ್ಲೋಲ್ಲ. ನೀವು ಅದೇ ನೃತ್ಯ ಮಾಡಿ ಯಾತಕ್ಕೆ ಇಲ್ಲಿ ಬಂದು ಸಾಯಿಸ್ತೀರಾ ಅಂತ ನಾನು ಕೇಳ್ತಾ ಇರ್ತೀನಿ. ಅಂದರೆ ಈ ಸೂಕ್ಷ್ಮಗಳು ಬೇಕು ಅಂದರೆ ಅದು ಬೇಕಾಗುತ್ತದೆ. ಅದೇ ಬೋಂಡ ಪಕೋಡ ತಿನ್ನಬೇಕು ಅಂತ ಆಸೆ, ಎಣ್ಣೆ ಜಾಸ್ತಿ ಇರುತ್ತಲ್ಲ ಅಂತ ಆಸೆ. ಅದಕ್ಕೆ ಬೋಂಡ ಪಕೋಡನ ಮಾಡಿ, ಮತ್ತೆ ಹಿಂದಿನ ಕಾಲದ ಸವತಿ ತಾಯಿ ತನ್ನ ಸವತಿಯ ಮಕ್ಕಳನ್ನು ಹೇಗೆ ಹಿಪ್ಪೆ ಮಾಡ್ತಾ ಇದ್ಲು, ಹಾಗೆ ಟಿಶ್ಯೂ ಪೇಪರ್ನಲ್ಲಿ ಆ ಬಜ್ಜಿಯನ್ನು ಬೋಂಡವನ್ನು ಹಾಕಿ ಹಿಂಡಿ ಎಣ್ಣೆಯೆಲ್ಲ ಹೋಗುವಂತೆ ಮಾಡಿ ಅದನ್ನು ಬಾಯಿಗೆ ಹಾಕ್ಕೊಳ್ಳೋದ್ರೊಳಗೆ ಏನಿದೆ
ಅದಕ್ಕೆ ಜೀವಹಿಂಸೆ ಆಗಿದ್ದು. ದಿವ್ಯವಾದ ಬೋಂಡಾನೋ ಪಕೋಡಾನೋ ಅಷ್ಟು ಪಾವನವಾಗಿ ತೈಲ ಮಂದಾಕಿನಿಯಲ್ಲಿ ಮಿಂದೆದ್ದು ಬಂದಂಥದ್ದಕ್ಕೆ ಈ ಪಾತಕವನ್ನು ಕಲ್ಪಿಸ್ತಕ್ಕಂಥದ್ದು ಅಂತ ಅನಿಸುತ್ತೆ. ಒಂದೆರಡು ತಿನ್ನಿ, ಒಂದು ಹೊತ್ತು ಉಪವಾಸ ಇರಿ ಬೇಕಿದ್ದರೆ, ಅಷ್ಟೇ, ಏನೂ ತೊಂದರೆ ಇಲ್ಲ. ನಮ್ಮ ಒಳ್ಳೆ ಒಳ್ಳೆ ವೈದ್ಯರು ಹೇಳ್ತಾರೆ, ಒಂದು ಹೊತ್ತಿನ ಅಪತ್ಯದಿಂದ ಏನು ಪ್ರಾಣ ಹೋಗೋದಿಲ್ಲ ಅಂತ. ಅಂದರೆ ನಮಗೆ ಆ ಭೋಗದಲ್ಲೂ ಒಂದು ವಂಚನೆ. ಹಾಗಿದ್ದಾಗ ಯೋಗ ಹೇಗೆ ಸಿಗಲು ಸಾಧ್ಯವಾಗುತ್ತದೆ? ಆ ಒಬ್ಬ ವಿದೂಷಕನ ಬಾಯಲ್ಲಿ ಪಿಶುನ ಜನ ಹೃದಯ ಕುಟಿಲೇನ ದಂಡಕಾಷ್ಠೇನ ಪರಿಪಕ್ವಮಿವ ಕಪಿತ್ಥ ಫಲಂ. ಆ ಮೃಚ್ಛಕಟಿಕದಲ್ಲಿ ವಿದೂಷಕ ಹೇಳ್ತಾನೆ, ಸಗಣಿ ಮೆತ್ತಿರ್ತಕ್ಕಂಥ, ವಿದೂಷಕ ಅಲ್ಲ ಅವನು ಶಕಾರ ಹೇಳ್ತಾನೆ, ಕುಂಬಳ ತೊಟ್ಟಿನ ತುದಿಗೆ ಸಗಣಿ ಮೆತ್ತಿ ಇಟ್ಟರೆ ಅದು ಎಂದಿಗೂ ಹೇಗೆ ಕೊಳೆಯಲ್ವೋ ಹಾಗೆ ನನಗೂ ನಿನಗೂ ಬಂದ ವೈರ ಎಂದಿಗೂ ಕೂಡ ರಾಜಿ ಆಗೋದಿಲ್ಲ ಅಂತ. ಅವನು ಕೊಡುವ ಹೋಲಿಕೆ ನೋಡಿ ಯಾವ ರೀತಿ ಆದದ್ದು. ಈ ಬಗೆಯಲ್ಲಿ ಆಗ ರಾಜ ಹೇಳ್ತಾರೆ, ಮೂರ್ಖ ಕಿಮಪಿ ಏಷ ರಮಣೀಯ ವ್ಯಾಹರತಿ ತತ್ ಕಿಮೇನಾಂ ತ್ರಾಸಯಿತಿ. ಎಷ್ಟು ಚೆನ್ನಾಗಿ ತ್ರಾಸಯಿಸಿ, ಎಷ್ಟು ಚೆನ್ನಾಗಿ ಇದು ಮಾತಾಡ್ತಾ ಇದೆ, ಇದನ್ನು ಬಡಿತೀನಿ ತೆಪ್ಪಿಗಿರು ಅಂತಾನೆ. ಆಮೇಲೆ ಕೇಳುವಾಗ ಗೊತ್ತಾಗುತ್ತದೆ, ಆ ಗಿಣಿ ಸಾಗರಿಕೆ ಮಹಾರಾಜ ಉದಯನ ವತ್ಸರಾಜನ ಪ್ರೀತಿಯಲ್ಲಿದ್ದು ಆ ವಿರಹ ವೇದನೆ ಪಡ್ತಾ ಇರ್ತಕ್ಕಂಥದ್ದು. ಅಲ್ಲಿ ಅವಳು ಸಖಿಯಾಗಿರ್ತಕ್ಕಂಥ ಸುಸಂಗತೆ ಏನು ಮಾತಾಡಿದಳು, ಚಿತ್ರಲೇಖನ ಹೇಗಾಯಿತು, ಅದೆಲ್ಲ ಕೂಡ ಬರ್ತಾ ಹೋಗುತ್ತದೆ, ಗೊತ್ತಾಗುತ್ತದೆ ಇವರಿಗೆ. ಆಮೇಲೆ ಆ ಸಂದರ್ಭದಲ್ಲಿ ಕೆಲವು ಮಾತುಗಳು ಚೆನ್ನಾಗಿ ವಿದೂಷಕಂದು. ವಯಸ್ಸ್ಯ ನ ಕೇವಲಂ ಶ್ರುತಂ ಅಭಿಪ್ರಾಯೋಪಿ ಲಕ್ಷಿತ. ಬರೀ ನಾನು ಕೇಳಿದ ಮಾತ್ರವಲ್ಲ, ಈ ಗಿಣಿ ಹೇಳಿದರೆ ಅಭಿಪ್ರಾಯವೂ ಗೊತ್ತಾಯಿತು ಅಂತ ಹೇಳ್ತಾನೆ. ಅದಕ್ಕೆ ರಾಜ ಇದು ಅಭಿಪ್ರಾಯವೂ ಗೊತ್ತಾಯಿತು ಅಂತ ರಾಜ ಹೇಳ್ತಾನೆ. ಇದು ಬರೀ ಗಿಣಿಯ ಮಾತಲ್ಲ, ಅದರ ಇಂಗಿತ ಕೂಡ ಅರ್ಥವಾಯಿತು, ಇಡೀ ಕಾಂಟೆಕ್ಸ್ಟ್ ಗೊತ್ತಾಯಿತು ಅಂತ ವಿದೂಷಕ ಹೇಳ್ತಾನೆ. ಭೋ ಮಾತ್ವಂ ಪಾಂಡಿತ್ಯ ಗರ್ವ ಮುದ್ವಹ, ನಿನಗೆ ಪಾಂಡಿತ್ಯದ ಗರ್ವ ಬೇಡ. ಅಹಂತು ಏತಸ್ಯಾಹ ಮುಖಾತ್ ಶ್ರುತ್ವ ಸರ್ವಂ ವ್ಯಾಖ್ಯಾಸ್ಯಾಮಿ. ಇದರ ಬಾಯಿಂದ ಕೇಳಿದ್ದನ್ನೆಲ್ಲ ನಾನು ವ್ಯಾಖ್ಯಾನ ಮಾಡ್ತೀನಿ. ಇನ್ನೂ ಸ್ವಲ್ಪ ತಾಳು ಏನೋ ಹೇಳ್ತಾ ಇದೆ. ಅದ್ಯಾಪಿ ಕುರುಕುರಾಯತ ಇವ ಏಷ ಸಾರಿಕಾ ದಾಸ್ಯ ಪುತ್ರಿ. ಏನೋ ಕುರುಕುರು ಅಂತ ಶಬ್ದ ಮಾಡೋ ತರಹ ಇದೆ ಅಂತ. ಈ ಹಾಳು ತೊತ್ತಿನ ಮಗಳು, ಅವನಿಗೆಲ್ಲರನ್ನೂ ತೊತ್ತಿನ ಮಕ್ಕಳು ಅಂತ ಬೈಯುವಂಥದ್ದೇನೆ ವಿದೂಷಕನ ಬಾಯಿನಲ್ಲಿ ಅಂಥದ್ದೇ. ಕೆಲವರು ಹಾಗೆ ಆ ರೀತಿಯದ್ದೇ ಮಾತುಗಳು ಆಡ್ತಾ ಇರ್ತಾರೆ. ಆಮೇಲೆ ಹೌದೌದು ಕೇಳೋಣ ಅಂತಾನೆ. ಆಗ ವಿದೂಷಕ ಮತ್ತೆ ಹೇಳ್ತಾನೆ, ಭೋ ವಯಸ್ಸೆ ಏಷ ಖಲು ಸಾರಿಕಾ ದಾಸ್ಯ ದುಹಿತ ಚತುರ್ವೇದಿ ಬ್ರಾಹ್ಮಣ ಇವ ರುಚಃ ಪಠಿತು ಪ್ರವೃತ್ತ. ಈ ಹಾಳು ತೊತ್ತಿನ ಮಗಳು, ಈ ಸಾರಿಕಾ ಪಕ್ಷಿ ಚತುರ್ವೇದಿ ಬ್ರಾಹ್ಮಣ ಇದ್ದಂತೆ ಏನೋ ಋಕ್ಕುಗಳನ್ನು, ಋಗ್ವೇದದ ಮಂತ್ರಗಳನ್ನು ಹೇಳುವ ಥರ ಕೇಳಿಸ್ತಾ ಇದೆ ಅಂತ. ಇವನಿಗೆ ಖಂಡ ದ್ವಿಪದಿನೂ ಗೊತ್ತಿಲ್ಲ, ಖಂಡ ಚರ್ಚರಿನೂ ಗೊತ್ತಿಲ್ಲ, ಅದೇ ಥರ ಋಗ್ವೇದವೂ ಗೊತ್ತಿಲ್ಲ, ಯಜುರ್ವೇದವೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ. ಅವನು ಹೇಳ್ತಾನೆ, ವಯಸ್ಸ್ಯ ಕಥೆಯ ಕಿಮಪಿ ಅನ್ಯಚೇತಸ ಮಯ ನಾವಧೀರಿತಂ ಕಿಮನಯ ಉಕ್ತಮಿತಿ. ಆಗ ಏನು ಹೇಳಿದ್ದು ಅನ್ನೋದು ಗಮನಿಸ್ಕೊಳ್ಳಿಲ್ಲ ನಾನು, ನೀನು ಹೇಳ್ತೀಯ ಅಂದರೆ ಅವನು ಹೇಳ್ತಾನೆ, ದುರ್ಲಭ ಜನಾನುರಾಗೋ ಲಜ್ಜಾ ಗುರ್ವಿ ಪರವಶ ಆತ್ಮ ಪ್ರಿಯಸಖ್ಯ ವಿಷಮಂ ಪ್ರೇಮ ಮರಣಂ ಶರಣಂ ನ ವರಮೇಕಂ. ಇದು ಸಾಗರಿಕೆ ಅಥವಾ ರತ್ನಾವಳಿ, ಅವಳೇ ಸಾಗರಿಕಾ ಅನ್ನುವ ಹೆಸರಿನಲ್ಲಿ ಇದ್ದದ್ದಲ್ಲ. ಅವಳು ವಿರಹದಲ್ಲಿ ಒಂದು ಗಾಥೆ ಆರ್ಯ ಗೀತಿ, ಅದು ಪ್ರಾಕೃತದ ಪದ್ಯವನ್ನು ಗಾಹ ಅಥವಾ ಗಾಥಾ ಅಂತ ಕರೀತಾರೆ. ಅದನ್ನು ಈ ಗಿಣಿ ಹಾಗೆ ಜ್ಞಾಪಕ ಇಟ್ಕೊಂಡಿದೆ. ಗಿಣಿಪಾಠ ಅಂತದಕ್ಕೆ ಅನ್ನೋದಲ್ಲ. ನನಗೆ ದಕ್ಕದೇ ಇದ್ದವರು, ಎಟಕದೇ ಇದ್ದಂಥವ್ರು ಯಾರಿದ್ದಾರೆ ಅವರ ಮೇಲಿನ ಪ್ರೀತಿ, ಮತ್ತು ಮಿಗಿಲಾಗಿ ಲಜ್ಜೆ, ಜೊತೆಗೆ ಬದುಕು ಪರಾಧೀನ, ರಾಣಿಯ ಅಧೀನ, ಅಂತಃಪುರದ ಅಧೀನ, ನಾನು ಯಾವ ದೇಶದ ರಾಜಕುಮಾರಿ ಅಂತಲೂ ಹೇಳ್ಕೊಳಕ್ಕಾಗದೇ ಇರುವಷ್ಟು ಅಸಹಾಯಕತೆ. ಹೀಗಾಗಿ ವಿಷಮವಾದ ಮರಣ ಬಿಟ್ಟು ಇನ್ನು ನನಗೇನೂ ಬದುಕಿಲ್ಲ ಅಂತ ಸರಳವಾದ ಮಾತು. ಇದೆಲ್ಲ ವಿಸ್ತೃತವಾಗಿ ಹಾಡಿ ಅಭಿನಯಿಸ್ತಾ ಇದ್ದರು ಸರಳವಾದಂಥ ಮಾತುಗಳಲ್ಲಿ. ಇವನು ಹೇಳ್ತಾನೆ, ಚೆನ್ನಾಗಿ ನೀನು ಒಪ್ಪಿಸಿದ್ದೀಯ ಪಾಠವನ್ನು. ಸಾಧು ಭವಂತಂ ಮಹಾಬ್ರಾಹ್ಮಣಂ ಮುಕ್ತ ಕೋನ್ಯ ಏವಂ ರುಚಾಂ ಅಭಿಜ್ಞ. ನಿನ್ನಂಥ ಮಹಾಬ್ರಾಹ್ಮಣ ಬಿಟ್ಟು ಈ ರೀತಿ ವೇದ ಮಂತ್ರಗಳನ್ನು ನೀನು ಯಾರಿಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಾನೆ. ಅದು ಪ್ರಾಕೃತ ಗೀತ. ಹಾಗಲ್ವೇ ಮತ್ತೆ ತತ ಕಿನ್ನು ಖಲ್ವಿದಂ. ಮತ್ತೆ ಇನ್ನೇನು ಹಾಗಿದ್ರೆ? ರಾಜ ಹೇಳ್ತಾನೆ, ನಾನು ಗಾಥೇಯಂ, ಇದು ಪ್ರಾಕೃತ ಗೀತ ಅಲ್ವಾ ನೀನು ಹಾಡಿದ್ದು ಅಂತ. ಕಿಂ ಗಾಥ, ಏನು ಗಾಥೆ? ಆಗ ಅವನು ಅದರ ವಿವರ ಹೇಳ್ತಾನೆ. ಈ ಥರ ಯಾವಳೋ ಒಬ್ಬಳು ಪ್ರಿಯನ ಕುರಿತು ಹೇಳ್ತಕ್ಕಂಥದ್ದು, ಪ್ರಿಯಸಖಿ ಹತ್ತಿರ ಹೇಳ್ಕೊಳ್ತಾ ಇರೋದು, ವಿರಹದಿಂದ ಹೇಳೋದು ಅಂತ. ಅಯ್ಯೋ ಇದೇನು ಭೋ ಕಿಮೈತೈಹಿ ವಕ್ರಭಣಿತೈಹಿ, ಇದೇನು ಅಂಕುಡೊಂಕಾಗಿರ್ತಕ್ಕಂಥ ಸುತ್ತಿ ಬಳಸದ್ದು. ನಾನು ಅವನನ್ನು ಪ್ರೀತಿಸ್ತಾ ಇದ್ದೀನಿ, ಅವನು ನಂಗೆ ಸಿಗ್ತಾ ಇಲ್ಲ ಅಂತ ಒಂದು ಮಾತಲ್ಲಿ ಹೇಳ್ಬೋದಾಗಿತ್ತು. ರುಜ್ವೇವ ಕಿಮ್ನ ಭಣಸಿ ಯಥಾ ಮಾಂ ಅನಾಸಾದ್ಯೇತಿ
ನೇರವಾಗಿ ಹೇಳ್ಬೋದಾಗಿತ್ತಲ್ಲ ಅಂತ. ಅನ್ಯಥಾ ಕೋನ್ಯ ಕುಸುಮ ಚಾಪವತ್ ಅಪದೇಶೇನೇ ಇವಂ ನಿನ್ನೂಯತೆ. ಹಾಗಲ್ಲದೆ ಮನ್ಮಥನ ಬಿಲ್ಲಾದ ಕಬ್ಬಿನ ಜಲ್ಲೆ ಇದ್ದಂತೆ ಡೊಂಕುಣಂಕಾಗಿ ಯಾರು ಹೇಳ್ತಾರೆ ಅಂತ. ವಿದೂಷಕ ರೆಪ್ರೆಸೆಂಟೇಟಿವ್ ಆಫ್ ಕಾಮನ್ ಮ್ಯಾನ್, ನೇರವಾಗಿ ಹೇಳಿಬಿಡಬೇಕು ಅಂತ. ರಾಜ ರಸಿಕ, ಕವಿಯ ಮಾರ್ಗ, ವಕ್ರತೆಯ ಮಾರ್ಗ, ಧ್ವನಿ ಮಾರ್ಗ, ಅದನ್ನು ಕುರಿತು ಹೇಳ್ತಾ ಇದ್ದಾನೆ. ಅಂದರೆ ಅಪ್ರೋಚಸ್ ಹೇಗಿರುತ್ತವೆ ಅಂತ. ಕೆಲವರಿಗೆ ಏಕ್ ಮಾರೋ ದೋತು ಕೂಡ ಅಂತ ನೇರವಾಗಿ ಹೇಳಬೇಕು. ಹಾಗೆ ಹೇಳಿದ್ರೆ ಕಾವ್ಯತ್ವ ಎಲ್ಲಿ ಬಂತು? ಅದು ಆಗುವಂಥದ್ದಲ್ಲ. ಯಾರಿಗೆ ಪ್ರಯೋಜನ ಕಾರ್ಪಣ್ಯ ಇದೆಯೋ, ಅಂದರೆ ಎಂಡ್ ಪ್ರಾಡಕ್ಟ್ ಬೇಗ ಬರಬೇಕು ಅಂತಿದೆಯೋ, ಅವರ ಕಲೆಗಳಿಗೆ ಯಾವತ್ತೂ ಎಂದೂ ಅರ್ಹರಲ್ಲ. ಆಸ್ವಾದ ಮಾಡಬೇಕು, ವಿರಾಮ ವಿಶ್ರಾಂತಿ ಬೇಕು, ಅದು ತುಂಬ ಮುಖ್ಯವಾದದ್ದು. ನೆನ್ನೆ ದಿವಸವೋ ಅಥವಾ ಇಂದು ಬೆಳಗ್ಗೆಯೋ ನೆನಪು ಹೋಗ್ತಾ ಇದೆ, ನೆನ್ನೆ ದಿವಸವೇ ಇರಬೇಕು, ಮೊಹಮ್ಮದ್ ರಫಿ ಹಾಡಿರ್ತಕ್ಕಂಥ ಚೌಧವೀಕ ಚಾಂದ್ ಆ ಹಾಡನ್ನು ಮತ್ತೆ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೆ. ತುಂಬ ನಿಧಾನವಾಗಿ ಆ ಹಾಡು, ಆ ಅಭಿನಯವೂ ಕೂಡ ತುಂಬ ನಿಧಾನ. ಗುರುದತ್ ಡೈರೆಕ್ಷನ್ನಲ್ಲಿ ಗುರುದತ್ತೇ ಅಭಿನಯ ಮಾಡಿರ್ತಕ್ಕಂಥದ್ದು. ಅದನ್ನು ಈ ಕಾಲದ ಚಲನಚಿತ್ರ ಆಗಿದ್ದರೆ ಎಷ್ಟು ವೇಗವಾಗಿ ಮಾಡಿರೋರು ಅಂತ ಯೋಚನೆ ಮಾಡ್ತಾ ಇದ್ದೆ. ಆ ನಿಧಾನದಲ್ಲಿ ಈ ಹಾಡನ್ನೂ ರಚನೆ ಮಾಡ್ತಾ ಇರಲಿಲ್ಲ. ಅದು ಬಹಳ ಸುಂದರವಾದಂಥ ಪಹಾಡಿ ರಾಗದಲ್ಲಿದೆ, ತುಂಬ ಸೊಗಸಾಗಿದ್ದದ್ದು. ಶಕೀಲ್ ಬದಾಯಿನಿ ಬರೆದಿರ್ತಕ್ಕಂಥದ್ದಿರಬೇಕು. ಮತ್ತು ನೌಶಾದ್ ಸಂಗೀತ ಸಂಯೋಜನೆ ತುಂಬ ತುಂಬ ಸುಂದರವಾದದ್ದು. ಆ ನಿಧಾನ, ಆ ವಿಳಂಬದಲ್ಲಿ ಎಷ್ಟು ಭಾವ ತುಂಬಿದ್ದಾನೆ, ಅದಕ್ಕೆ ತಕ್ಕಂತೆ ಕ್ಯಾಮ್ರಾ ವರ್ಕು, ಅದಕ್ಕೆ ತಕ್ಕಂತೆ ಮೂಮೆಂಟ್ಸು. ಒಮ್ಮೆ ಅವಳು ಮುಖ ತಿರುಗಿಸ್ತಾಳೆ ಅಂದರೆ ಸ್ಲೋ ಮೋಷನ್ನಲ್ಲಿ ತಿರುಗಿಸಿದ್ದಾಳ ಅನ್ನುವಷ್ಟು ನಿಧಾನವಾಗಿ ರಿಯಲ್ ಮೋಷನ್ ತಿರುಗಿಬಿಡೋದು. ಅದು ಒಂದು ಕ್ರಮ, ಅದೊಂದು ಬಗೆ. ಇಲ್ಲ ಮುಂದೆ ಏನಾಯಿತು ಅಂತಂದರೆ ಫಾಸ್ಟ್ ಫಾರ್ವರ್ಡ್ ಮಾಡಬೇಕಷ್ಟೇ, ನೀನೇನೂ ಇಲ್ಲ. ಹೀಗೆ ಇಲ್ಲಿ ರಾಜನ ದಾರಿ ಆ ನಿಧಾನದ್ದು. ವಿದೂಷಕನಿಗೆ ಅದು ಜೀರ್ಣವಾಗ್ತಾ ಇಲ್ಲ ಪಾಪ. ಆಮೇಲೆ ಚಪ್ಪಾಳೆ ತಟ್ಟುಕೊಂಡು ನಗ್ತಾನೆ. ಅಯ್ಯೋ, ಈ ಥರ ಅಂಕುಡೊಂಕಾಗಿ ಮಾತಾಡ್ತಾರ ಅಂತ. ಮನೆಯಿಂದ ಬರ್ತಾ ದಂಡಿಯ ಕಾವ್ಯಾದರ್ಶ ಅಲಂಕಾರ ಶಾಸ್ತ್ರ ಗ್ರಂಥವನ್ನು ತಿರುವು ಹಾಕ್ತಾ ಬಂದೆ, ದಾರಿ ಖರ್ಚಿಗೆ ವಾಹನದಲ್ಲಿ ಕೂತಾಗ ಓದೋದಿಕ್ಕೆ ಅಂತ. ಅಲ್ಲೊಂದು ಕಡೆ ಅವನು ಬರೀತಾನೆ, ನೇರವಾಗಿ ನಾನು ಒಬ್ಬರನ್ನ ಇಷ್ಟಪಡ್ತೀನಿ ಅಂತ ಒಬ್ಬ ವ್ಯಕ್ತಿ ಹೇಳೋದಿದ್ರೆ ಐ ಲವ್ ಯು ಅಂತ ಹೇಳ್ತಾರಲ್ಲ, ಹಾಗೆ ಹೇಳ್ತಕ್ಕಂಥದ್ದು ಗ್ರಾಮ್ಯ ಅಂತ. ಅದು ಶಿಷ್ಟವಲ್ಲ. ನನ್ನ ಪಾಲಿಗೆ ಕಠೋರವಾದ ಮನ್ಮಥ ನಿನ್ನ ಪಾಲಿಗೆ ಹೇಗೆ ಸುಮುಖನಾಗಿದ್ದಾನೆ ಅಂತ ಕೇಳಬೇಕು ಅಂತ ಹೇಳ್ತಾನೆ. ಅಂದರೆ ಆ ಮೂಲಕವಾಗಿ ತನಗೆ ಕಷ್ಟ ಆಗಿದೆ ಪ್ರಣಯ, ಪ್ರೀತಿಗೆ ಬಿದ್ದಿದ್ದರಿಂದ ಇನ್ನೊಬ್ಬ ವ್ಯಕ್ತಿಗೆ ಆಗಿಲ್ಲ ಅಂತ ಈ ರೀತಿ ಹೇಳಬೇಕು ಅಂತ. ಅಂದರೆ ಕಾವ್ಯದಲ್ಲಿ ಆ ಮಾರ್ಗವೇ ಡೊಂಕಾದದ್ದು ಅಂತ. ವಕ್ರರಾಗದಲ್ಲಿರುವ ಸೊಗಸು ಎಷ್ಟೋ ಬಾರಿ ರುಜು ಪ್ರಯೋಗಗಳಲ್ಲಿರೋಲ್ಲ. ದಾಟು ಸ್ವರದಲ್ಲಿರ್ತಕ್ಕಂಥ ಸೊಗಸು ಸುಮ್ಮನೆ ಮೆಟ್ಲತ್ತದಂತೆ ಸರಿಗಮಪದನಿ ಸನದ ಮಗರಿಸ ಅಂತ ಇಳುತ್ತಾ ಹತ್ತಾ ಬಂದರೆ ಇರೋದಿಲ್ಲ. ಆ ದಾಟುಗಳಲ್ಲಿ, ವಕ್ರ ಸಂಚಾರಗಳಲ್ಲಿ ತುಂಬ ಸೊಗಸುಂಟು. ಆ ಬಗೆಯಲ್ಲಿ ಈ ಮಾತುಗಳು ಉಂಟು. ವಿದೂಷಕನಿಗೆ ಅದು ಗೊತ್ತಾಗುವ ಸೂಕ್ಷ್ಮತೆ ಇಲ್ಲ. ಎಷ್ಟೋ ಬಾರಿ ವಿದೂಷಕ ಅದಕ್ಕೆ ಸಂದರ್ಭವನ್ನು ತುಂಬ ಆಬ್ಜೆಕ್ಟಿವ್ ಆಗಿ ನೋಡ್ತಾನೆ. ಯಾರಿಗಾಗುತ್ತೆ ಅಂದರೆ ಭಾವಗಳನ್ನು ಪಕ್ಕಕ್ಕಿಟ್ಟಾಗ, ಬುದ್ಧಿ ಕೆಲಸ ಇದ್ದಾಗ ಆಬ್ಜೆಕ್ಟಿವ್ ಆಗಿ ನೋಡೋಕ್ಕಾಗುತ್ತೆ. ಆಬ್ಜೆಕ್ಟಿವ್ ಆಗಿ ನೋಡಿದಾಗ ಚೆನ್ನಾಗಿ ಕಾಣಿಸುತ್ತೆ ಜಗತ್ತು, ಆದರೆ ಆಸ್ವಾದ ಮಾಡೋದಕ್ಕಾಗೋದಿಲ್ಲ. ನಿನ್ನೆ ದಿವಸ ಯಾರೋ ಒಬ್ಬರು ನರ್ತಕರು ಬಂದಿದ್ದರು ಮನೆಗೆ, ಚಿಕ್ಕ ವಯಸ್ಸಿನವರು. ಏನೋ ಸಲಹೆ ಸೂಚನೆ ಅಂತ ಕೇಳಿಕೊಂಡು ಆಗ ಒಂದು ಮಾತು ಹೇಳಿದೆ, ಈ ಕಾಲದಲ್ಲಿ ಕಲಾವಿದರು ತುಂಬ ಬುದ್ಧಿವಂತರಾಗ್ತಾ ಇದ್ದಾರೆ, ಅದರಿಂದ ಅವರ ಜೀವನಕ್ಕೆ ತೊಂದರೆ ಆಗೋಲ್ಲ, ಜೀವಕ್ಕೆ ತೊಂದರೆ ಆಗುತ್ತದೆ ಅಂತ. ವೆನ್ ಅನ್ ಆರ್ಟಿಸ್ಟ್ ಬಿಕಮ್ಸ್ ವೆರಿ ಇಂಟೆಲಿಜೆಂಟ್, ಹಿಸ್ ಆರ್ಟ್ ಸಫರ್ಸ್. ಆ ಮಿತಿಮೀರಿದ ಬೌದ್ಧಿಕ ಜಾಗರೂಕತೆ ತುಂಬ ಕೇರ್ಫುಲ್ಲಾಗಿ ಕ್ಲೆವರ್ ಆಗಿ ನಡ್ಕೊಳ್ಳೋ ಥರ ಮಾಡುತ್ತದೆ. ಆಗ ಅನಿಯಂತ್ರಿತವಾಗಿ ಸಹಜಿಕವಾಗಿ ಪ್ರತಿಭಾ ವ್ಯಾಪಾರ ಆಗೋಲ್ಲ. ಪ್ರತಿಭೆ ಅಂದ್ರೇ ತಪ್ಪು ಒಂದಷ್ಟಾಗುತ್ತದೆ ಅಂತ ಅರ್ಥ. ಬುದ್ಧಿವಂತಿಕೆ ತಪ್ಪನ್ನು ಸಹಿಸೋಲ್ಲ, ಆದರೆ ಭಾವಶೀಲತೆ ತಪ್ಪಿನ ಪ್ರಪಂಚದಲ್ಲೇ ಬಿದ್ದು ಮುಳುಗಿ ಹೇಳ್ತಾ ಇರ್ತದೆ. ಈ ದೃಷ್ಟಿಯಿಂದ ಕಂಡಾಗ ಕಲಾವಿದರಾಗಲಿ ಮನುಷ್ಯರಾಗಲಿ ಭಾವಲೋಕದಲ್ಲಿ ತಪ್ಪು ಒಪ್ಪುಗಳನ್ನು ಸವರಿಸಿಕೊಂಡು ಹೋಗಬೇಕು. ವ್ಯವಹಾರದ ಲೋಕ ಬೇರೆ. ಇದು ಆ ವಿದೂಷಕನ ಮೂಲಕ ಗೊತ್ತಾಗುತ್ತದೆ. ಅದರಿಂದಲೇ ವಿದೂಷಕನ ಕಂಡಾಗ ನಮಗೆ ಅವನು ಎಷ್ಟು ಹಾಸ್ಯ ವಿನೋದಕ್ಕೆ ಗೇಲಿಗೆ ತುತ್ತಾದರೂ ಕೂಡ ಅವನಿಗೆ ಯಾವುದು ಸಫರಿಂಗ್ ಇರೋಲ್ಲ. ಅವನು ಅಳುವುದನ್ನು ನೋಡುವುದೇ ಇಲ್ಲ. ಬುದ್ಧಿವಂತರಾದವರು ಅಳುವುದಿಲ್ಲ, ಆದರೆ ಸಂತೋಷವೂ ಪಡೋಕ್ಕಾಗೋಲ್ಲ. ಏಕೆಂದರೆ ಸಂತೋಷ ಪಡುವುದು ಅಂದರೆ ಸಮರ್ಪಣೆ ಅಂತ ಅರ್ಥ. ಸಮರ್ಪಣೆ ಬುದ್ಧಿವಂತಿಕೆಗೆಲ್ಲ ಆಗುತ್ತದೆ? ಖಂಡಿತ ಆಗೋದಿಲ್ಲ. ಬುದ್ಧಿವಂತ ಭಕ್ತನೂ ಆಗೋದಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಅತಿ ಬುದ್ಧಿವಂತಿಕೆ ಯಾವುದಕ್ಕೂ ಸಮರ್ಪಿತವಾಗೋದಕ್ಕೆ ಒಪ್ಪುವುದೇ ಇಲ್ಲ.
ದಾಸ ದಾಸಿ ಅಂತ ಹೇಳ್ಕೊಳ್ಬೇಕು ಅಂದರೆ ಅವಮಾನವಾಗತ್ತಲ್ಲ. ಬುದ್ಧಿವಂತಿಕೆ ಅವತ್ತು ಸಮಾನತೆಯ ಮಹಾಲಕ್ಷಣವೇ ಬುದ್ಧಿವಂತಿಕೆ ಆಗಿ ಕೂತಿದೆಯಲ್ಲ. ಹೀಗೆ ಈ ಥರ ನೋಡಿದಾಗ ಸಂಸ್ಕೃತ ಕಾವ್ಯ ಎಷ್ಟು ಸೂಕ್ಷ್ಮಗಳನ್ನೆಲ್ಲ ನಮಗೆ ಧ್ವನಿ ಪರಂಪರೆಯಿಂದ ಕೊಡುತ್ತದೆ ಅಂತ ಗೊತ್ತಾಗುತ್ತದೆ. ಅವನು ಹಾಗಂತ ಹೇಳಿ ಈ ಮೂರ್ಖಳಾದಂಥವಳು ಒಂದು ಪ್ರಣಯ ಪತ್ರದಲ್ಲಿ ಹೀಗೆ ಸುತ್ತು ಬಳಸಿ ಹೇಳ್ತಾ ಇದ್ದಾಳಲ್ಲ, ಇದೆಂಥದ್ದು, ಎಂಥ ಅವಿವೇಕಿನಿ ಅಂತ ಚಪ್ಪಾಳೆ ತಟ್ತಾನೆ. ಆ ಚಪ್ಪಾಳೆಗೆ ಪಕ್ಷಿ ಭಯಪಟ್ಟು ಹಾರಿ ಹೋಗುತ್ತೆ. ನೋಡಿ, ಅವರು ಮುಂದಿನ ವಿವರವನ್ನು ಕೇಳೋದಕ್ಕೆ ಆಗದಂತೆ ಪಕ್ಷಿ ಹಾರೋದಾಗ ಆ ಸನ್ನಿವೇಶದ ನಿರ್ಮಾಣವೇ ತುಂಬ ಚೆನ್ನಾಗಿದೆ. ಈ ನಾಟಕ ಅಂದರೆ ಈ ರೂಪಕ, ಇದು ನಾಟಿಕಾ ಪ್ರಕಾರದ್ದು, ಈ ವರ್ಗದಲ್ಲಿ ಅತ್ಯುತ್ತಮವಾದದ್ದು ಅಂತ ಹೇಳ್ಬೋದು. ಮಾಲವಿಕಾಗ್ನಿಮಿತ್ರ ಇದೆ. ಈ ವಿವರಗಳು, ಸಣ್ಣ ಪುಟ್ಟ ವಿವರಗಳಲ್ಲಿ, ಸೂಕ್ಷ್ಮತೆಗಳಲ್ಲಿ ಇದು ತನ್ನಂತೆ ಒಂದು ಪರಿಪೂರ್ಣತೆಯನ್ನು ಪಡ್ಕೊಂಡಿದೆ ರತ್ನಾವಳಿ. ಈ ಥರದ್ದು ಎಷ್ಟು ಸನ್ನಿವೇಶಗಳಲ್ಲಿ ತೋರಿಸ್ತಾನೆ ಕವಿ ತನ್ನ ಕೌಶಲವನ್ನು ಅಂತ ಗೊತ್ತಾಗುತ್ತೆ. ಆಮೇಲೆ ಬೈತಾನೆ, ಧಿಂಗ್ ಮೂರ್ಖ ಹಾಳಾದವನೇ ಕಿ ಮುಚ್ಚೈಹಿ ಅಸತಾ ತ್ವಯೇಯಂ ಉತ್ತರಾಸಿತ ಏನ ಉಡ್ಡೀಯ ಅನ್ಯತ್ರ ಕ್ವಾಪಿಗತ. ಆ ಪಕ್ಷಿನ ಹೆದರಿಸ್ಬಿಟ್ಟಿಲ್ಲ, ಚಪ್ಪಾಳೆ ತಟ್ಟಿದ್ದು ಎಲ್ಲೋ ಹಾರೋಯ್ತಲ್ಲ ಅಂತ. ಇರಲಿ ಪರವಾಗಿಲ್ಲ, ಈ ಬಾಳೆ ತೋಪೊಳಗೆ ಹೋಗೋಣ ಬಾ, ಅದರೊಳಗೆ ಅದು ಹಾರು ಹೋಗಿದೆ ಅಂತ ಅವರು ಎಲ್ಲಿ ಬಾಳೆ ತೋಪಿನಲ್ಲಿ ಇದ್ದು ಚಿತ್ರ ಬರೆದ್ರು ಆ ಕದಲಿಕಾಗ್ರಹದ ಹತ್ತಿರಕ್ಕೆ ಹೋಗ್ತಾರೆ. ದುರ್ವಾರಾಂ ಕುಸುಮ ಶರವ್ ಯಥಾಂ ವಹಂತ್ಯಾ ಕಾಮಿನ್ಯಾಯದಭಿಹಿತಂ ಪುರಸ್ಸಖೀನಾಂ ತದ್ಭೂಯ ಶುಕಶಿಶು ಸಾರಿಕಾಭಿರುಕ್ತಂ ಧನ್ಯಾನಾಂ ಶ್ರವಣಪಥಾತಿಥಿತ್ವಮೇತಿ ಅಂತ ಅವನು ಹೇಳ್ತಾನೆ. ಅಯ್ಯೋ ಪಾಪ, ಯಾವಳು ತನ್ನ ವಿರಹವೇದನೆಯನ್ನು ಇಷ್ಟು ಚೆನ್ನಾಗಿ ಹೇಳ್ಕೊಂಡಿದ್ದಾಳೆ ಸಖಿಯ ಹತ್ರ. ನಿಜವಾಗೂ ಈ ವಿರಹವೇದನೆಯ ಈ ಒಂದು ಕವಿತೆ, ಆ ಗಾಹೆ, ಅದನ್ನು ಶಿಶು ಶುಕ ಸಾರಿಕಾಭಿರುಕ್ತಂ, ಮಕ್ಕಳು, ಗಿಣಿಗಳು, ಈ ಥರ ಪಕ್ಷಿಗಳು ಸಂದರ್ಭದ ಗಂಭೀರತೆಯ ವಿಷಮತೆಯ ಅರಿವಿಲ್ಲದೆ ಹೇಳಿದ್ದು ಅದೆಷ್ಟು ಮುದ್ದು ಮುದ್ದಾಗಿ ಮಧುರವಾಗಿತ್ತು. ನಿಜವಾಗಲೂ ಪುಣ್ಯಾತ್ಮರ ಕಿವಿಗೆ ಮಾತ್ರ ಈ ಥರದ್ದು ಬೀಳುತ್ತೆ. ಧನ್ಯಾನಾಂ ಶ್ರವಣ ಪಥಾತಿಥಿತ್ವಮೇತಿ. ಶ್ರವಣ ಪಥಾತಿಥಿ, ಕಿವಿಯ ಹಾದಿಗೆ ಅತಿಥಿಗಳು, ಕಿವಿಯ ಹಾದಿಯ ನೆಂಟರು ಅಂತ. ಸಂಸ್ಕೃತಕ್ಕೆ ಈ ರೀತಿಯಾದ ರೂಪಕಗಳು, ಅಲಂಕಾರಿಕವಾದ ರೀತಿ ತುಂಬ ಸಹಜ. ಸಂಸ್ಕೃತದ ನಡೆಯೇ ನರ್ತನ, ಸಂಸ್ಕೃತದ ಮಾತೇ ಸಂಗೀತ, ಸಂಸ್ಕೃತದ ಸ್ಥಿತಿಯೇ ಶಿಲ್ಪ. ಅದು ಪ್ರತ್ಯೇಕವಾಗಿ ಮಾಡಲೇಬೇಕಾಗಿಲ್ಲ. ಆ ಭಾಷೆಗೆ ಆ ಒಂದು ಸೌಷ್ಠವ, ಆ ಒಂದು ಸೌಶೀಲ್ಯ ಇದೆ ಅಂತ ಅನಿಸುತ್ತದೆ. ಅದನ್ನು ಬೇರೊಂದರಲ್ಲಿ ಅನುವಾದ ಮಾಡಿದ್ರೆ ಅದು ಇನ್ನೊಂದಾಗುತ್ತೆ, ಅದು ಮೂಲದ್ದಾಗೋಲ್ಲ, ಅದು ಬೇರೆಯೇ ಆಗುತ್ತದೆ. ಹಾಗಾಗಿ ಅದರ ಚಿತ್ರಣವೇ ಬೇರೆ. ಸಂಸ್ಕೃತವನ್ನು ಸಂಸ್ಕೃತವಾಗಿಯೇ ನೋಡಬೇಕು. ಆ ರೀತಿಯ ಅನನ್ಯ ಪರತ್ವ ಅದರದು. ಕಾಳಿದಾಸ ಹೇಳ್ತಾನಲ್ಲ, ಧನ್ಯಾಸ್ತದಂಗ ರಜಸಾ ಮಲಿನೀಭವಂತಿ ಅಂತ. ಮಕ್ಕಳ ಮಾತನ್ನು, ಮಕ್ಕಳ ತೊದಲು ನುಡಿಗಳನ್ನು, ಮಕ್ಕಳು ಧೂಳು ಮೈ ಮಾಡಿಕೊಂಡು ಓಡಿ ಬಂದು ಮಡಲಿಗೆ ಬೀಳುವುದನ್ನು, ಅದನ್ನು ಪುಣ್ಯಾತ್ಮರು ಮಾತ್ರ ಅನುಭವಿಸ್ತಾರೆ ಎನ್ನುವ ರೀತಿಯಲ್ಲಿ ಹೇಳ್ತಾನಲ್ಲ, ಹಾಗೆ ಈ ಕಾಳಿದಾಸ ಸೂಕ್ತಿಯಿಂದ ಪ್ರಭಾವಿತನಾಗಿದ್ದಾನೆ ಕವಿ. ಆಗ ಬಾಳೆಯ ತೋಪಿನ ಒಳಗೆ ಹೋಗ್ತಾರೆ. ಹೋದಾಗ ಅಲ್ಲಿ ಈ ಪಂಜರ ಖಾಲಿಯಾಗಿರುತ್ತೆ. ಇಲ್ಲಿಂದಲೇ ಹಾರಿ ಬಂದಿರಬೇಕು, ಮೊಸರನ ಬಟ್ಲು ಖಾಲಿಯಾಗಿ ಬಿದ್ದಿರುತ್ತೆ, ಇದನ್ನೇ ಆ ವಾನರ ತಿಂದು ಹೋಗಿರಬೇಕು ಅಂತ ಗೊತ್ತಾಗುತ್ತದೆ. ಅಲ್ಲಿಯೇ ಬಿದ್ದಿರುತ್ತದೆ ಆ ಚಿತ್ರ. ಏತತ್ ಖಲು ತದ್ಯನ್ಮಯ ಭಣಿತಂ. ಚಿತ್ರ ನೋಡ್ತಾನೆ. ನೋಡಿದಾಗ ವಿದೂಷಕ ಎತ್ಕೊಳ್ತಾನೆ, ನನಗೆ ತೋರಿಸು ಅಂತಾನೆ. ನಾನು ಕೊಡಲ್ಲ ಅಂತಾನೆ. ಸಖೇ ದರ್ಶಯ ಅಂತ ರಾಜ ಕೇಳ್ತಾನೆ. ಇಲ್ಲ ನತೇ ದರ್ಶಯಿಷ್ಯಾಮಿ, ಸಾಪಿ ಕನ್ಯಕಾ ಅತ್ರೈವ ಆಲಿಖಿತಾ ತಿಷ್ಠತಿ ತತ್ಕಿಂ ಪಾರಿತೋಷಿಕೇಣ ವಿನಾ ಈದೃಶಂ ಕನ್ಯಾರತ್ನಂ ದರ್ಶ್ಯತೆ. ಯಾವುದೋ ಹುಡುಗಿ ಚಿತ್ರ ಬೇರೆ ಇದೆ, ನಾನು ಈ ಕನ್ಯಾರತ್ನವನ್ನು ನನಗೆ ಬಹುಮಾನ ತಗೊಳ್ಳದೆ ಕೊಡೋದುಂಟಾ ಅಂತಾನೆ. ಆಗ ತಾನು ಕಂಕಣವನ್ನೇ ತೆಗೆದುಕೊಡ್ತಾನೆ. ಕಟಕಂ ಅರ್ಪಯನ್ನೇವ ಬಲಾತ್ ಗೃಹಿತ್ವ. ಒಂದು ಕೈಯಲ್ಲಿ ಕಡಗವನ್ನು ಕೊಟ್ಟು ಇನ್ನೊಂದು ಕೈಯಲ್ಲಿ ಆ ಚಿತ್ರವನ್ನು ಕಸ್ಕೊಳ್ತಾನೆ. ಲೀಲಾವಧೂತ ಪದ್ಮಾ ಕಥಯಂತಿ ಪಕ್ಷಪಾತ ಮಧಿಕಂನಃ ಮಾನಸ ಮುಪೈತಿ ಕೇಯಂ ಚಿತ್ರಗತ ರಾಜಹಂಸೀವ. ಆಹಾ, ಇಂಥ ಸುಂದರಿಯಾಗಿದ್ದಾಳೆ ಇವಳು, ಎಷ್ಟು ದಿವ್ಯವಾಗಿದೆ ಅವಳ ಸೌಂದರ್ಯ ಅಂತನ್ನುವುದನ್ನು ಒಂದು ಆರ್ಯ ಪದ್ಯದಲ್ಲಿ ಹೇಳ್ತಾನೆ. ಇಲ್ಲಿ ಶ್ಲೇಷವೂ ಉಂಟು. ಲೀಲಾವಧೂತ ಪದ್ಮ ಅಂತಂದರೆ ಕೈಯಲ್ಲಿ ತಾವರೆ ಹೂವನ್ನು ತಿರುಗಿಸ್ತಾ ಅಂತ ಒಂದರ್ಥ. ಇಲ್ಲಿ ಅವಳು ರಾಜಹಂಸಿ ಆಗಿದ್ದಾಳೆ ಅಂತ ಕಲ್ಪನೆ. ಹಂಸಗಳು ತಮ್ಮ ಕೊಕ್ಕಲ್ಲಿ ತಾವರೆಗಳನ್ನು ಕಿತ್ತು ಆ ನಾಳವನ್ನು ತಿನ್ನುತ್ತವೆ ಅಂತ. ಲೀಲಾವಧೂತ ಪದ್ಮ ರಾಜಹಂಸಿ ಅಂತ. ರಾಜಹಂಸಿ ಲೀಲೆಯಿಂದ ಆಟವೆಂಬಂತೆ ಕಮಲವನ್ನು ತನ್ನ ಕೊಕ್ಕಲ್ಲಿ ಹಿಡಿದು ಕೊಡವಿ ತಿನ್ನುತ್ತದೆ ಅಂತ. ಇನ್ನೊಂದು ಲೀಲಾವಧೂತ ಪದ್ಮ ಅಂತಂದರೆ ಲಕ್ಷ್ಮಿಯನ್ನೇ ತನ್ನ ಲೀಲೆಯಿಂದ ಕೊಡವಿ ಹಾಕಿದವಳು ಅಂತ. ಲೀಲೆಯ ಪದ್ಮಾಯಯ ಅವಧೂತ ಸಾ ಲೀಲಾವಧೂತ ಪದ್ಮ ಅಂದರೆ ಇವಳು ಲಕ್ಷ್ಮಿಯನ್ನು ಮೀರಿಸಬಲ್ಲ ಸೌಂದರ್ಯದವಳು. ಕಥಯಂತಿ ಪಕ್ಷಪಾತ ಮಧಿಕಂನಃ, ನಮ್ಮ ಕಡೆ ಪಕ್ಷಪಾತವನ್ನು ಉಂಟು ಮಾಡ್ತಾ ಇದೆ ಇವಳ ಸೌಂದರ್ಯ ಅಂತ. ಇನ್ನೊಂದು ಹಂಸ
ಪಕ್ಷಪಾತ ರೆಕ್ಕೆಗಳನ್ನು ಬಡ್ಕೊಂಡಿದ್ದ ಕಡೆಗೆ ಬರ್ತಾ ಇದೆ ಅಂತ. ಮಾನಸ ಉಪಯುತಿಕೆಯಂ, ಮಾನಸ ಸರೋವರಕ್ಕೆ ಹೋಗ್ತಾ ಇದೆಯಲ್ಲ ಈ ಹಂಸಿ, ರಾಜಹಂಸ. ಇನ್ನೊಂದು ಮಾನಸ, ತನ್ನ ಮನಸ್ಸು ಅನ್ನುವ ಸರೋವರದ ಕಡೆಗೆ ರಾಜಹಂಸಿ ಹಾಗೆ ಇವಳು ಲಕ್ಷ್ಮಿಯನ್ನು ಮೀರಿಸುವ ಸೌಂದರ್ಯದಲ್ಲಿ ಬರ್ತಾ ಇದ್ದಾಳೆ ಅಂತನ್ನುವ ಶ್ಲಿಷ್ಟೋಪಮಾಲಂಕಾರ ತುಂಬ ಚೆನ್ನಾಗಿದೆ. ಅಯತ್ನವಾಗಿ ಮಾಡಿರ್ತಕ್ಕಂಥ ಸಂಸ್ಕೃತದಲ್ಲಿ ಈ ಥರದ ಚಮತ್ಕಾರಗಳು ತುಂಬ ತುಂಬ ಸಾಮಾನ್ಯ, ಆದರೆ ತುಂಬ ಸುಂದರ ಕೂಡ. ಆಮೇಲೆ ಮತ್ತೂ ಹೇಳ್ತಾನೆ, ವಿಧಾಯ ಪೂರ್ವ ಪೂರ್ಣೇಂದು ಮಸ್ಯ ಮುಖಮಭೂತ್ ಧ್ರುವಂ ಧಾತಾ ನಿಜಾಸನಾಂಭೋಜನ ವಿನಿಮೀಲನ ದುಸ್ಥಿತ. ವಿಧಾಯ ಪೂರ್ವ ಪೂರ್ಣೇಂದು ಮಸ್ಯ ಮುಖಮಭೂತ್ ಧ್ರುವಂ ಧಾತಾ ನಿಜಾಸನಾಂಭೋಜ ವಿನಿಮೀಲನ ದುಸ್ಥಿತ. ಅದ್ಭುತವಾದ ಪದ್ಯ ಇದು. ಈ ರೀತಿಯಾದ ಕಲ್ಪನೆಗಳು ಯಾರು ಮಾಡಿದ್ರೂ ಅದು ಲೋಕೋತ್ತರವಾದದ್ದು ಅಂತ ಅನಿಸುತ್ತದೆ. ಇವಳ ಮುಖಚಂದ್ರ ಪೂರ್ಣ ಮಂಡಲ, ಪೂರ್ಣಿಮೆಯ ಚಂದ್ರನಂಥ ಮುಖಬಿಂಬ. ಈ ಮುಖಬಿಂಬವನ್ನು ಚೆನ್ನಾಗಿ ಪೂರ್ಣವಾಗಿ ತಿದ್ದಿ ತೀಡಿ ಆ ಬ್ರಹ್ಮ ಮಾಡ್ತಾ ಇದ್ದಂತೆ ಅವನು ಕೂತ ಕಮಲಾಸನ ಇದೆಯಲ್ಲ ಅದೇ ಮುದುಡ್ಕೊಂಡು ಅವನು ಕೂತ್ಕೊಳ್ಳೋಕ್ಕೆ ಬಹಳ ಇಕ್ಕಟ್ಟಾಯಿತು ಅಂತ. ಕಮಲ ಚಂದ್ರ ಕಿರಣಗಳಿಗೆ ಮುದುಡ್ಕೊಳ್ಳುತ್ತೆ ಅನ್ನೋ ಕವಿ ಸಮಯದ ಮೇಲೆ ಎಷ್ಟು ಚೆನ್ನಾಗಿ, ಅಂದರೆ ಅಷ್ಟು ಡೀಟೇಲ್ಡ್ ಆದ ಕೆಲಸ, ಡೀಟೇಲ್ಡ್ ವರ್ಕ್ ಅಂತ ಕರೀತಾರೆ ಆರ್ಟಿಸ್ಟ್ಗಳು. ಆ ರೀತಿಯಾಗಿ ಕುಸರಿಯನ್ನು ಮಾಡ್ತಾ ಇದ್ದಂತೆ ಕಮಲ ಪೂರ್ಣವಾಗಿ ಮುಚ್ಚಿಕೊಂಡು ಅವನು ಪಾಪ ವಿಸ್ತಾರವಾಗಿ ಹಾಯಾಗಿ ಕೈಕಾಲು ಚಾಚಿಕೊಂಡು ಕೂತವನಿಗೆ ಇಕ್ಕಟ್ಟಾಗಿ ಕೂತ್ಕೊಳ್ಳೋಕ್ಕೆ ಬಹಳ ಕಷ್ಟವಾಯಿತು ಅಂತನ್ನುವುದು ಎಷ್ಟು ಸುಂದರವಾದ ಉತ್ಪ್ರೇಕ್ಷ ಅತಿಶಯೋಕ್ತಿ ಅಲಂಕಾರ. ಧಾತಾ ನಿಜಾಸನಾಂಭೋಜ ವಿನಿಮೀಲನ ದುಸ್ಥಿತ ಅಂತ ಒಂದು ಅಧ್ಯವಸಾಯವನ್ನು ಮಾಡಿದ್ದಾನೆ, ಬಹಳ ಸುಂದರವಾದದ್ದು. ಆ ಚಿತ್ರ ನೋಡ್ತಾನೆ, ಓಹ್ ಗೊತ್ತಾಯಿತು ಅಂತ ಅಂದ್ಕೋತಾ ಇದ್ದಾನೆ. ಅಷ್ಟೊತ್ತಿಗೆ ಸುಸಂಗತೆ ಮತ್ತು ಸಾಗರಿಕೆ ಇಬ್ಬರು ಚಿತ್ರವನ್ನು ಹುಡುಕೊಂಡು ಬರ್ತಾರೆ. ಪಕ್ಷಿಯಂತೂ ಸಿಗಲಿಲ್ಲ. ನ ಸಮಾಸಾಧಿತ ಅವಾಭ್ಯಾಂ ಸಾರಿಕ, ಪಕ್ಷಿ ಹಾರೋಯ್ತು. ಇನ್ನು ಈ ಚಿತ್ರಫಲಕವನ್ನಾದರೂ ಹುಡ್ಕೊಳ್ಳೋಣ ಅಂತ ಬರ್ತಾರೆ. ಬಂದಾಗ ಇವರಿಬ್ಬರ ಮಾತಿನ ಮೂಲಕವಾಗಿ ಗೊತ್ತಾಗುತ್ತದೆ ಚಿತ್ರಫಲಕ ಇವರಿಗೆ ಸಿಕ್ಕಿದೆ ಅಂತ. ಆಗ ಇವಳು ಹೇಳ್ತಾಳೆ ಸುಸಂಗತೆ, ಸಖಿ ದರ್ಶಿತಂ ಖಲು ಮೇಧಾವಿನ್ಯ ಆತ್ಮನೋ ಮೇಧಾವಿತ್ವ. ನಾನು ಹೇಳಿಲ್ವ ಮೊದಲೇ, ಆ ಪಕ್ಷಿ ಎಲ್ಲವನ್ನ ಕಂಠಪಾಠ ಮಾಡ್ಕೊಂಡು ಬಿಡುತ್ತೆ, ನಮ್ಮ ಸಂವಾದವನ್ನು ಬೀದಿ ಹಾದಿ ಎಲ್ಲ ಹಬ್ಬುತ್ತೆ ಅದು ಅಂತ ಹಬ್ಬಿಸ್ತು ಅದು. ಮತ್ತೆ ಅವಳು ಹೇಳಿರ್ತಾಳೆ, ನೀನು ಸ್ವಲ್ಪ ನಿಯಂತ್ರಣ ಮಾಡು ಅಂತ, ನನಗೆಲ್ಲ ಆಗುತ್ತೆ ಅಂತ ಅವಳಂದಿರ್ತಾಳೆ. ಆಮೇಲೆ ಅಯ್ಯೋ ಇದೇನಾಯಿತು, ನನ್ನ ಕಥೆ ಎಲ್ಲರಿಗೂ ಜಗಜ್ಜಾಹೀರಾತಾಯ್ತಲ್ಲ ಅಂತ ಸಾಗರಿಕೆ ಅಂದ್ಕೋತಾ ಇದ್ದಾಳೆ. ಯತ್ ಸತ್ಯಂ ಜೀವಿತ ಮರಣಯೋರಂತರೇ ವರ್ತೆ, ನನಗೆ ಸಾವು ಬದುಕಿನ ಸಮಸ್ಯೆ ಅಂತ. ಆಮೇಲೆ ಅವನು ನೋಡ್ತಾನೆ, ಅವಳು ಆ ತಾವರೆಯ ಎಲೆಗಳನ್ನು ಹಾಸಿಕೊಂಡು ವಿರಹದಲ್ಲಿ ತಂಪಾಗಬೇಕು ಅಂತ ಮಲಗಿದ್ದಳಲ್ಲ, ಅದನ್ನು ನೋಡಿ ರಾಜ ಹಾಸಿಗೆಯಿಂದ ಒಳ್ಳೆ ಶರ್ಲಾಕ್ ಹೋಮ್ಸ್ ಥರ ಅವಳ ಸೌಂದರ್ಯ ಹೇಗಿರಬೇಕು ಅಂತ ಊಹೆ ಮಾಡ್ತಾನೆ. ಇದನ್ನು ಸಂಸ್ಕೃತ ಕವಿಗಳ ವ್ಯಾಧಿ ಅಂತ ಕೂಡ ಕರೀಬಹುದು, ಆದರೆ ವ್ಯಾಧಿ ಆದರೂ ಹೇಳಲೇಬೇಕಾಗುತ್ತದೆ. ಈ ರೀತಿಯಾದದ್ದನ್ನು ಮುಂದಿನ ಅನೇಕ ಕವಿಗಳಲ್ಲಿ ನಾವು ನೋಡ್ತೀವಿ. ಅದೊಂದು ಕಲ್ಪನೆಯನ್ನು ಮಾಡ್ತಾರಲ್ಲ, ಕಲ್ಪನೆಯ ವಿಶಿಷ್ಟತೆ ಅಷ್ಟೇ. ಆದರೆ ಈ ಕಾಲಕ್ಕಂತೂ ಫೆಮಿನಿಸಮ್ನ ಹಿನ್ನೆಲೆಯಲ್ಲಿ ಇವನ್ನೆಲ್ಲ ಬಾಯಿಗೆ ಬಂದಂಗೆ ಬೈತಾರೆ. ನನಗೇ ಜ್ಞಾಪಕ ಇರುವಂತೆ, ಮೊನ್ನೆ ದಿವಸ ಪ್ರಸ್ತಾವಿಸಿದ್ನಲ್ಲ, ಒಂದು ನ್ಯಾಷನಲ್ ಸೆಮಿನಾರ್ ಎಲ್ಲ ಆಯಿತು ಅಂತ. ಆಗ ಪ್ರಸಿದ್ಧ ವಿದ್ವಾಂಸರು ಡಾಕ್ಟರ್ ಜಿ ರಾಮಕೃಷ್ಣ ಅವರು ಇದನ್ನು, ಮತ್ತೆ ಮುಂದೆ ಇನ್ನೂ ಒಂದು ಪದ್ಯ ಬರ್ತದೆ, 14ನೇ ಪದ್ಯ, ಪರಿಮ್ಲಾನಂ ಪ್ರೀನಸ್ತನ ಜಗನ ಸಂಗಾದುಭಯತಃ ಅಂತಕ್ಕಂಥದ್ದು, ಇದನ್ನು ಹಿಡ್ಕೊಂಡು ತುಂಬ ಆಕ್ಷೇಪ ಮಾಡಿದರು. ಇಂಥ ಪದ್ಯಗಳನ್ನು ಬರೀತಕ್ಕಂಥದ್ದು ಇಂಥದ್ದನ್ನು ಅಂತ. 15ನೇ ಪದ್ಯ ಅದು ಬರ್ತದೆ. ಇದನ್ನು ಇಟ್ಕೊಂಡು ಈ ರೀತಿಯಾದ ಪದ್ಯ ಬರೆಯೋನೊಬ್ಬ ಮಹಾಕವಿನ, ಒಳ್ಳೆ ರಾಜನ, ಇಂಥವನು ಅಂತ. ಆ ಕಾಲದ ರುಚಿ ಹಾಗೆ ಅಂತ ಅನ್ನಬೇಕು. ಜಿ ರಾಮಕೃಷ್ಣ ಅವರು ಸಂಸ್ಕೃತವನ್ನು, ಸಾಹಿತ್ಯವನ್ನೆಲ್ಲ ಬಲ್ಲವರಾದರೂ ಈ ಕಾವ್ಯಗಳನ್ನು ನೋಡುವ ಒಂದು ಮನೋಧರ್ಮ ಅವರಿಗಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಆ ಮನೋಧರ್ಮ ಬೇಕು. ಇದನ್ನೇನು ವಾಲ್ಮೀಕಿ ವ್ಯಾಸರ ಕೃತಿಗಳ ಜೊತೆ ಹೋಲಿಸ್ತೀವ, ಕಾಳಿದಾಸನ ಶೇಕ್ಸ್ಪಿಯರ್ನ ಕೃತಿಗಳ ಜೊತೆ ಹೋಲಿಸ್ತೀವ? ಇಲ್ಲ. ಇದರ ಅರ್ಹತೆ ಬೇರೆಯಾದದ್ದು, ಅದನ್ನು ಹಾಗೆ ಕಾಣಬೇಕು. ಕಚ್ಛ್ರಾದೂರು ಯುಗಂ ವ್ಯತೀತ್ಯ ಸುಚಿರಂ ಭ್ರಾಂತ್ವಾ ನಿತಂಬಸ್ಥಲೆ ಮಧ್ಯೆ ಸ್ಯಾ ತ್ರಿವಲೀ ತರಂಗ ವಿಷಮೆ ನಿಸ್ಪಂದತಾಮಾಗತ ಮದೃಷ್ಟಿ ತೃಷಿತೇವ ಸಂಪ್ರತಿ ಶನೇರಾರುಹ್ಯ ತುಂಗಸ್ತನು ಸಾಕಾಂಕ್ಷಂ ಮುಹುರೀಕ್ಷತೆ ಜಲಲವ ಪ್ರಸ್ಯಂದಿನಿ ಲೋಚನೆ. ಚಿತ್ರವನ್ನು ನೋಡ್ತಾ ಇದ್ದಾನೆ. ಮುಂದೆ ಆ ಹಾಸಿಗೆಯನ್ನು ನೋಡ್ತಾನೆ, ನಳಿನಿ ಪತ್ರಶೇನಂ, ಅದು 13ನೇ ಪದ್ಯದ್ದು. ನೋಡ್ತಾ ಆ ಚಿತ್ರದಲ್ಲಿ ಅಂದುಕೋತಾನೆ, ಅಡಿಯಿಂದ ಮುಡಿಯವರೆಗೂ ಇವಳ ಮೇಲಕ್ಕೆ ದೃಷ್ಟಿ ಹಾದು ಹೋಗ್ತಾ ಇದೆ. ತೊಡೆಯಿಂದ, ನಡುವಿಂದ, ಎದೆಯಿಂದ ಕಣ್ಣಿನವರೆಗೂ ದೃಷ್ಟಿ ಬರ್ತಾ ಇದೆ, ಹತ್ತುಕೊಂಡು ಹೋಗ್ತಾ ಇದೆ ಅಂತ ಅನಿಸುತ್ತದೆ. ದೃಷ್ಟಿ ಅಂದರೆ ಪಾದಾದಿ ಕೇಶ ಅಂತ ಅಂತೀವಲ್ಲ, ಆ ರೀತಿಯಾಗಿ ಆರೋಹಣ ಕ್ರಮದಲ್ಲಿ ಹೋಗ್ತಾ ಇದೆ ಅಂತಾನೆ.
ಇಲ್ಲಿ ಅವನಿಗೆ ಕಾಳಿದಾಸನ ಕುಮಾರ ಸಂಭವದಲ್ಲಿ 3ನೇ ಸರ್ಗದಲ್ಲಿ 5ನೇ ಸರ್ಗದಲ್ಲಿ ಸ್ಥಿತಾಕ್ಷಣಂ ಪಕ್ಷ್ಮಸುತಾಡಿತಾಧರ ಪಯೋಧರೋತ್ಸೇದ ನಿಪಾತ ಚೂರ್ಣಿತ ವಲೀಶುತಸ್ಯ ಸ್ಖಲಿತ ಪ್ರಪೇದಿದ್ರೆ ಚಿರೇಣನಾಭಿಂ ಪ್ರಥಮೋದ ಬಿಂದವಃ ಅನ್ನುವ ಪದ್ಯ ಸ್ಫೂರ್ತಿ ಕೊಟ್ಟಿದೆ. ಆದರೆ ಕಾಳಿದಾಸನ ಮಹತ್ವ ಈ ಪದ್ಯಕ್ಕೆ ಶೃಂಗಾರ ಹೇಗೋ ಶಾಂತ ವೈರಾಗ್ಯಗಳ ಅರ್ಥವೂ ಇದೆ. ಅದು ಪಾಪ ಇವನಿಗೆ ಬರೋಲ್ಲ. ಮತ್ತೆ ಇವನ ಕಾವ್ಯ ಸಂದರ್ಭವೂ ಆ ತರಹ ಅಲ್ಲ. ಅದನ್ನು ನಾವು ನೋಡಬೇಕಲ್ಲ. ಬಾಹುಬಲಿ ಸಿನಿಮಾದಲ್ಲಿ ನಾವು ಟ್ರಾಯ್ ಸಿನಿಮಾದ ಮೌಲ್ಯವನ್ನು ಅಪೇಕ್ಷೆ ಮಾಡೋಕ್ಕಾಗತ್ತೆ? ಅದು ಅಷ್ಟೇ ಕೊಡತಕ್ಕಂಥದ್ದು. ಶಂಖದಲ್ಲಿ ಕೊಳಲಿನ ನಾದ ಬರುತ್ತೆ, ಬರುವಂಥದ್ದಲ್ಲ. ಆ ರೀತಿಯಾಗಿ ಇಷ್ಟಕ್ಕಿಷ್ಟೇ ಅಂತ ಅಂದ್ಕೋಬೇಕು. ಆಮೇಲೆ ತನ್ನ ಬಗೆಗೆ ಈ ಥರ ಮಾತುಗಳನ್ನು ಆಡ್ತಾ ಇದ್ದಾನೆ ರಾಜ ಅಂದಾಗ ಅವಳಿಗೆ ಸಂತೋಷವಾದರೂ ಮುಜುಗರ ಆಗುತ್ತದೆ. ಯಾವುದು ರಹಸ್ಯವೋ ಅದು ಸದಸ್ಯವಾದಾಗ, ಯಾವುದನ್ನು ಗಂಡನೋ ಹೆಂಡತಿಯೋ ಪರಸ್ಪರ ಅವರು ಮಾತ್ರ ಆಡಿಕೊಳ್ಳಬಹುದಾದದ್ದು 10 ಜನಕ್ಕೆ ಕೇಳುವಂಥ ರೀತಿಯಲ್ಲಿ ಆಡಿದಾಗ ಸ್ವಲ್ಪ ಮುಜುಗರ ಆಗುತ್ತದೆ. ಸಾಗರಿಕೆ ನಗ್ತಾಳೆ. ತ್ವಮೇವ ಶೃಣು ಯಸ್ಯ ಆಲೇಖ್ಯ ವಿಜ್ಞಾನಂ ಏವಂ ವರ್ಣ್ಯತೆ. ಕೇಳು ಕೇಳು, ನನ್ನ ಚಿತ್ರಕಲಾ ಕೌಶಲ ಎಂಥದ್ದು ಅಂತ ಮಹಾರಾಜ ಹೇಳ್ತಾ ಇದ್ದಾನೆ. ನಿನ್ನ ಚಿತ್ರವನ್ನು ನಾನೇ ಬರೆದಿದ್ದಲ್ವಾ ಅಂತ. ಆಮೇಲೆ ರಾಜ ಹೇಳ್ತಾನೆ, ವಯಸ್ಸಿಯ ಅನಯ ಲಿಖಿತೋಹಮಿತಿ ಯತ್ ಸತ್ಯಂ ಮಮಾತ್ಮನ್ಯೇವ ಬಹುಮಾನಃ ತತ್ ಕಥಂ ನ ಪಶ್ಯಾಮಿ. ಇವಳು ಸಾಗರಿಕೆ ಮಹಾರಾಜನ ಚಿತ್ರ ಬರೆದಿದ್ದಾಳೆ. ಅವಳು ಸಾಗರಿಕೆಯ ಚಿತ್ರವನ್ನು ಸುಸಂಗತೆ ಸಖಿ ಬರೆದಿದ್ದಾಳೆ. ಆ ಸಾಗರಿಕೆಯ ಕೈಯಲ್ಲಿ ತಾನು ಬರೆಯಲ್ಪಟ್ಟೆ ಅನ್ನೋದೇ ತನಗೆ ಪುಣ್ಯ ಅಂತ ರಾಜ ಹೇಳ್ತಾ ಇದ್ದಾನೆ. ಭಾತಿ ಪತಿತೋ ಲಿಖಂತ್ಯಾಹ ತಸ್ಯಾ ಬಾಷ್ಪಾಂಬು ಶೀಕರ ಕಣೌಘ ಸ್ವೇದೋದ್ಗಮ ಇವ ಕರತಲ ಸಂಸ್ಪರ್ಶಾದೇಶ ಮೇ ವಪುಷಿ. ಅವಳು ಬರೆಯುವಾಗ ತನಗಿವನು ಸಿಗೋಲ್ಲ ಅನ್ನುವ ದುಃಖದಲ್ಲಿ ಕಣ್ಣೀರು ಹಾಕಿದ್ದಾಳೆ. ಆ ಕಣ್ಣೀರು ಅಲ್ಲಿ ಒಂದು ಕಡೆ ಬಿದ್ದಿದೆ. ಅವನು ಹೇಳ್ತಾ ಇದ್ದಾನೆ, ಈ ಚಿತ್ರ ತನ್ನ ಚಿತ್ರ ಬೆವತು ಸಜೀವವಾಗಿದೆಯೋ ಎಂಬಂತೆ ಕಾಣಿಸ್ತಾ ಇದೆ. ಅವಳ ಕೈಯ ಬೆವರು ಇದಕ್ಕೆ ಅಂಟಿದೆ, ಕಣ್ಣೀರು ಕೂಡ ಇಲ್ಲಿ ಬಿದ್ದಿದೆ, ತುಂಬ ಸ್ವಾರಸ್ಯಕಾರಿಯಾದಂಥ ಅನುಬಂಧ ಬಂದಿದೆ ಎನ್ನುವ ಥರ ಹೇಳ್ತಾನೆ. ಸೂಕ್ಷ್ಮ ಪರಿಶೀಲನೆ. ಇದು ಮತ್ತೆ ಕಾಳಿದಾಸನ ಶಾಕುಂತಲದ 6ನೇ ಅಂಕದಲ್ಲಿ ದುಷ್ಯಂತ ಶಕುಂತಲೆ ಚಿತ್ರಣ ಬರೀತಾನೆ. ಕಾರ್ಯಾಸೈಕತಲೀನ ಹಂಸ ಮಿಥುನ ಅಂತೆಲ್ಲ ಶ್ಲೋಕ ಹೇಳ್ತಾನೆ. ಮತ್ತು ಅವನ ಕಂಬನಿ ಆ ಚಿತ್ರದ ಮೇಲೆ ಬಿದ್ದು ಚಿತ್ರ ಬಣ್ಣಗೆಟ್ಟಿದೆ ಎನ್ನುವುದು ಬರುತ್ತದೆ. ಅದು ವಿರಹದಿಂದ ಶಕುಂತಲೆನ ಬಂದವಳನ್ನು ತಾನು ತಿರಸ್ಕರಿಸಿಬಿಟ್ನಲ್ಲ ಅನ್ನುವ ದುಃಖ, ತಾನು ತಪ್ಪು ಮಾಡಿದೆ ಎನ್ನುವ ಸಂಕಟದಿಂದ ಬರಿತಾ ಇರ್ತಾನೆ. ಅಂದರೆ ನೋಡಿ, ಇಲ್ಲಿ ಯಾವುದು ಲಘುವಾಗಿದೆ, ಕಾಳಿದಾಸನದು ಅದು ಘನವೂ ಆಗಿದೆ. ಕಾಳಿದಾಸ ತುಂಬ ಶೃಂಗಾರವನ್ನು, ಬಹಳ ಕೋಮಲ ಮನೋಹರವಾದ ಕಲ್ಪನೆಗಳನ್ನು, ಸಂಕೀರ್ಣವಾದ ರಚನಾ ಚಮತ್ಕಾರವನ್ನು ಮಾಡಿದ್ರೂ ಒಂದು ಘನತೆ, ಒಂದು ಭಾವತೀವ್ರತೆ ಇದೆ. ಇದು ಬಹಳ ಮುಖ್ಯವಾದದ್ದು. ಅಂದರೆ ಕಾಳಿದಾಸನ ಟೆಕ್ನಿಕ್ಕನ್ನು ಮಾತ್ರ ಹಿಡಿದು ಅವನ ತತ್ವವನ್ನು ಬಿಟ್ಟರೆ ಈ ಥರದ ಕೃತಿಗಳು ಬರ್ತವೆ. ಇಷ್ಟೇ ಅವುಗಳಿಗಾಗತಕ್ಕಂಥದ್ದು. ನನ್ನ ಕೆಲವರು ತರುಣ ಮಿತ್ರರ ಲೇಖಕರು ಭೈರಪ್ಪನವರ ಶೈಲಿಯನ್ನು ಅನುಕರಿಸಿದ್ದುಂಟು. ಆದರೆ ಭೈರಪ್ಪನವರ ಭಾವ ಗಾಂಭೀರ್ಯವನ್ನು ಅನುಸರಿಸೋಕ್ಕಾಗಿಲ್ಲ. ಕುಮಾರವ್ಯಾಸನ ಭಾಮಿನಿ ಷಟ್ಪದಿಯ ಶೈಲಿಯನ್ನು ಅನುಸರಿಸಿ ಎಷ್ಟೋ ಬಂದುವೋ, ಕುಮಾರವ್ಯಾಸನೇ ಆಗಿ ಉಳಿದ್ರು. ಇಂಥರದವರೆಲ್ಲರೂ ಯಾವುದಕ್ಕೂ ಪ್ರಯೋಜನಕ್ಕೆ ಬರದೇ ಇರೋರ ಥರ ಆಗ್ತಾರೆ. ಕುವೆಂಪು ಅವರ ರಾಮಾಯಣ ದರ್ಶನವನ್ನು ಸಮೇತನಹಳ್ಳಿ ರಾಮರಾಯರು ಇನ್ನೂ ಕೆಲವರು ಅನುಕರಣೆ ಮಾಡಿ ಆ ಶೈಲಿಯನ್ನು ಬರೆದರು. ಶಾಕುಂತಲಾ ಅಂತ ಬರೆದರು. ಕಷ್ಟಪಟ್ಟಿದ್ದಾರೆ ಪಾಪ. ಓದುವುದು ಮತ್ತೂ ಕಷ್ಟವಾಗುತ್ತದೆ. ಕಲ್ಪನೆಯಲ್ಲಿ, ದರ್ಶನದಲ್ಲಿ ಯಾವ ರಾಮಣೀಯಕತೆಯೂ ಇಲ್ಲ. ಮತ್ತು ಹಾಗೇನೆ ಬಸವ ತುಪ್ಪದ ಅಂತ ಒಬ್ಬರು ದೊಡ್ಡ ಗ್ರಂಥ ಬಸವ ದರ್ಶನ ಅಂತ ಬರೆದರು. ಅದು ಅಷ್ಟೇ, ಮನುಷ್ಯ ಮಾತ್ರ ಓದೋಕ್ಕಾಗೋಲ್ಲ, ಆ ಥರ ಇರತಕ್ಕಂಥದ್ದು. ಅಂದರೆ ಅನುಕರಣೆಗೆ ಕೆಲವೊಂದು ರೂಪಗಳು ಸಿಕ್ಕಿಬಿಡುತ್ತವೆ, ಸ್ವರೂಪ ಅದು ಸಿಗುವಂಥದ್ದಲ್ಲವಲ್ಲ. ಹಾಗೆ ಆದರೆ ಇವನು ತನ್ನ ಯೋಗ್ಯತೆಯನ್ನು ನೋಡ್ಕೊಂಡಿದ್ದಾನೆ. ಇವನು ದೊಡ್ಡ ನಾಟಕ ಬರಲಿಲ್ಲ, ಚಿಕ್ಕದಾದ ನಾಟಿಕೆಯನ್ನು ಬರೆದ. ಅಲ್ಲಿಯೇ ನಮ್ಮನ್ನು ಮಳತೆ ಅಂತಿದೆಯಲ್ಲ, ಅದು ಗೊತ್ತಾಗುತ್ತದೆ. ಇವಳಿಗೀಗ ಒಂದು ರೀತಿ ಸಂತೋಷ. ಮಹಾರಾಜ ತಾನು ಬರೆದ ಚಿತ್ರವನ್ನು, ತನ್ನದೇ ಚಿತ್ರ ಇವಳು ಬರೆದಿದ್ದನ್ನು ಮೆಚ್ಕೋತಿದ್ದಾನೆ, ಪ್ರೀತಿ ತೋರ್ಪಡಿಸ್ತಾ ಇದ್ದಾನೆ ಅಂತ. ಆಗ ಆ ವಿದೂಷಕ ಹೇಳ್ತಾನೆ, ನೋಡಿ ಇಲ್ಲಿ ಏತತ್ ಸರಸ ಕಮಲಿನೀ ದಲ ಮೃಣಾಲ ವಿರಚಿತಂ ತಸ್ಯಾ ಇವ ಮದನಾವಸ್ಥಾ ಸೂಚನೀಯಂ ಶಯನೀಯಂ. ಅವಳು ವಿರಹವೇದನೆಯಿಂದ ಈ ಕಮಲದ ಎಲೆಯ ನಾಳದ ಹಾಸಿಗೆಯ ಮೇಲೆ ಮಲಗಿದ್ರಳೆಲ್ಲ, ಅದು ಇಲ್ಲಿದೆ ಅಂತ. ಹೌದೌದು, ಗೊತ್ತಾಗ್ತಾ ಇದೆ, ಅದರಿಂದಲೇ ಅವಳ ಸೌಂದರ್ಯ ತಿಳಿತಾ ಇದೆ ಅಂತ ಹೇಳ್ತಾನೆ. ನಾನು ಇದನ್ನೇ ಮೊದಲು ತಿಳಿಸಿದ್ದು. ವಯಸ್ಸ್ಯ ನಿಪುಣಂ ಉಪಲಕ್ಷಿತಂ ತಥಾಹಿ ಪರಿಮ್ಲಾನಂ ಪೀನ ಸ್ತನಜಘನ ಸಂಗಾದುಭಯತಃ ತನೋರ್ ಮಧ್ಯಸ್ಯಾಂತಃ ಪರಿಮಿಲನಮಪ್ರಾಪ್ಯ ಹರಿತಂ ಇದಂ ವ್ಯಸ್ತನ್ಯಾಸಂ ಶ್ಲತಭುಜಲತಾ ಕ್ಷೇಪವಲನೀ ಕೃಶಾಂಗ್ಯ ಸಂತಾಪಂ ವದತಿ ನಳಿನೀ ಪತ್ರಶಯನಂ. ತುಂಬ ಸೊಗಸಾದಂತಹ ಅನುಮಾನಾಲಂಕಾರ ಇಲ್ಲಿದೆ.
ಒಳ್ಳೆ ಇನ್ಫರೆನ್ಸು. ಅವಳ ಗುರುತರವಾದ ಜಗನ ಸ್ತನಗಳ ಕಾರಣದಿಂದ ಆ ಭಾಗದ ಎಲೆಗಳು ಜಜ್ಜಿ ಹೋಗಿವೆ, ಬಾಡಿ ಹೋಗಿವೆ. ತೆಳ್ಳಗಿರುವ ನಡುವಿನ ಕಾರಣ ಅದು ನಡುವು ಆ ಹಾಸಿಗೆಯ ಮೇಲೆ ಮುಟ್ಟದೇ ಇರೋದ್ರಿಂದ ಆ ಎಲೆಗಳು ಹಚ್ಚ ಹಸುರಾಗಿ ಮೃದುವಾಗಿ ರಸರಸವಾಗಿ ಚೆನ್ನಾಗಿವೆ. ಅಂಚಿನಲ್ಲಿರ್ತಕ್ಕಂಥ ಎಲೆಗಳೆಲ್ಲ ಚೆಲ್ಲಾಪಿಲ್ಲಿ ಆಗಿವೆ. ಅವಳಿಗೆ ವಿರಹ ವೇದನೆಯಲ್ಲಿ ಕೈ ಕಾಲು ಕೊಡವಿಕೊಂಡಿದ್ದರಿಂದ ಹಾಗಾಗಿದೆ. ಹೀಗಾಗಿ ತೆಳ್ಳಗೆ ಬೆಳ್ಳಗೆ ಇರ್ತಕ್ಕಂಥ ಸುಂದರಿ ಅವಳು ಅಂತನ್ನುವ ಕಲ್ಪನೆಯನ್ನು ಮಾಡಿದ್ದಾನೆ. ಇದು ಆ ಕಾಲಕ್ಕೆ ಅದ್ಭುತವಾದ ಧ್ವನಿಪೂರ್ಣವಾದ ಪದ್ಯ. ಆದರೆ ಈ ಕಾಲಕ್ಕೆ ಇದು ಒಂಥರ ತುಂಬ ವಾಚ್ಯ ಅಂತ ಅನಿಸ್ತಾ ಇದೆ. ಈ ಬಗೆಯ ವಾಚ್ಯತೆ ಯಾಕೆ ಅಂತ ರುಚಿಭೇದ ಅಷ್ಟೇ ಕಾರಣ. ಏನೆಂದರೆ ಭಾವವನ್ನು ಇಟ್ಟು ಸೌಂದರ್ಯವನ್ನು ಮಾಡಿದ್ರೆ ಚೆನ್ನ. ಹಿಂದೆ ಮಾಡಿದ್ನಲ್ಲ ಬ್ರಹ್ಮ, ಇವಳ ಮುಖಚಂದ್ರ ನಿರ್ಮಾಣ ಕಾಲದಲ್ಲಿ ಅವನ ಆಸನವೇ ಕುಂಚಿತವಾಯಿತು ಅಂತ, ಅದು ತುಂಬ ಸುಂದರವಾದ ಕಲ್ಪನೆ ಅಂತ ಅನಿಸುತ್ತದೆ. ಆ ರೀತಿಯಾದದ್ದು ಚೆನ್ನ. ನಾನು ಹಲವು ಬಾರಿ ವೇದಿಕೆಯಲ್ಲಿ ಹೇಳಿದ್ದೀನಿ, ವಾಲ್ಮೀಕಿ ಸೀತೆಯ ವರ್ಣನೆಯನ್ನು ಹನುಮಂತನ ಬಾಯಲ್ಲಿ ದುಷ್ಕರಂ ಕೃತವಾನ್ ರಾಮ ಅನ್ನೋದರೊಳಗೆ ಸೀತೆಯ ಸೌಂದರ್ಯ ಗೊತ್ತಾಗುವಂಥದ್ದು, ಹೋಮರಂದು ಹಾಗೆ ಆಗ್ತಕ್ಕಂಥದ್ದು ಅಂತ. ಆಮೇಲೆ ಹೇಳ್ತಾನೆ, ಇದೆ ನಮ್ಮ ಜಿ ರಾಮಕೃಷ್ಣ ಅವರಿಗೆಲ್ಲ ಆಕ್ಷೇಪಾರ್ಹವಾಗಿ ಕಂಡದ್ದು. ಈ ಕಾಲದ ರುಚಿಭೇದದಿಂದ ಇನ್ನಷ್ಟು ಉಲ್ಬಣವಾಗಿ ತೋರ್ತಕ್ಕಂಥದ್ದು. ಸ್ಥಿತ ಮುರಸ ವಿಶಾಲಂ ಪದ್ಮಿನಿ ಪತ್ರಮೇತತ್ ಕಥಯತಿ ನತದಾಂತೋ ಮನ್ಮಥೋತ್ಥಾಂ ಅವಸ್ಥಾಂ ಅತಿಗುರು ಪರಿತಾಪಂ ಲಾಪಿತಾಭ್ಯಾಂ ಯಥಾಸ್ಯಾಹ ತನಯುಗ ಪರಿಣಾಹಂ ಮಂಡಲಾಭ್ಯಾಂ ಬ್ರವೀತಿ ಪರಿಚ್ಯುತಸ್ತತ್ ಕುಚಕುಂಭ ಮಧ್ಯಾತ್ ಕಿಂಶೋಷ ಮಾಯಾಸಿ ಮೃಣಾಲಹಾರ ನ ಸೂಕ್ಷ್ಮ ತಂತೋರಪಿ ತಾವಕಸ್ಯ ತತ್ರಾವಕಾಶೋ ಭವತಃ ಕಿಮು ಸ್ಯಾತ್. ಅವಳಿಗೆ ತಂಪಾಗಬೇಕು ಮೈ ಮೇಲೆ ಅಂತ ಕಮಲದ ಎಲೆಗಳನ್ನು ಕಮಲದ ನಾಳುಗಳನ್ನು ಎಲ್ಲ ಹಾಕಿ ಸುತ್ತುಕೊಂಡಿದ್ದಳು. ತಸ್ಯಾಯವ ಪೀನಸ್ತನೋಷ್ಮಾ ಕ್ಲಿಶ್ಯಮಾನ ಕೋಮಲ ಮೃಣಾಲಹಾರ, ಆ ತಾವರೆಯ ನಾಳುಗಳ ಹಾರನ್ನೆಲ್ಲ ಹಾಕ್ಕೊಂಡಿದ್ದಳು. ಅದು ಅವಳ ಸ್ತನಾಂತರಕ್ಕೆ ಹೋಗಲಿಲ್ಲ, ಅಷ್ಟು ನಿಬಿಡವಾಗಿತ್ತು ಅವಳ ಸ್ತನ ಅಂತ ಒಂದು ಪದ್ಯ. ಮತ್ತು ಅದು ಎಷ್ಟು ವಿಸ್ತಾರವಾಗಿತ್ತು ಅನ್ನೋದಕ್ಕೂ ಆ ತಾವರೆಯ ಎಲೆ ಅಷ್ಟು ಕಂದಿದ್ದರಿಂದ ಅದರ ಅಗಲದಿಂದಾಗಿ ಅವಳ ಸ್ತನಗಳ ಅಗಲ ಗೊತ್ತಾಗುತ್ತದೆ ಅಂತ. ಇಲ್ಲಿ ನಾವು ಈ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಕೆಲವು ಯಾವುದನ್ನು ಮಾಡ್ತಾರೆ ಆ ಥರ ಸಂಸ್ಕೃತದ ಕವಿಗಳ ಕಮರ್ಷಿಯಲ್ ಸಿನಿಮಾ ಥರದ್ದು ಈ ನಾಟಕಗಳು ಅಂತ ಅನ್ನಬೇಕು. ಅವರಿಗೆ ಆ ಜನರನ್ನು ಯಾರಿರ್ತಾರೆ ಅವ್ರನ್ನ ರಂಜಿಸುವಂಥದ್ದು ಅಂತ. ಮತ್ತು ಇದನ್ನು ಮೆಚ್ಚಿಕೊಳ್ತಕ್ಕಂಥ ಪಂಡಿತರು ಇದ್ದರು. ಪಂಡಿತರಾದರೆ ಏನು ಚಾಂಚಲ್ಯ ಇರಬಾರ್ದು ಅಂತ ಇಲ್ವಲ್ಲ. ಎಷ್ಟೋ ಬಾರಿ ಪಂಡಿತರಿಗೆ ಚಾಂಚಲ್ಯ ಜಾಸ್ತಿ ಅಂತಲೂ ಗೊತ್ತಾಗುತ್ತದೆ. ರಸಧ್ವನಿ ಎನ್ನುವುದಕ್ಕೆ ಅದು ದೇಹಕ್ಕಿಂತ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಸ್ವಾರಸ್ಯ ಅನ್ನೋದನ್ನು ಮರೆತೇ ಬಿಡ್ತಾರೆ. ಇಲ್ಲಿ ಬರುತ್ತದೆ ಸಮಸ್ಯೆ. ನೋಡಿ, ಅದೇ ಕಾಳಿದಾಸ ಶಾಕುಂತಲದಲ್ಲಿ ದುಂಬಿ ಬಂದು ಅವಳ ಹತ್ರ ಓಡಾಡುತ್ತದೆ. ರಹಸ್ಯಾಖ್ಯಾಯೀವ, ಏನೋ ಗುಟ್ಟು ಹೇಳೋ ಥರ ಕಿವಿ ಹತ್ತಿರ ಬರ್ತಾ ಇರ್ತಕ್ಕಂಥದ್ದು. ಆಮೇಲಿಂದ ತುಟಿ ಹತ್ತಿರವೇ ಬರ್ತಾ ಇದೆ ಚುಂಬನ ಮಾಡೋದಕ್ಕೆ ಅನ್ನೋ ತರಹ. ಇವಳು ಕೈಕಾಲು ಬೀಸ್ತಾ ಇದ್ದಾಳೆ. ಅದನ್ನೆಲ್ಲ ನೋಡ್ತಾ ವಯಂ ತತ್ವಾನ್ವೇಷೆ ಮಧುಕರ ಹತ ತುಮ್ಖಲು ಕೃತಿ. ಅಯ್ಯ ದುಂಬಿ, ನಾವು ಮೀನಾಮೇಷ ನೋಡ್ತಾ ಇದ್ದೀವಿ, ನೀನು ಧೈರ್ಯವಾಗಿ ನುಗ್ಗಿಬಿಟ್ಟು ಕೃತಾರ್ಥನಾದೆ ಅಂತ. ಇಲ್ಲಿ ಅದೆಷ್ಟು ಚೆನ್ನಾಗಿ ತನಗೆ ಅವಳನ್ನು ಚುಂಬಿಸಬೇಕು ಅನ್ನೋ ಆಸೆ ಇದ್ರೂ ಆಗಲಿಲ್ಲ, ದುಂಬಿಗೆ ಆಗಿದೆ ಅನ್ನೋದನ್ನು ಹೇಳದೇ ಹೇಳಿದ್ದಾನೆ. ಆ ನಯ, ಆ ಮರ್ಯಾದೆ ಅದು ತುಂಬ ಉತ್ತಮವಾದದ್ದು. ಅಂದರೆ ಒಂದೇ ಭಾಷೆಯಲ್ಲಿ ಒಂದೇ ರೀತಿಯ ಸಾಹಿತ್ಯ ನಿರ್ಮಾತೃಗಳಲ್ಲಿ ಎಷ್ಟು ರುಚಿಭೇದ ಉಂಟಾಗುತ್ತದೆ ಅದನ್ನು ನೋಡ್ತೀವಿ. ಆದರೆ ಒಳ್ಳೆಯ ಪದ್ಯ ರಚನೆ ಮಾಡಬೇಕು, ಶಬ್ದಗಳನ್ನು ಹೇಗೆ ಗುಂಪನ ಮಾಡಬೇಕು, ಛಂದೋ ನಿರ್ವಾಹ ಹೇಗೆ, ಅದಕ್ಕಿಂಥವರನ್ನೆಲ್ಲ ಓದಬೇಕು ಅಂತ ಹೇಳಿದ್ನಲ್ಲ, ಅದು ಬೆಂಚ್ ಮಾರ್ಕ್ ನಾವಿಲ್ಲಿ ನೋಡಬೇಕಾದದ್ದು. ಈ ಥರ ಎಲ್ಲ ಮಾತಾಡ್ತಾ ಇದ್ದಾನೆ, ತನಗೆ ಮುಜುಗರವಾಗ್ತಾ ಇದೆ ಅಂತ ಇವಳಿಗೆ ಅನ್ನಿಸ್ತಾ ಇದೆ. ಆಮೇಲೆ ನಾನು ಮೊದಲು ನಿನ್ನ ಫಲಕವನ್ನು ತಂದುಬಿಡ್ತೀನಿ, ಅದು ಮತ್ತಷ್ಟು ರಂಪ ಆದೀತು ಅಂತ ಅವಳು ಆ ಕದಳಿ ಗೃಹ ಅಂದರೆ ಬಾಳೆ ತೋಪಿನ ಒಳಗೆ ಹೋಗ್ತಾಳೆ. ಸುಸಂಗತೆ ನೋಡಿದ ತಕ್ಷಣ ಅವನು ಇದೇನಿದು ಯಾರೋ ಬಂದುಬಿಟ್ರಲ್ಲ ಅಂತ ಅಂದ್ಕೋತಾನೆ. ಆಮೇಲೆ ಇವಳು ದೇವಿ ವಾಸವದತ್ತೆಯ ಪರಿಚಾರಿಕೆ ಸುಸಂಗತೆ. ಮಹಾರಾಜನಿಗೆ ವಿದೂಷಕ ಹೇಳ್ತಾನೆ, ಬಹುವಯಸ್ಸಿಯ ಪ್ರಚ್ಛಾದಯ, ನೀನು ಆ ಚಿತ್ರಪಟವನ್ನು ಮುಚ್ಚಿಡಪ್ಪ, ಇವಳು ದೇವಿಯ ಪರಿಚಾರಕ್ಕೆ ಬಂದಿದ್ದಾಳೆ, ಇವಳು ಏನಾದ್ರು ಚಾಡಿಗಿಡಿ ಹೇಳಿಯಾಳು ಅಂತ. ಆಗ ಮಹಾರಾಜನಿಗೆ ಇವಳು ಹೇಳ್ತಾಳೆ, ಭರ್ತಾ ನ ಕೇವಲಂ ತ್ವಮಂ ಅಯಮಪಿ ಚಿತ್ರಫಲಕೇನ ಸಹ ಸರ್ವೋ ವೃತ್ತಾಂತೋ ಮಯ ವಿಜ್ಞಾತ. ಮಹಾರಾಜ ಎಲ್ಲ ವಿಷಯನೂ ನಂಗೆ ತಿಳಿದೋಯ್ತು ಅಂತಾಳೆ. ನೋಡಿ, ದಾಸಿಯರು ಮಹಾರಾಜರನ್ನು ಆಡಿಸಬಲ್ಲವರಾಗಿದ್ದರು, ಆ ಪ್ರಣಯ ವಿಷಯದಲ್ಲಿ ಅಷ್ಟು ದುರ್ಬಲರಾಗ್ತಾರೆ. ಅದನ್ನು ವಿದೂಷಕ ತಕ್ಷಣವೇ ಭವಯಸ್ಯ ಸರ್ವಂ ಸಂಭಾವ್ಯತೆ ಮುಖರ ಕಲ್ವೇಶ ಗರ್ಭದಾಸಿ ತತ ಪರಿತೋಷೇಣ ಸಂಪ್ರೀಣಯ ಏನ. ಇವಳು ಹುಟ್ಟು ದಾಸಿ, ಬಾಯಿ ಬಡುಕಿ, ಏನೂ ಬೇಕಾದ್ರೆ ಹೇಳ್ಬಿಡ್ತಾಳೆ, ಏನೂ ಚಾಡಿ ಹೇಳ್ತಾಳೆ, ಮೊದಲು ಇವಳಿಗೆ ಏನಾದ್ರು ಬಹುಮಾನ ಕೊಡು ಅಂತ. ಅವನು ತಕ್ಷಣವೇ ತನ್ನ ಕರ್ಣಾಭರಣ
ಕಂಕಣ ಬಿಟ್ಟು ಕರ್ಣಾಭರಣವನ್ನೇ ತೆಗೆದುಕೊಡಕ್ಕೆ ಹೋಗ್ತಾನೆ. ಆಗ ಅವಳು ಹೇಳ್ತಾಳೆ, ಇಲ್ಲ ಇಲ್ಲ, ಏನೂ ಇಲ್ಲ, ನನಗೇನು ಇದು ಬೇಕಾಗಿಲ್ಲ, ವಿನೋದ ಮಾಡಿದೆ ಅಂತ. ಅವನು ರಾಜ ಪಾಪ ತಬ್ಬಿಬ್ಬಾಗಿ, ಕ್ರೀಡಾ ಮಾತ್ರಮೇವೇತ, ನಾವು ಮಾತಾಡ್ತಾ ಇದ್ದಿದ್ದೆಲ್ಲ ಬರೀ ವಿನೋದ, ಸತ್ಯವಲ್ಲ, ಆ ಕಾರಣೇ ತ್ವಯಾ ದೇವಿನ ಖೇದಯಿತವ್ಯ, ಸುಮ್ಮನೆ ನೀನು ಮಹಾರಾಣಿಗಿದೆಲ್ಲ ಹೇಳಿ ಅವ್ರನ್ನ ಬೇಸರಪಡಿಸಬಾರ್ದು, ಇದಂತೆ ಪಾರಿತೋಷಿಕಂ ಅಂತ ಕಿವಿ ಕರ್ಣಾಭರಣಗಳನ್ನು ಅವತಂಸಗಳನ್ನು ತೆಕ್ಕೊಡಕ್ಕೆ ಬಂದರೆ ಭರ್ತ ಅಲಂ ಶಂಕೆಯ, ಸ್ವಾಮಿ ಶಂಕೆ ಬೇಡ, ಮಯಾಪಿ ಭರ್ತು ಪ್ರಸಾದೇನ ಕ್ರೀಡಿತಮೇವ, ನಾನು ನಿಮಗೆ ವಿನೋದ ಮಾಡದೆ ಅಷ್ಟೇ. ತತ್ಕಿಂ ಕರ್ಣಾಭರಣೇನ, ಬರೀ ಈ ಕರ್ಣಾಭರಣದಿಂದ ಏನು, ಎಷ್ಟು ಬಾರಿ ಈ ಥರದ್ದೆಲ್ಲ ಕೆಲಸ ಮಾಡಿ ಏನೆಲ್ಲ ಸಂಪಾದಿಸ್ಕೊಂಡಿದ್ಲೋ ಉಡುಗೊರೆನ. ಏಷ ಏವ ಮೇ ಗುರು ಪ್ರಸಾದೋ ಯತ್ ಕಸ್ಮಾತ್ ತ್ವಯಾಹಂ ಅತ್ರ ಚಿತ್ರಫಲಿಕಾ ಆಲಿಖಿತೇತಿ ಕುಪಿತಾ ಮೇ ಪ್ರೀಸಕಿ ಸಾಗರಿಕ. ಯಾಕೆಂದರೆ ನೀವು ಯಾತಕ್ಕೆ ನಮ್ಮ ರಾಜಕುಮಾರಿ, ನಮ್ಮ ಸಾಗರಿಕೆ ಚಿತ್ರನ ಇಲ್ಲಿ ಬರೆದಿದ್ದೀರಾ ಅಂತ ಕೋಪ ಮಾಡ್ಕೊಂಡಿದ್ದಾಳೆ ಅಂತ. ಮಹಾರಾಜ ಬರೆದಿದ್ದಾನೆ ಅನ್ನೋ ಥರ ತಿವಿತಾಳೆ. ತದ್ಗತ್ವ ಪ್ರಸಾದಯತು ಏನಾಂ ಭರ್ತ, ಹಾಗಾಗಿ ಅವಳಿಗೆ ಸಮಾಧಾನ ಹೇಳಿ ನೀವು ಅವಳನ್ನು ವರ್ಣನೆ ಮಾಡಿದ್ರಿ, ಚಿತ್ರನೂ ಬರೆದಿದ್ದೀರಾ ಅಂತ ಅಂದುಕೊಂಡಿದ್ದಾಳೆ ಅನ್ನೋ ಥರ ಬೇಕು ಅಂತಂತಾಳೆ. ಅವನಿಗೂ ಬೇಕಿದ್ದದೆ, ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿರಲಿಲ್ಲ, ಹೊರಗೇನೆ ಇದ್ದಾಳೆ ಅಂತ ಗೊತ್ತಾಯಿತು, ಅವನು ಓಡ್ ಹೋಗ್ತಾನೆ. ಗೃಹಾಂ ಏತಂ ಚಿತ್ರಫಲಕಂ ಕದಾಪಿ ಪುನರಪಿ ಏತೇನ ಕಾರ್ಯಂ ಭವಿಷ್ಯತಿ. ವಿದೂಷಕ ಹೇಳ್ತಾನೆ, ಈ ಚಿತ್ರಫಲಕ ನಾನು ಎತ್ತಿಟ್ಕೋತೀನಿ, ಸದ್ಯಕ್ಕೆ ಇವ್ರಿಗೆ ಯಾರಿಗೂ ಕೈ ಸೇರೋದು ಬೇಡ ಅಂತ. ಕಡೆಗೆ ಅವನೇ ಮುಂದೆ ಜಾರು ಬಿಡ್ತಾನೆ. ಈ ವಿದೂಷಕನ ಕೈಗೆ ಎಷ್ಟೋ ಸತ್ತಿ ಹೋಗಿದ್ದ ವಸ್ತುಗಳು ಅವನು ಗುಟ್ಟಾಗಿ ಕಾಪಾಡ್ಕೊಳ್ತೀನಿ ಅನ್ನೋದು ಸಮಯದಲ್ಲಿ ಅದನ್ನು ಗರಟ್ಟು ಮಾಡಿಬಿಡೋದು. ಕಾಳಿದಾಸನ ವಿಕ್ರಮೋರ್ಷಿಯಲ್ಲಿ ಊರ್ವಶಿ ವಿಕ್ರಮನಿಗೆ, ಅಂದರೆ ಪುರೂರವನಿಗೆ ಒಂದು ಭೂರ್ಜಪತ್ರದಲ್ಲಿ ಪ್ರಣಯ ಲೇಖನ ಬರೆದಿರ್ತಾಳೆ. ಅದನ್ನು ಮಹಾರಾಜ ಓದಿ ವಿದೂಷಕನಿಗೆ ಜೋಪಾನವಾಗಿಟ್ಟುಕೋ ಅಂತಂದರೆ ಆಗಲಿ ಅಂತಂದವನು ಅದನ್ನು ಗಾಳಿಗೆ ಹಾರಿಬಿಟ್ಟು ಅದು ಹೋಗ್ಬಿಟ್ಟು ಮಹಾರಾಜನ ರಾಣಿ ಔಷಿ ನದಿ ಕೈಗೆ ಬಂದು ಬೀಳುತ್ತೆ. ಅವಳು ರೆಡ್ ಹ್ಯಾಂಡೆಡ್ ಎವಿಡೆನ್ಸ್ ಇದೆ ಅಂತ ದಬಾಯಿಸ್ಕೊಂಡು ಬರ್ತಾಳೆ. ಇದೆಲ್ಲ ಕಾಳಿದಾಸನ ಕಲ್ಪನೆಗಳು ಮುಂದಿನವರು ಎಷ್ಟೆಷ್ಟು ಥರ ಬಳಸ್ಕೊಂಡಿದ್ದಾರೆ, ಅದಕ್ಕೆ ತುಂಬ ಒಳ್ಳೆಯ ನಿದರ್ಶನಗಳು. ಇವಳಿಗೆ ಸಾಗರಿಕೆಗೆ ರಾಜನ್ ನೋಡಿ ನಶಕ್ನೋಮಿ ಪದಾತ್ ಪದಮಪಿ ಗಂತುಂ, ಒಂದು ಹೆಜ್ಜೆ ಇಡೋಕ್ಕೂ ಆಗೋಲ್ಲ ಅಂತ ಅಂದ್ಕೋತಾಳೆ. ಅವಳಿಗೆ ಸಂಕೋಚ. ಇದು ಪದಾತ್ ಪದಮಪಿ ನಶಕ್ಯಂ ಗಂತುಂ, ಇದೊಂದು ಈಡಿಯಂ, ನುಡಿಗಟ್ಟು. ತತ್ ಕಿಮಿದಾನೀಂ ಅತ್ರ ಕರಿಷ್ಯಾಮಿ, ಏನು ಮಾಡಲಿ ಅಂತ ಅಂದ್ಕೋತಾಳೆ. ಆಗ ವಿದೂಷಕ ಅವಳನ್ನು ನೋಡಿ ಆಶ್ಚರ್ಯಂ ಆಶ್ಚರ್ಯಂ ಪ್ರಜಾಪತೇರಪ್ಯೇತತ್ ನಿರ್ಮಾಯ ವಿಸ್ಮಯ ಸಮುತ್ಪನ್ನ ಇತಿ ತರ್ಕಯಾಮಿ, ಬ್ರಹ್ಮಾನು ಇವಳನ್ನು ನಿರ್ಮಾಣ ಮಾಡಿ ಒಂದು ಕ್ಷಣ ಬೆರಗಾಗಿರಬೇಕು ಅಂತ. ಈ ರೀತಿಯಾದ ಸೌಂದರ್ಯ ವರ್ಣನೆಯಲ್ಲಿ ಸ್ವಾರಸ್ಯ ಕಾಣಿಸುತ್ತೆ. ಬ್ರಹ್ಮನಿಗೂ ಒಂದು ಕ್ಷಣ ಕಾಲ ತನ್ನ ಸೃಷ್ಟಿಯ ವಿಶೇಷ ಅಂತ ಅನಿಸಿರಬೇಕು ಅಂತ. ಅದಕ್ಕೆ ರಾಜನು ಹೇಳ್ತಾನೆ, ದೃಶಪೃತು ತರೀಕೃತ ಜಿತ ನಿಜಾಬ್ಜ ಪತ್ರತ್ವಿಷಃ ಚತುರ್ಭಿರಪಿ ಸಾಧು ಸಾಧ್ವಿತಿ ಮುಖೈಃ ಸಮಂ ವ್ಯಾಹೃತಂ ಶಿರಾಂಸಿ ಚಲಿತಾನಿ ವಿಸ್ಮಯ ವಶಾತ್ ಧ್ರುವಂ ವೇದಸ ವಿಧಾಯ ಲಲನಾಂ ಜಗತ್ರಯಲಲಾಮ ಭೂತಾಮಿಮಾಂ. ಇದು ಪೃಥ್ವಿ ಛಂದಸ್ಸು. ಕಾಳಿದಾಸನ ಕಾಲಕ್ಕೆ, ಭರ್ತೃಹರಿ ಕಾಲಕ್ಕೆ ಮತ್ತು ಶ್ರೀಹರ್ಷನ ಕಾಲಕ್ಕೆ ಈ ಛಂದಸ್ಸಿನ ಯತಿಸ್ಥಾನ ನಿಶ್ಚಿತವಾಗಿರಲಿಲ್ಲ. ಭೌಭೂತಿ ಕಾಲಕ್ಕೆ, ಅಂದರೆ 8ನೇ ಶತಮಾನದಷ್ಟೊತ್ತಿಗೆ ನಿಶ್ಚಿತವಾಗಿತ್ತು. ಆ ಛಂದಸ್ಸಿನ ಒಂದು ವಿಕಾಸವನ್ನು ನಾವು ಕಾಣ್ತೀವಿ ಈ ಥರ ಕವಿಗಳಲ್ಲಿ ನೋಡುವಾಗ. ಇದು ಆನುಷಂಗಿಕವಾಗಿ ಈ ಪದ್ಯ ಛಂದಸ್ಸು ಇದನ್ನು ಅಧ್ಯಯನ ಮಾಡೋರಿಗೆ ಪ್ರಯೋಜನವಾಗಲಿ ಅಂತ ಹೇಳ್ತಾ ಇದ್ದೀನಿ. ರಾಜ ಹೇಳ್ತಾನೆ, ಹೌದೌದು, ಬ್ರಹ್ಮನಿಗೂ ಆಶ್ಚರ್ಯ ಆಗಿರಬೇಕು ಅನ್ನೋದು ನಿಜ. ಅವನು ದೃಶ ಪೃಥುತರೀಕೃತ ಜಿತ ನಿಜಾಬ್ಜ ಪತ್ರತ್ವಿಷಃ, ತನ್ನ ಕಮಲಾಸನದ ದಳಗಳಿಗಿಂತ ವಿಶಾಲವಾಗಿರ್ತಕ್ಕಂಥ ಇವಳ ಕಣ್ಣುಗಳನ್ನು ನೋಡಿ ಆಶ್ಚರ್ಯಪಟ್ಟಿರ್ತಾನೆ. ಮತ್ತು 4 ಬಾಯಿಂದ ಸಾಧು ಸಾಧು ಫಲ ಫಲ ಅಂತ ಹೇಳಿ ಕೊಂಡಾಡಿರ್ತಾನೆ ಇವಳ ಸೌಂದರ್ಯವನ್ನು. ಶಿರಾಂಸಿ ಚಲಿತಾನಿ ವಿಸ್ಮಯವಶಾತ್ ಧ್ರುವಂ ವೇದಸ, 4 ತಲೆಗಳನ್ನು ತೂಗಿ ಮೆಚ್ಚಿಕೊಂಡಿರ್ತಾನೆ. ನಿಜವಾಗಿಯೂ ಇದು ಲೋಕ ಮನೋಹರಕಾರಿಯಾದಂಥ ನಿರ್ಮಾಣ ಅಂತ. ಬಹಳ ಒಳ್ಳೆಯ ಪದ್ಯ. ಆಮೇಲೆ ಅವಳು ಯಾಕೆ ಈ ಚಿತ್ರಫಲಕವನ್ನು ವಿದೂಷಕನ ಕೈ ಕೊಟ್ಟೆ ಅನ್ನುವಂತೆ ನೋಡ್ತಾಳೆ. ಯಾಕೆ ನೀನು ತಗೊಂಡು ಬರಲಿಲ್ಲ ನಮ್ಮ ಹತ್ರಕ್ಕೇನೆ ಅಂತ. ಆಗ ಸುಸಂಗತಿ ಮಹಾರಾಜಂಗೆ ಹೇಳ್ತಾಳೆ, ಭರ್ತ ಅತಿಕೋಪನ ಕಲ್ವೈಷ, ಈ ಹುಡುಗಿನೂ ತುಂಬ ಮುನಿಸ್ನವಳು, ತದ್ ಹಸ್ತೆ ಗೃಹಿತ್ವ ಪ್ರಸಾದಯ, ನಿಮ್ಮ ಕೈನಲ್ಲಿ ಇಟ್ಕೊಂಡು ಇವಳಿಗೆ ಸಮಾಧಾನ ಹೇಳಿ ಅಂತ ಬೇಕು ಅಂತಲೇ ಚುಡಾಯಿಸಿ ಅವಳು ಹೊರಡ್ತಾಳೆ. ಆಗಲಿಂತ ಅವಳು ಕೈ ಹಿಡ್ಕೊಳ್ತಾನೆ. ಆಗ ವಿದೂಷಕ ನೋಡಿಬಿಟ್ಟು ಅಪೂರ್ವಾಶ್ರೀ ಸಮಾಸಾಧಿತ ವಯಸ್ಸ್ಯ ಅಂತ, ಎಂಥ ಸೌಂದರ್ಯ ಉಳಿದು ನೀನು ಲಕ್ಷ್ಮಿ ಕೈ ಹಿಡಿದಂತೆ ಆಯಿತು ಅಂತಾನೆ. ಅದು ಹೌದು. ಶ್ರೀರೇಶ ಪಾಣಿರಪ್ಯಸ್ಯಾಹ ಪಾರಿಜಾತಸ್ಯ ಪಲ್ಲವ ಕುತೋನ್ಯತಾ ಸ್ರವತ್ಯೇಷ ಸ್ವೇದಚ್ಛದ್ಮಾಮೃತ ದ್ರವ ಅಂತ ಹೇಳ್ತಾನೆ. ನಿಜ ನಿಜ, ಇವಳು ಲಕ್ಷ್ಮಿಯೇ ಹೌದು. ಇವಳ ಕೈಯೇ ಪಾರಿಜಾತದ ಚಿಗುನು, ಅಲ್ಲಿಂದ ಬೆವರೆಲ್ಲ ಸುರಿತಾ ಇರೋದು ಅಮೃತವೇ ಹೌದು ಅಂತಂತಾನೆ.
ಆಗ ಸುಸಂಗತೆಯನ್ನು ನೋಡಿ ಸಾಗರಕ್ಕೆ ಹೇಳ್ತಾಳೆ, ಇನ್ನೂ ಬಿಡ್ತಾ ಇಲ್ವೇ, ಇದೇನು, ನಾವು ಹೊರಡೋಣ ಅನ್ನೋ ಥರ ಅವಳಿಗೆ ಆಸೆ. ಆದರೆ ಎಲ್ಲರೂ ಇದ್ದಾರೆ ಅಂತ ಸಂಕೋಚ. ಎಲ್ಲರೂ ಅಂದರೆ ಯಾರೂ ಅಲ್ಲ, ವಿದೂಷಕ ಮತ್ತು ಸುಸಂಗತೆ. ಆಗ ಅವಳು ಹಾಗೆ ಕೈ ಕೊಸರಿಕೊಳ್ತಾ ಇರೋದನ್ನು ನೋಡಿ ವಿದೂಷಕ, ಯಶಾಕಲು ಅಪರಾದೇವಿ ವಾಸವದತ್ತ, ಇವಳು ಇನ್ನೊಬ್ಬ ವಾಸವದತ್ತೆ ಅಂತಂತಾನೆ. ಯಾಕೆಂದರೆ ಸ್ವಲ್ಪ ಅವಳು ಸಿಡುಕಿ ಅಂತ. ಆ ಹೆಸರು ಕೇಳ್ತಾ ಇದ್ದಂತೆ ಸುಸಂಗತೆ ಭಯಪಟ್ಕೊಂಡು ಓಡೋಗ್ತಾಳೆ. ರಾಜನಿಗೂ ಭಯವಾಗ್ಬಿಡುತ್ತೆ. ಸುಸಂಗತೆ ತಕ್ಷಣ ಸಾಗರಕ್ಕೆ ಕೈ ಎಳ್ಕೊಂಡು, ಸಖಿ ಏತಾಂ ತಮಾಲವೀತಿ ಮಂತ್ರಯಿತ್ವ ನಿಷ್ಕ್ರಾಮವ. ಈ ತಮಾಲವೀತಿ ಅಂದರೆ ತಮಾಲ ವೃಕ್ಷಗಳು ದಟ್ಟವಾಗಿ ಪೊದೆಯಾಗಿವೆಯಲ್ಲ, ಆ ಪೊದೆ ಒಳಗೆ ನಾವು ಹೋಗಿ ಬಚ್ಚಿಟ್ಕೊಳ್ಳೋಣ ಅಂತ. ರಾಣಿ ಅಂದರೆ ಅಷ್ಟು ಭಯ, ರಾಜನಿಗೂ ಭಯ ಆಗುತ್ತೆ. ವಯಸ್ಸ್ಯ ಕೋಸ ದೇವಿ ವಾಸವದತ್ತ, ಎಲ್ಲಿ ದೇವಿ ವಾಸವದತ್ತೆ ಅಂತಾನೆ. ವಿದೂಷಕ ಹೇಳ್ತಾನೆ, ಭೋ ನಜಾನಾಮಿ ಕ್ವಸ, ಅವಳು ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ. ಯಶಾಕಲು ಅಪರಾದೇವಿ ವಾಸವದತ್ತ ಅತಿ ದೀರ್ಘ ರೋಷತ ಏತಿ ಬಡಿದಂ, ಇವಳು ತುಂಬ ಮುನಿಸ್ನವಳು ಅಂತ ಇನ್ನೊಬ್ಬ ವಾಸವದತ್ತೆ ಅಂತಂದೆ ಅಷ್ಟೇನೆ ಅಂತ. ಅಯ್ಯೋ ಮೂರ್ಖ, ಪ್ರಾಪ್ತ ಕಥಮಪಿ ದೈವಾತ್ ಕಂಠಮನೀತೈವ ಸಾ ಪ್ರಕಟರಾಗ ರತ್ನಾವಲೀವ ಕಾಂತ ಮಮ ಹಸ್ತಾತ್ ಭ್ರಂಶಿತಾ ಭವತ. ಅಯ್ಯೋ ಕೈಗೆ ಬಂತು, ಬಾಯಿಗೆ ಬರಲಿಲ್ಲ. ಹೇಗೋ ಕಥಮಪಿ ದೈವಾತ್, ಅದೃಷ್ಟದಿಂದ ಅವಳು ಕೈಗೆ ಬಂದವಳು. ಕಂಠಂ ಅನೀತೈವ ಪ್ರಕಟರಾಗ, ಇಲ್ಲಿ ಮತ್ತೆ ಶ್ಲೇಷ ಇದೆ. ಪ್ರಕಟರಾಗ ಅಂದರೆ ಹೊಳಪಿನಿಂದ ಕೂಡಿರುವುದು, ಇನ್ನೊಂದು ಪ್ರೀತಿ ತೋರಿಸ್ತಾ ಇರೋದು. ಕಂಠಂ ಅನೀತಾ ಏವ, ಇಲ್ಲಿ ಅವಳನ್ನ ರತ್ನಾವಳಿ ಅಂದರೆ ರತ್ನಹಾರಕ್ಕೆ ಹೋಲಿಸ್ತಾ ಇದ್ದಾನೆ. ನಾಟಕದಲ್ಲಿ ಅವಳ ನಿಜವಾದ ಹೆಸರು ರತ್ನಾವಳಿ, ಅದು ಒಂದು ಶ್ಲೇಷ ಇದೆ. ರತ್ನಾವಳಿ ಅಂದರೆ ರತ್ನ ಕಂಠಮಾಲಿಕೆ. ಕೈಗೆ ಬಂತದು ಬಣ್ಣ ಬಣ್ಣದಿಂದ ಹೊಳಪು ಕಾಂತಿಯಿಂದ ಕೂಡಿತ್ತು. ಕಂಠಂ ಅನೀತ, ಆದರೆ ಕೊರಳಿಗೆ ಹಾಕ್ಕೊಳ್ಳೋಣ ಅನ್ನಷ್ಟೊಳಗಾಗಿ ಭ್ರಂಶಿತಾ ಭವತ, ಕೈಯಿಂದ ಜಾರಿಸ್ಬಿಟ್ಟೆ ನೀನು ಅಂತ. ಇನ್ನೊಂದು ಕೊರಳಿಗೆ ಕೈ ಹಾಕಿ ತಬ್ಬಿಕೊಳ್ಳೋದ್ರೊಳಗೆ ಅಂತ. ಕಂಠೇಕರಣಂ, ಕಂಠೇಕೃತ್ವ, ಕಂಠಾಶ್ಲೇಷ ಅಂತೆಲ್ಲ ಸಂಸ್ಕೃತದಲ್ಲಿ ಆಲಿಂಗನಕ್ಕೆ ಹೇಳ್ತಾರೆ. ಹೀಗಾಗಿ ನೀನು ಕೈಗೆ ಬಂತುತ್ತು ಬಾಯಿಗೆ ಬರದಂತೆ ಮಾಡಿದೆ ಅಂತ ಬಹಳ ಸುಂದರವಾದ ಶ್ಲೇಷೆಯಿಂದ ಆ ರತ್ನಹಾರಕ್ಕೆ, ನಾಯಿಕೆಗೆ ಮತ್ತು ನಾಯಿಕೆಯ ಹೆಸರು ಅದೇ ಆಗಿರೋದಕ್ಕೆ ಸೂಚನೆ ಕೊಡ್ತಾನೆ. ಇಂಥದ್ದೇ ಈ ಕವಿಯಲ್ಲಿ ನಾವು ಕಾಣಬೇಕಾದ ಚಮತ್ಕಾರ. ಇದನ್ನು ಗಮನಿಸಿಕೊಳ್ಬೇಕು. ಅವರು ಏನು ಕೊಡಬಲ್ಲರೋ ಅದರಲ್ಲಿ ನಾವು ನೋಡಬೇಕೇ ಹೊರತು ಮತ್ತೇನೂ ಅಲ್ಲ. ಈಚೆಗೆ ಟಿ ಎಂ ಕೃಷ್ಣ ಎಂದಿನಂತೆ ಅಪಸವ್ಯ, ಊರೆಲ್ಲ ಒಂದಾದರೆ ದಾಸಯ್ಯ ಒಂದು ಅಂತ, ತ್ಯಾಗರಾಜರ ಜಯಂತಿಯನ್ನು ಯಾವುದನ್ನು ನಿಮಿತ್ತ ಮಾಡಿಕೊಂಡು ತ್ಯಾಗರಾಜರನ್ನ ಕೆತ್ತುವ ಆಟ. ಅನ್ಯಾಯದ್ದು ಅಂತ ಹೇಳೋದಕ್ಕೆ ಬೇರೆ ಪರ್ಯಾಯವೇ ಬೇಕಿಲ್ಲ. ರಾಗಾಂಗ ರಾಗಗಳನ್ನು ತ್ಯಾಗರಾಜರು ಮಾಡಿದ್ರು, ಅವೆಲ್ಲ ಕೃತಕ ರಾಗಗಳು, ನಿಜವಾದ ರಾಗ ಅಲ್ಲ. ಅಂಥದ್ದು ಯಾಕೆ ಮಾಡಬೇಕಿತ್ತು? ಸಾವೇರಿ, ಶಂಕರಾಭರಣ, ಕಲ್ಯಾಣಿ ಈ ಥರದ್ದು ಬಿಟ್ಟು ಇವರು ಇದು ನಾದಚಿಂತಾಮಣಿಯೋ ಅಥವಾ ಕೋಕಿಲ ಧ್ವನಿಯೋ ಗರುಡ ಧ್ವನಿಯೋ ಇಲ್ಲದೇ ಇದ್ದರೆ ನಳಿನಕಾಂತಿ ಈ ಥರ ರಾಗಗಳನ್ನು ಯಾಕೆ ಸೃಷ್ಟಿ ಮಾಡಬೇಕಿತ್ತು ಅನ್ನೋ ತರಹ. ಅದೆಲ್ಲ ರಾಗಗಳೇ ಅಲ್ಲ ಅಂತ. ಆದರೆ ಈ ಪುಣ್ಯಾತ್ಮ ನಳಿನಕಾಂತಿಯನ್ನು ಎಷ್ಟು ಕಡೆ ಹಾಡಿದ್ದೇ ಆಡೋ ಕಿಸಬಾಯಿ ದಾಸ ಅಂತ ಜಾಡಿಸಿಲ್ಲ. ಅಲ್ಲ, ನೀವು ಮೈಸೂರು ಪಾಕನ್ನು ಊಟ ಮಾಡುವ ಪ್ರಮಾಣದಲ್ಲಿ ತಿಂತೀರಾ? 8 ಇಡ್ಲಿ ತಿಂತಾರೆ ಅಂತಂದರೆ 8 ಮೈಸೂರು ಪಾಕ್ ಬಿಲ್ ಏನು ತಿಂತಾರಾ? ಇಲ್ಲ, 1 ಅರ್ಧ ತಿನ್ನಿ ಅಷ್ಟೇ. ನಿಮಗೆ ಅಷ್ಟೇ ಆ ರಾಗಗಳನ್ನು ವಿಸ್ತರಿಸೋಕ್ಕಾಗೋದಿಲ್ಲ ಅಂತ ಅಲ್ಲಿ ಮತ್ತೆ ಗೂಬೆ ಕೂಡಿಸ್ಬೇಕೆ. ಮತ್ತು ಆ ಸಾಹಿತ್ಯದಲ್ಲಿ ಸ್ತ್ರೀಯರ ಬಗ್ಗೆ ಉಪೇಕ್ಷೆ ಇದೆ, ಮತ್ತೊಂದಿದೆ, ಮಗದೊಂದಿದೆ ಅಂತ. ತ್ಯಾಗರಾಜರನ್ನ ಮಹಾಕವಿ ಅಂತ ಯಾರು ಕರೀತಾರೆ? ಯಾರು ಕೂಡ ಆತನನ್ನ ತಿಕ್ಕನ ಮತ್ತು ಎರ್ರನ, ನನ್ನಯ್ಯ, ಕೃಷ್ಣದೇವರಾಯ, ಅಲ್ಲಸಾನಿ ಪೆದ್ದನ ಇವ್ರ ಪಂಕ್ತಿನಲ್ಲಿ ಕೂಡಿಸೋಲ್ಲ. ಮಹಾವಿದ್ವಾಂಸರಾದ ಅಷ್ಟು ದೊಡ್ಡ ಪಂಡಿತರು ರಾಳ್ಳಪಲ್ಲಿಯವರೇ ಹೇಳ್ತಾರೆ, ತ್ಯಾಗರಾಜರನ್ನ 3 ವಿಷಯಕ್ಕೆ ಆಶ್ರಯಿಸೋದಾದರೆ, ಒಂದು ರಾಮಭಕ್ತಿ, ಅದು ಆತನಿಗೂ ರಾಮನಿಗೂ ಮಾತ್ರ ವೇದ್ಯ, ನಮಗಲ್ಲ. ಮತ್ತೊಂದು ಸಾಹಿತ್ಯ ಚೆನ್ನಾಗಿದೆಯಾದರೂ ಹಳ್ಳಿಯ ಹೆಣ್ಣಿನಂತೆ ಕಾಣಿಸುತ್ತದೆ, ಅಲ್ಲಿ ಹೆಂಗೆಂಗೋ ಹೊಸಿಕೆಗಳು ಎಲ್ಲ ಇದೆ. ಮಹಾಕವಿಗಳ ತೆಲುಗಿನ ಸಾಹಿತ್ಯ ಓದಿದ ನನ್ನಂಥವರಿಗೆ ಅದು ತುಂಬ ಬಡಕಲು ಅಂತ ಅನಿಸುತ್ತದೆ. ಇನ್ನು ಸಂಗೀತ ಅದು ಒಂದು ಜನ್ಮಾಂತರಕ್ಕೂ ಸಾಕಾದದ್ದು ಅಂತ ಬರೀತಾರೆ. ಹಾಗಾಗಿ ಇವತ್ತು ಮುತ್ತುಸ್ವಾಮಿ ದೀಕ್ಷಿತರನ್ನ ಸಂಸ್ಕೃತ ಸಾಹಿತ್ಯಕ್ಕಾಗಿ ಯಾರಾದರೂ ಓದ್ತಾರೆ ಅಂತಂದರೆ ಅವರ ಕೊರಳಿಗೆ ಪರಮ ಮೂರ್ಖ ಅಂತಕ್ಕಂಥ ಒಂದು ಬೋರ್ಡ್ ನಾನೇ ತಗಲಿಸ್ತೀನಿ. ಅಲ್ಲಿ ಮಹಾ ಸಂಗೀತ ಉಂಟು, ರಾಗಗಳ ದೊಡ್ಡ ಭಂಡಾರ ಉಂಟು. ಹಾಗಾಗಿ ತ್ಯಾಗರಾಜರ ಸಾಹಿತ್ಯ ಓದಿ ತಲೆ ಕೆಡಿಸ್ಕೊಳ್ತಕ್ಕಂಥವ್ರು ಯಾರೂ ಇಲ್ಲ. ತ್ಯಾಗರಾಜರ ಸಾಹಿತ್ಯದಲ್ಲಿ ಸೊಗಸಾದ ಭಾಗಗಳು ಎಷ್ಟೋ ಇದೆ. ರಂಗುಡ ವಿಭೀಷಣನಕ್ಕೂ ಪಂಗನಾಮ ಮಿಡಿತಿವ, ಕಾನನಂಬು ತಾಪಮೋ, ಕೈಕಮೀದ ಕೋಪಮೋ, ನೇನು ಸೇಯು ಪಾಪಮೋ, ನೀಕು ಶಕ್ತಿ ಲೋಪಮೋ ಅಂತನ್ನೋದ್ರೊಳಗೆ ನಾದುಪೈ ಪಲಿಕೆಯರು ನರುಲು ಅಂತನ್ನೋದ್ರೊಳಗೆ ಸೋದರುನಿ ಬಾದಲು ಅಂತೆಲ್ಲ ಹೇಳ್ಕೊಳ್ಳೋರಿಗೆ ಆಟೋಬಯೋಗ್ರಫಿಕಲ್ ಆದ ಒಳ್ಳೆಯದಿದೆ. ಅದೇನು ಎಂಥ ನೇರ್ಚಿನ, ಎಂಥ ಜೂಚಿನ, ಎಂಥ ವಾರಲೇನ, ಕಾಂತದಾಸುದಲೆ ಅನ್ನೋದ್ರೊಳಗೆ ನೋಡಿ ಹೆಂಡತಿಯನ್ನು, ಹಿಂಗಸನ್ನು ಒಂದು ವಸ್ತುವಂತೆ ಮಾಡಿದ್ದಾರೆ ಅಂತ. ಅವ್ರಿಗೆ ಪಾಪ ಅದ್ಯಾವುದು ಅಲ್ಲವೇ ಅಲ್ಲ. ತ್ಯಾಗರಾಜರಷ್ಟೆಲ್ಲ ಯೋಚನೆ ಮಾಡಿ ಹೇಳಿದವರೇ ಅಲ್ಲ.
ಒಂದು ಪಕ್ಷ ಹಾಗೆಲ್ಲ ಇದ್ರೆ ನೀ ಯಾಕಪ್ಪ ತ್ಯಾಗರಾಜರ ಕೃತಿ ಹಾಡ್ಕೊಂಡು ತಿರುಗ್ತೀಯ, ಬಿಟ್ಬಿಟ್ರೆ ಟಿ ಎಂ ಕೃಷ್ಣಗೆ ಅನ್ನವೇ ಹುಟ್ಟೋದಿಲ್ಲ, ಇನ್ನೇನು ಆತ ರಚನೆ ಮಾಡ್ಕೊಳಕ್ಕೆ ಸಾಧ್ಯವೇ? ಅಂದರೆ ಈ ಲೆಫ್ಟಿಸ್ಟ್ ಮನೋಧರ್ಮ ಅಂತ ಒಂದು ಚೀಪ್ ಆದದ್ದಿದೆ, ಒಲ್ಲದ ಗಂಡಂಗೆ ಮೊಸರಲ್ಲಿ ಕಲ್ಲು ಅಂತ, ಅದನ್ನೇ ಆಡೋದು, ಅದನ್ನೇ ಅನ್ನುವಂಥದ್ದು. ಹಾಗೆ ಅದು ಅಯುಕ್ತ. ಇಲ್ಲಿ ಅಷ್ಟೇ ನೋಡಬೇಕಾದದ್ದು, ತ್ಯಾಗರಾಜರಲ್ಲಿ ನಾವು ಪ್ರಧಾನವಾಗಿ ಕಾಣಬೇಕಾದದ್ದು ಸಾಹಿತ್ಯ, ಸಂಗೀತ. ಅಪ್ರಧಾನವಾಗಿರ್ತಕ್ಕಂಥದ್ದು ಸಾಹಿತ್ಯ. ಇನ್ನೂ ಸಾಹಿತ್ಯದ ಉತ್ತಮತೆ ಕಾಣಬೇಕು ಅಂದರೆ ಹೋಗಿ ಅನ್ನಮಾಚಾರ್ಯರಿಗೆ ಹೋಗಿ, ಮತ್ತೂ ಬೇಕು ಅಂತಂದರೆ ಪುರಂದರದಾಸರಿಗೆ ಬನ್ನಿ, ಮತ್ತೂ ಬೇಕು ಅಂದರೆ ವಚನಕಾರರ ಹತ್ರಕ್ಕೆ ಬನ್ನಿ, ಇನ್ನೂ ಬೇಕು ಅಂದರೆ ಕುಮಾರವ್ಯಾಸ, ಪಂಪ ಇದ್ದಾರೆ, ಮತ್ತೂ ಬೇಕು ಅಂದರೆ ಕಾಳಿದಾಸ, ವ್ಯಾಸ ಇವರುಗಳಿದ್ದಾರೆ. ಆ ಥರ ಒಂದು ಆರೋಹಣ ಉಂಟು. ಇದನ್ನೆಲ್ಲ ಗಮನಿಸಿಕೊಳ್ಳದೆ ಅಸ್ಥಾನದಲ್ಲಿ ಅಕಾಂಡ ತಾಂಡವ ಮಾಡಿದ್ರೆ ಅದೇ ರೀತಿಯಾದ ಈ ಕವಿಗಳಿಗೂ ಕೂಡ ಅದೇ ಬಗ್ಗೆ ಆದ ಚೌಕಟ್ಟಿನಲ್ಲಿ ನೋಡಬೇಕು. ಇಷ್ಟೇ ಇವರು ಕೊಡೋದು. ಶ್ರೀಹರ್ಷನನ್ನು ಕಾಳಿದಾಸನ ಮುಂದೆ ನಿಲ್ಲಿಸುವಂಥ ಅವಿವೇಕ ಸಾಹಸವನ್ನು ಯಾರೂ ಮಾಡಬಾರ್ದು. ಅದೇ ಸಂದರ್ಭದಲ್ಲಿ ಅವನನ್ನು ತಿಪ್ಪೆಗೆ ಹಾಕುವಂಥ ಅವಿವೇಕವು ನಮ್ಮದಾಗಬಾರದು. ಇಷ್ಟನ್ನೇ ಇಟ್ಟುಕೊಂಡ್ರೆ ಸಾಕಾಗುತ್ತದೆ. ಏನಂದರೆ ಇವೆಲ್ಲ ಹೈರಮ್ ಒಪೇರಾ ಅಂತ ಅಂತೀವಲ್ಲ, ಮಿಲ್ಸನ್ ಪೂನ್ ಕಾದಂಬರಿಗೂ ಉಂಟು ಅರ್ಹತೆ. ಅದನ್ನು ಯಾರು ಇಲ್ಲ ಅಂತಂತಾರೆ. ಅದಕ್ಕೆ ಅದರದೇ ಆದ ಸ್ವಾರಸ್ಯ ಉಂಟು. ಮತ್ತು ಇದು ಈ ಬಗ್ಗೆ ಗಾಸಿಪ್, ಈ ಬಗ್ಗೆ ಫ್ಲರ್ಟಿಂಗು ಎಲ್ಲರ ಬದುಕಲ್ಲೂ ಆಗಲೋ ಈಗಲೋ ಅಷ್ಟೋ ಇಷ್ಟೋ ಆಗಿರುತ್ತದೆ. ಅದು ಒಂದು ಸಂಚಾರಿ ಭಾವವಾಗಿ ಬಂದಿರುತ್ತದೆ. ಅದನ್ನು ಗಮನಿಸಿಕೊಳ್ಳಬಹುದು. ಆಮೇಲೆ ಇತ್ತ ನಿಜವಾದ ವಾಸವದತ್ತೆ ಪ್ರವೇಶ ಆಗುತ್ತದೆ. ಈ ರಾಣಿ ಅವಳು ಯಾವಾಗ ಎಲ್ಲಿ ಹೆಂಗೆ ಸರ್ಪ್ರೈಸ್ ವಿಸಿಟ್ ಕೊಡ್ತಾಳೆ ಅಂತ ಗೊತ್ತೇ ಆಗೋದಿಲ್ಲ. ಅದರಿಂದ ಭಯಪಟ್ಟು ಎದ್ದನೋ ಬಿದ್ದನೋ ಅಂತ ರಾಜ ಓಡೋಗ್ತಾ ಇರ್ತಾನೆ, ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಅಂತ. ಮತ್ತು ಅದಕ್ಕೆ ತುಂಬ ರಸಮಯವಾದ ನಂಬುವಂಥ ಕಾರಣಗಳನ್ನು ಕವಿ ಕೊಡ್ತಾನೆ. ಅವಳು ಮಾಧವಿ ಲತೆಯನ್ನು ದತ್ತಕಕ್ಕೆ ತಗೊಂಡಿದ್ದಾಳೆ. ತನ್ನ ಗಂಡ ಜಾತಿ ಲತೆಯನ್ನು, ಅಂದರೆ ಇವಳು ಅದಿರ್ಮುತ್ತೆ, ಅತಿಮುಕ್ತ ಪುಷ್ಪವನ್ನು ಬಿಡತಕ್ಕಂಥ ಬಳ್ಳಿಯನ್ನು ದತ್ತಕ್ಕೆ ತಗೊಂಡಿದ್ದಾಳೆ. ಅದು ಪೂರ್ತಿ ಹೂ ಬಿಟ್ಟಿದೆ. ರಾಜನದು ಜಾಜಿ ಬಳ್ಳಿ ಇನ್ನೂ ಹೂ ಬಿಟ್ಟಿರಲಿಲ್ಲ, ಈಗ ದೋಹದವಾಗಿ ಹೂ ಬಿಟ್ಟಿದೆ. ಅದಕ್ಕೆ ತನ್ನ ಗಿಡಕ್ಕಿಂತ ಜಾಸ್ತಿ ಹೂ ಬಿಟ್ಟಿದೆಯಾ, ಇಲ್ಲಿ ನೋಡೋಣ ಅನ್ನೋದಕ್ಕೆ ಅವಳು ಬರ್ತಿದ್ದಾಳೆ. ಎಂದಿನಂತೆ ಅವಳ ಆತ್ಮೀಯ ಸಖಿ ಕಾಂಚನಮಾಲೆ ಇದ್ದಾಳೆ. ಅವಳು ಬರ್ತಾ ಇದ್ದಾಗ ಕಿಯತ್ ದೂರ ಇದಾನಿಂ ಸಾ ಆರ್ಯಪುತ್ರೇಣ ಪರಿಗೃಹೀತ ನವಮಾಲಿಕ, ಆ ಬಳ್ಳಿ ಇನ್ನು ಎಷ್ಟು ದೂರ ಇದೆ, ಎಲ್ಲಿದೆ ಅಂತ. ಇದು ರಂಗಸೂಚನೆಯಂತೆ. ಅವಳಿಗೆ ಗೊತ್ತಿಲ್ವೇ, ನೆನ್ನೆ ಉದ್ಯಾನದಲ್ಲೆಲ್ಲ ಓಡಾಡಿದ್ದಾಳೆ. ಆ ಮೂಲಕವಾಗಿ ಆ ಪರಿಕ್ರಮಣ ಅದೆಲ್ಲ ತೋರಿಸುವ ಒಂದು ರಂಗ ಸೂಚನೆಯಂತೆ ಇದು. ಮತ್ತು ಇನ್ನೂ ಒಂದು ಸ್ವಾರಸ್ಯ, ನಮ್ಮ ಮಹಾರಾಜ ಗ್ರಹಿಸಿದಂಥ ಆ ಬಳ್ಳಿ ಇನ್ನು ಎಲ್ಲಿದೆ ಅಂದರೆ ಅದು ಸಾಗರಿಕೆಗೂ ಒಂದು ಸೂಚನೆ ಆಗ್ತಾ ಇದೆ. ಇವಳಿಗೆ ಗೊತ್ತಿಲ್ಲ ಆ ಸೂಚನೆ. ಆಗ ಎದುರಿಗೆ ಮಹಾರಾಜ ಬರ್ತಾನೆ. ವಿದೂಷಕನಿಗೆ ಹೇಳ್ತಾನೆ, ವಯಸ್ಸಿಯ ಪ್ರಚ್ಛಾದಯ ಚಿತ್ರಫಲಕಂ, ಆ ಚಿತ್ರ ಮಾತ್ರ ಕಾಣಿಸ್ದಂಗೆ ಮುಚ್ಚಿಡು ಅಂತಂತಾನೆ. ಇದು ಒಂಥರ ಗಂಡ ಯಾವಳ ಜೊತೆನೋ ಫೋಟೋ ತೆಗೆಸ್ಕೊಂಡಿರೋದನ್ನು ಹೆಂಡತಿಯಾದವಳು ನೋಡಿಬಿಟ್ರೆ ಏನೋ ಫೇಸ್ಬುಕ್ಕಲ್ಲಿ ನೋಡ್ಬಿಡ್ತಾಳೆ ಅಂತ ಇಟ್ಕೊಳ್ಳಿ, ಏನಾಗಬಹುದು ಆ ರೀತಿಯಾದಂಥ ಸನ್ನಿವೇಶ ಅಂತ ಅನ್ಕೋಬೋದು ಸಮಕಾಲೀನವಾಗಿ. ವಿದೂಷಕನ ಕೈಯೇ ಫೇಸ್ಬುಕ್ಕು, ಆ ಚಿತ್ರಫಲಕವೇ ಫೋಟೋಗ್ರಾಫು. ಆ ತರಹ ವಾಸವದತ್ತೆ ಅವಳು ಎದುರಿಗೆ ಕಾಣಿಸಿದ ತಕ್ಷಣ ಇವನು ಹಾಗೆ ಭಯಪಡ್ತಾನೆ, ಪ್ರಚ್ಛಾದಯ ಅಂತ. ಇವನು ಕಂಕಳಲ್ಲಿ ಇಟ್ಕೊಂಡು ಬಿಡ್ತಾನೆ, ಉತ್ತರಿಯ ಹೊತ್ಕೊಂಡು ಬಿಡ್ತಾನೆ. ಆಮೇಲೆ ರಾಜ ಹೇಳ್ತಾನೆ, ಬಾ ಅಂತ ಸ್ವಾಗತ ಕೋರ್ತಾನೆ. ಆರ್ಯಪುತ್ರ ಅಥ ಕುಸುಮಿತ ನವಮಾಲಿಕ, ನಿನ್ನ ಆ ನವಮಾಲಿಕೆ ಜಾಜಿ ಹೂ ಬಿಟ್ಟಿದ್ಯಾ ಅಂತ. ಹೌದು, ನಾನು ಮೊದಲು ನೋಡಬೇಕು ಅಂತ ಅಂದ್ಕೊಂಡೆ, ಈಗ ನೀನೂ ಸೇರಿದ್ಯಲ್ವ, ಒಟ್ಟಿಗೆ ನೋಡೋಣ, ತದೇಹಿ ಸಹಿತಾವೇವ ತಾಂ ಪಶ್ಯಾವಹ ಅಂತಂತಾನೆ. ಸದ್ಯ ಅವಳನ್ನ ಆ ಕಡೆಗೆ ತಿರುಗಿಸ್ಕೊಂಡು ಹೋಗೋಣ ಅಂತ. ವಾಸವದತ್ತೆ ಮಹಾರಾಜರ ಮುಖ ನೋಡ್ತಾಳೆ. ಇವಳು ಸೂಕ್ಷ್ಮಂಗಿತ ನೋಡಿ, ಆರ್ಯಪುತ್ರ ಮುಖರಾಗಾದೇವ ಮಯ ಜ್ಞಾತಂ ಯಥಾ ಕುಸುಮಿತಾ ನವಮಾಲಿಕೇತಿ ತನ್ನಗಮಿಷ್ಯಾಮಿ. ನಿನ್ನ ಮುಖ ನೋಡಿದ್ರೇನೆ ಆ ಗಿಡ ಎಷ್ಟು ಹೂ ಬಿಟ್ಟಿರ್ಬೋದು ಅಂತ ಗೊತ್ತಾಗ್ತಾ ಇದೆ. ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟು, ಸಂತೋಷ, ಕಾಂತಿ ಇದೆ ಅಂತ. ಆ ಗಿಡದಿಂದಲೋ ಆ ತರುಣಿಯಿಂದಲೋ ಇವಳು ಕ್ಯಾಶುವಲ್ ಆಗಿ ಹೇಳ್ತಾಳೆ, ಇವನು ಕಳ್ಳನ ಮನಸ್ಸು ಉಳ್ಳುಳಿಗೆ ಅಂತ ಗೊತ್ತಾಗುತ್ತೆ. ಈ ನಾಟಕಕಾರನ ಚಮತ್ಕಾರ ರಚನೆ ಇಲ್ಲಿಯೇ ಇರುವಂಥದ್ದು. ವಿದೂಷಕ ಹಿ ಭೋ ಜಿತಂ ಅಸ್ಮಾಭಿ, ನಾವಂತೂ ಗೆದ್ವಿ ಅಂತ ಕೈ ಎತ್ತಿ ಚಪ್ಪಾಳೆ ತಟ್ಬಿಡ್ತಾನೆ ಪೆದ್ದ. ಕಂಕ್ಳಲ್ಲಿರೋ ಚಿತ್ರ ದಡಕ್ಕಂತ ಬಿದ್ದು ಬಿಡುತ್ತೆ. ಅವನು ರಾಣಿಯ ದತ್ತಕಕ್ಕೆ ತೆಗೆದುಕೊಂಡ ಗಿಡಕ್ಕಿಂತ ತನ್ನ ಸಖ ಮಹಾರಾಜ ದತ್ತಕಕ್ಕೆ ತಗೊಂಡ ಗಿಡದ ಹೂ ಹೆಚ್ಚು ಅಂತ ಅನ್ನೋದನ್ನ ರಾಣಿನೇ ಒಪ್ಕೊಂಡಲ್ಲ ಅಂತ ಸಂತೋಷ. ಆ ಸಂತೋಷದಲ್ಲಿ ಈ ಕೆಲಸ ಮಾಡಿಬಿಡ್ತಾನೆ. ಈ ರೀತಿಯಾದ ಸನ್ನಿವೇಶವೇ ಅಂದರೆ ಕಂಕ್ಳಿಂದ ಒಂದು ವಸ್ತು ಬೀಳುವಂಥದ್ದನ್ನು ಮೃಚ್ಛಕಟಿಕದ 9ನೇ ಅಂಕದಲ್ಲಿ ನೋಡ್ತೀವಿ. ಅಲ್ಲಿ ವಿದೂಷಕ ಮೈತ್ರೇಯ ವಸಂತ ಸೇನೆ ಆಭರಣಗಳನ್ನೆಲ್ಲ
ಚಾರುದತ್ತನ ಮನೆಯಲ್ಲಿ ಇಟ್ಟಿರ್ತಾಳೆ. ಅದನ್ನು ವಾಪಸ್ ಕೊಡಬೇಕು ಅಂತ ಹೇಳಿಬಿಟ್ಟು ಅವನು ಹೇಳಿರ್ತಾನೆ. ಮತ್ತೆ ವಸಂತ ಸೇನೆ ಬಂದು ಆ ಆಭರಣಗಳನ್ನು ಇಟ್ಟು ಹೋಗಿರ್ತಾಳೆ. ಅದು ಕದ್ದೋಗಿರುತ್ತೆ, ಮತ್ತೆ ಬಂದು ಅದೆಲ್ಲ ದೊಡ್ಡ ಕಥೆ. ಅದನ್ನು ತಲುಪಿಸುವ ವಸಂತ ಸೇನೆಗೆ ಎಂದಿದ್ದರಿಂದ ಅದನ್ನು ಕಂಕಳಲ್ಲಿ ಇಟ್ಕೊಂಡು ಬರ್ತಾನೆ. ಅಷ್ಟೊತ್ತಿಗೆ ವಸಂತ ಸೇನೆಯನ್ನು ಕೊಂದವನು ಚಾರುದತ್ತ ಅನ್ನೋ ಥರ ಒಂದು ಪುಕಾರನ್ನು ಶಕಾರ ಹಬ್ಬಿಸಿ ಅದಕ್ಕೆ ಅವನನ್ನು ನ್ಯಾಯಾಲಯಕ್ಕೆ ಎಳ್ಕೊಂಡು ಹೋಗಿರ್ತಾರೆ. ತನ್ನ ಸ್ನೇಹಿತನನ್ನು ಬಿಡಿಸ್ಕೊಳ್ಬೇಕು ಅಂತ ಗಾಬರಿಯಾಗಿ ಆ ಗಂಟು ಕಂಕಳಲ್ಲಿರುವಂತೆಯೇ ಹೋಗ್ತಾನೆ. ಹೋಗಿ ಆ ಪೊಲೀಸರನ್ನು ನೋಡಿ ರಕ್ಷಕ ಭಟ್ರತ್ರ, ಅನ್ಯಾಯ ಸ್ವಾಮಿ, ನಮ್ಮ ಚಾರುದತ್ತ ತುಂಬ ನಿಷ್ಪಾಪದ ಪ್ರಾಣಿ, ಅವನಿಗೇನೂ ಗೊತ್ತಿಲ್ಲ ಅಂತ ಕೋಲಾಹಲ ಮಾಡ್ತಾ ಕಂಕಳಲ್ಲಿದ್ದ ಗಂಟು ಕಳಚಿಕೊಂಡು ಬಿದ್ದುಬಿಡುತ್ತೆ. ಒಡವೆಗಳು ಚೆಲ್ಲಾಪಿಲ್ಲಿ. ಇದೇ ವಸಂತ ಸೇನೆ ಒಡವೆಗಳು ಅಂತ. ಮತ್ತೆ ಸಾಕ್ಷ್ಯವೂ ಹಾಗೆ ಆಗಿಬಿಡುತ್ತೆ. ವಸಂತ ಸೇನೆ ತಾಯಿಯೂ ಬರ್ತಾಳೆ. ಅವಳು ಪಾಪ ಒಳ್ಳೆಯ ಸಾಕ್ಷ್ಯವನ್ನು ಹೇಳ್ತಾಳೆ, ಇದು ನನ್ನ ಮಗಳ ಒಡವೆ ಅಲ್ಲ, ಅದೇ ತರಹ ಇದೆ ಅಂತ. ಆದರೆ ವಾಸ್ತವ ಬೇರೆ. ಹೀಗೆ ಹೋಗುತ್ತದೆ. ಅಲ್ಲಿ ತುಂಬ ಗಂಭೀರವಾದ ಸನ್ನಿವೇಶ. ಅಂದರೆ ಒಂದೇ ಲ್ಯಾಪ್ಸ್ ಅನ್ನುವುದು ವಿದೂಷಕರದು ಒಂದು ಮಹಾಕೃತಿಯಲ್ಲಿ ಎಷ್ಟು ಘನ ಗಂಭೀರವಾಗಿ ಕಾಣಿಸ್ಕೊಳ್ಳುತ್ತದೆ, ಒಂದು ಲಘುಕೃತಿಯಲ್ಲಿ ಹೇಗೆ ಕಾಣಿಸ್ಕೊಳ್ಳುತ್ತದೆ ಅಂತ. ಸಬ್ಲಿಮಿಟಿ ಎನ್ನುವುದು ಶಾಕುಂತಲದಲ್ಲಾಗಲಿ, ಮೃಚ್ಛಕಟಿಕದಲ್ಲಾಗಲಿ, ಉತ್ತರರಾಮಚರಿತ್ರೆಯಲ್ಲಾಗಲಿ, ಸ್ವಪ್ನವಾಸವದತ್ತದಲ್ಲಾಗಲಿ ತುಂಬ ಚೆನ್ನಾಗಿದೆ. ಆ ಸಬ್ಲಿಮಿಟಿ ಇಲ್ಲಿಲ್ಲ. ಸರ್ವತ್ರನ ಧ್ವನಿರಾಗಿಣ ಭಾವ್ಯಂ ಅಂತ ಆನಂದವರ್ಧನ ಹೇಳ್ತಾನಲ್ಲ, ಎಲ್ಲ ಕಡೆಯಲ್ಲೂ ನಾವು ಹಿಮಾಲಯವನ್ನು ನೋಡೋಕ್ಕಾಗೋಲ್ಲ. ಹಿಮಾಲಯ ಎಲ್ಲ ಕಡೆಯಲ್ಲಿದ್ದರೆ ಅದು ಹಿಮಾಲಯವೂ ಅಲ್ಲ. ಹೀಗಾಗಿ ಇಲ್ಲಿಗಿಷ್ಟೇ ವಿದೂಷಕ ಜಾರ ಬಿಟ್ಟರೆ ಅರಮನೆಯಲ್ಲಿ ಟೀ ಕಪ್ಪಿನಲ್ಲಿ ಚಂಡಮಾರುತ ಅಷ್ಟೇ ಆಗತಕ್ಕಂಥದ್ದು. ಅದನ್ನು ನಾವು ಅಷ್ಟನ್ನು ನೋಡಿ ಸಂತೋಷ ಪಡೋಣ. ರಾಜ ತಕ್ಷಣವೇ ಪಕ್ಕಕ್ಕೆ ಅವನನ್ನಿಟ್ಟು ಬೆರಳಿಂದ ತಿವಿತಾನೆ. ಏನಯ್ಯ ಮಾಡಿಬಿಟ್ಟೆ ಅಂತ. ಭೌಮ ಕುಪ್ಯ ತೂಷ್ಣೀಕಸ್ತಿಷ್ಟ ಹಮೇ ಮಾತ್ರ ಜ್ಞಾಸ್ಯಾಮಿ. ಅಯ್ಯ ನೀನು ತೆಪ್ಪಿಗಿರು, ನಾನು ನಿಭಾಯಿಸ್ತೀನಿ ಇದನ್ನು ಅಂತ. ಆದರೆ ಅಷ್ಟು ಸುಲಭವೇ? ಹದ್ದಿನ ಕಣ್ಣಿನ ಕಾಂಚನ ಮಾಲೆ ಗಬಕ್ಕನೆ ಕಿತ್ತುಕೊಂಡು ಬರ್ತೀನಿ. ಪ್ರೇಕ್ಷಸ್ವತಾವತ್ತು ಕಿಮತ್ರ ಚಿತ್ರಫಲಕ ಆಲಿಖಿತಂ. ಮಹಾರಾಣಿ ನೋಡು ನೋಡು ಚಿತ್ರಫಲಕದಲ್ಲೇನಿದೆ. ಈ ದಾಸಿಯರಿಗೆ ತಾವು ತಮ್ಮ ಯಜಮಾನತಿಯರಿಗೆ ಹತ್ತಿರವಾಗಬೇಕು ಅಂತ ಬೇರೆ ಸೂಕ್ಷ್ಮತೆಯಿಂದ ಎಲ್ಲವನ್ನೂ ನೋಡಿ ಚಾಡಿ ಹೇಳೋದು, ಆ ಬುದ್ಧಿ ತಿರುಗಿಸೋದು ಅದೆಲ್ಲ ನಡೀತಲೇ ಇರುತ್ತೆ. ದೊಡ್ಡವರ ಮನೆಯಲ್ಲಿ ಇಂಥ ಕಾನ್ಸ್ಪಿರಸೀಸ್ ತುಂಬ. ಅದನ್ನೆಲ್ಲ ಮಹಾರಾಜ ಅನುಭವಿಸಿಬಲ್ಲ. ಶ್ರೀಹರ್ಷ ಅದನ್ನು ಬರೀತಾನೆ. ಐಮಾರ್ಯ ಪುತ್ರ ಇವನು ಪುನಃ ಸಾಗರಿಕ ಕಿನ್ವೇತತ್. ಅವಳಿಗಿಬ್ಬರೂ ಗೊತ್ತು, ಇವನು ನನ್ನ ಗಂಡ, ಇವಳು ನನ್ನ ದಾಸಿ ಸಾಗರಿಕೆ, ಇದೇನಿದು ಅಂತಾಳೆ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ ಮಹಾರಾಣಿ ಅಂತ ಇವಳಂತಾಳೆ. ಆಮೇವ ಏತತ್ ಚಿಂತೆಯಾಮಿ. ಆಗ ಇವಳು ಕೇಳ್ತಾಳೆ, ಆರ್ಯಪುತ್ರ ಕೇನೇದ ಮಾಲಿಖಿತಂ, ಯಾರಿದ್ದನ್ನು ಬರೆದವರು ಅಂತ ಕೇಳ್ತಾಳೆ. ವಯಸ್ಸ್ಯಾ ಕಿಂಬ್ರವೀಮಿ. ಇವನು ಪಾಪ ವಿದೂಷಕನ್ನ ಹೇಳಯ್ಯ ಏನೇ ಉತ್ತರ ಹೇಳೋಣ ಅಂತಾನೆ. ಏಕಾದಶಿ ಶಿವರಾತ್ರಿ ಒಟ್ಟಿಗೆ ಬಂದಂತೆ. ಭೌಮ ಚಿಂತೆಯ ಅಹಮುತ್ತರಂ ದಾಸ್ಯಾಮಿ, ಯೋಚನೆ ಮಾಡಬೇಡ, ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಭೌತಿ ಮಾ ಅನ್ಯಥಾ ಸಂಭಾವಯ, ತಪ್ಪು ತಿಳ್ಕೊಳ್ಬೇಡ. ಆತ್ಮ ಕಿಲ ದುಃಖೇನ ಆಲಿಖ್ಯತ ಇತಿ ಮಮ ವಚನಂ ಶ್ರುತ್ವ ಪ್ರಿಯ ವಯಸ್ಸೇನ ಏತದಾಲೇಖ್ಯ ವಿಜ್ಞಾನಂ ದರ್ಶಿತಂ. ತನ್ನನ್ನು ತಾನು ಬರ್ಕೊಳ್ಳೋದು ಕಷ್ಟ. ಎದುರಿಗಿದ್ದರೆ ಒಂದು ವಸ್ತುವನ್ನು ಬರೀಬಹುದು, ತನ್ನನ್ನು ತಾನೇ ಚಿತ್ರಿಸ್ಕೊಳ್ಳೋದು, ಸೆಲ್ಫ್ ಪೋರ್ಟ್ರೇಟ್ ಮಾಡ್ಕೊಳ್ಳೋದು ಕಷ್ಟ ಅಂತ ನಾನು ಹೇಳಿದೆ. ಸವಾಲನ್ನು ತಗೊಂಡು ನಮ್ಮ ಸ್ನೇಹಿತನೇ ತನ್ನ ಚಿತ್ರ ಬರ್ಕೊಂಡು ಬಿಟ್ಟಿದ್ದಾನೆ ಅಂತ. ಯಥಾ ವಸಂತಕ ತಥೈವ ಅದು ಹಾಗೆ ಅಂತ ಮಹಾರಾಜ ಅಂತಾನೆ. ಆರ್ಯಪುತ್ರ ಯೇಷಾಪಿ ಆ ಅಪರಾಧವ ಸಮೀಪಂ ಆಲಿಖಿತ ತತ್ ಕಿಂ ಆರ್ಯ ವಸಂತಸ್ಯ ವಿಜ್ಞಾನ. ಅರೆ ಮತ್ತೊಬ್ಬಳು ಇದ್ದಾಳಲ್ಲ ನಿನ್ನ ಪಕ್ಕ, ಅದಕ್ಕೇನಂತಾನೆ ಇವನು ಉತ್ತರ? ನಿನ್ನ ಸ್ನೇಹಿತ ವಸಂತಕ ಅಂತ ಅವಳು ಕೇಳ್ತಾಳೆ. ಆಗ ಮತ್ತೆ ದೇವಿ ಅಲಮನ್ಯತಾ ಶಂಕೆಯ ಅಯ್ಯಂ ಹಿ ಕಾಪಿ ಕನ್ಯಕ ಸ್ವಚೇತಸೈವ ಪರಿಕಲ್ಪ್ಯ ಆಲಿಖಿತ ನತು ದೃಷ್ಟಪೂರ್ವ. ಇದು ನಾನು ಕಲ್ಪನೆಯ ಸುಂದರಿ ಒಬ್ಬಳನ್ನು ಬರೆದಿದ್ದಷ್ಟೇನೆ, ನಾನು ಯಾರನ್ನು ನೋಡಿಲ್ಲ ಅಂತಾನೆ. ಈಗ ವಿದೂಷಕ ಹೌದು ಸತ್ಯಂ ಭವತಿ ಶಪೇ ಬ್ರಹ್ಮಸೂತ್ರೇಣ ನನ್ನ ಯಜ್ಞೋಪಿತ ದಾಣೆ ಯದೀದೃಶಿ ಕದಾಪಿ ಅಸ್ಮಾಭಿ ದೃಷ್ಟಪೂರ್ವ, ಇಂಥವಳನ್ನು ನಾವು ಜನ್ಮದಲ್ಲಿ ನೋಡಿಲ್ಲ ಅಂತಂತಾನೆ. ಆಗ ಕಾಂಚನಮಾಲೆ ಇರ್ಬಹುದೇನೋ ಭರ್ತೃ ಗುಣಾಕ್ಷರಮಪಿ ಕದಾಪಿ ಸಂಭವತ್ಯೇವ. ಗುಣಾಕ್ಷರ ಅಂದರೆ ಕೆಲವೊಮ್ಮೆ ಈ ಪುಸ್ತಕದ ಹುಳುಗಳು, ಸಿಲ್ವರ್ ಫಿಶ್ ಆ ಥರದ್ದು, ಗೆದ್ದಲು ಆ ಥರದ್ದು ತಾಳೆಗರಿಯನ್ನು ಪುಸ್ತಕವನ್ನು ತಿಂದು ಬಿಡುತ್ತವೆ. ಹಾಗೆ ತಿಂದಾಗ ಅವುಗಳ ಒಂದು ಆಕಾರದಲ್ಲಿ ತಿಂದು ಅದೇನೋ ಅಕ್ಷರದಂತೆ ಕಾಣಿಸುತ್ತದೆ. ಕೆಲವೊಮ್ಮೆ ಹಾಗೆ ಕಾಕತಾಳೀಯ ನ್ಯಾಯದಂತೆ ಅದು ಗುಣಾಕ್ಷರ ನ್ಯಾಯ. ಹೀಗೆ ಆಗಿರ್ಬೋದು, ಇವ್ರು ನೋಡದೇನೂ ಬರೆದಿರ್ಬೋದು ಅಂತ. ಅರೆ ಇವಳಿಗೆ ಗೊತ್ತು ತನ್ನ ಗಂಡನ ಬಣ್ಣ. ಅಯ್ಯೇ ರುಜುಕೆ, ಅಯ್ಯೋ ಪೆದ್ದಿ, ಯು ಆರ್ ಟೂ ಸ್ಟ್ರೈಟ್ ಫಾರ್ವರ್ಡ್, ತುಂಬ ನೇರವಾಗಿ ಯೋಚನೆ ಮಾಡ್ತೀಯಲ್ಲ. ವಸಂತಕ ಕಲ್ವೇಶ, ಇವನು ವಸಂತಕ ಕ್ರೂಕ್. ನ ಜಾನಾಸಿ ತ್ವಮೇತಸ್ಯ ವಕ್ರಭಣಿತಾನಿ, ನಿನಗೆ ಗೊತ್ತಿಲ್ಲ ಇವನು ಡೊಂಕು ಮಾತೇನು ಅಂತ. ಇನ್ನು ಗಂಡನದು ಅಷ್ಟೇ. ಆರ್ಯಪುತ್ರ ಮಮ್ಮ ಪುನರೇತ ಚಿತ್ರಫಲಕಂ ಪ್ರೇಕ್ಷಮಾಣಯ ಶೀರ್ಷವೇದನಾ ಸಮುತ್ಪನ್ನ. ಈ ಚಿತ್ರ ನೋಡ್ತಾ ನಂಗೆ ತಲೆನೋವು ಬಂತು, ತದ್ ಗಮಿಷ್ಯಾಮ್ಯಹಂ, ಹೊರಡ್ತೀನಿ ಅಂತ ಹೊರಡ್ತಾಳೆ ಸತ್ಯಭಾಮೆ ಥರ. ಆಗ ಅವಳನ್ನು ಸೆರೆಗಿಡ್ಕೊತಾನೆ ಅವನು. ಪಟಾಂತೇನ ಗೃಹೀತ್ವ ದೇವಿ ಪ್ರಸೀದೇತಿ ಬ್ರೂಯಾಮಿ ಇದಮಸತಿ ಕೋಪೇನ ಘಟತೆ ಕರಿಷ್ಯಾಂ ಏವಂ ನೋ
ಪುನರಿತಿ ಭವೇದಭ್ಯುಪಗಮಃ ನ ಮೇ ದೋಷೋಸ್ತೀತಿ ತ್ವಮಿದಮಪಿ ಚ ಜ್ಞಾಸ್ಯಸಿ ಮೃಷಾ ಕಿಮೇ ತಸ್ಮಿನ್ ವಕ್ತುಂ ಕ್ಷಮಮಿತಿ ನ ವೇದ್ಮಿ ಪ್ರಿಯತಮೆ. ಒಳ್ಳೆ ಸೊಗಸಾದ ಶಿಖರಣಿ, ತುಂಬ ಸುಂದರವಾದ ಚಮತ್ಕಾರ. ಈ ರೀತಿಯಾದ ಪದ್ಯರಚನೆ ಕಷ್ಟ ಮತ್ತು ತುಂಬ ರಸಿಕೇಷ್ಟವಾದಂಥದ್ದು. ನೋಡಿ ಅವನು ಎಷ್ಟು ಚೆನ್ನಾಗಿ ಜಾಣ್ಮೆಯ ಉತ್ತರ ಕೊಡ್ತಾನೆ. ಪ್ರಸೀದೇತಿ ಬ್ರೂಯಾಮ್, ಪ್ರಸನ್ನಳಾಗು ಅಂತ ಹೇಳಿದ್ರೆ ಅಸತಿ ಕೋಪೇ ನ ಘಟತೆ, ನನಗೆ ಕೋಪನೇ ಬಂದಿಲ್ವಲ್ಲ, ನಾನು ಇನ್ನೇನು ಸಮಾಧಾನಗೊಳ್ಳೋದು ಅಂತ ನೀನು ಉತ್ತರ ಕೊಡ್ತೀಯ. ಕರಿಷ್ಯಾಮ್ ಏವಂ ನೋ ಪುನರಿತಿ, ಇನ್ನೊಮ್ಮೆ ಈ ಥರ ಮಾಡೋಲ್ಲ ಅಂದರೆ ಈಗ ಮಾಡಿದ್ದೀನಿ ಅಂತ ನೀನು ಈ ಥರ ತಪ್ಪು ಮಾಡಿದ್ದೀಯಾ ಅನ್ನೋದು ಸಿದ್ಧವಾಗಿಬಿಡುತ್ತೆ. ನೀನು ತಪ್ಪು ಮಾಡಿದ್ಯಲ್ವ, ಅದಕ್ಕೆ ನೀನು ಮತ್ತೆ ಹೇಳ್ತಿದ್ದೀಯಾ ಅಂತ ಆ ಥರ ತಿವಿತೀಯ. ನಮೇ ದೋಷ ಅಸ್ತೀತಿ ತ್ವಮ್ ಇದಮಪಿ ಚ ಜ್ಞಾಸ್ಯಸಿ ಮೃಷ, ನನ್ನಲ್ಲಿ ತಪ್ಪೇನೂ ಇಲ್ಲ ಅಂದರೆ ನೀನು ಅದನ್ನು ನಂಬೋದಿಲ್ಲ, ಸುಳ್ಳು ಅಂತೀಯ. ಹಾಗಾಗಿ ಕಿಮೇ ತಸ್ಮಿನ್ ವಕ್ತುಂ ಕ್ಷಮಮಿತೆ ನ ವೇದ್ಮಿ ಪ್ರಿಯತಮೆ, ಏನನ್ನು ಹೇಳೋಲ್ಲಿ ಉತ್ತರ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಅಂತ. ತುಂಬ ತುಂಬ ಚಮತ್ಕಾರಕಾರಕವಾದಂಥದ್ದು ಈ ಮಾತು. ಅಂದರೆ ಎಲ್ಲ ಹೆಂಡತಿಯರ ಹತ್ತಿರ ಗಂಡಂದರು ಮಾತಾಡೋವಾಗಲೂ ಈ ಟ್ರೈನಿಂಗ್ ತಗೋಬೇಕು ಅನ್ನೋ ಥರ ಇದೆ ಅಂತ. ಎಷ್ಟೋ ಬರೀ ಆಗುತ್ತದೆ, ಸಿಕ್ಕಾಕ್ಕೊಂಡು ಬಿಟ್ಟಿರ್ತಾರೆ, ಉತ್ತರ ಕೊಡೋಕ್ಕಾಗೋಲ್ಲ. ಉತ್ತರ ಕೊಡಬೇಕಾದ್ರೆ ಹೇಗೆ, ಅದಕ್ಕೆ ಏನೇನು ಉತ್ತರ ಬರುತ್ತೆ ಅನ್ನೋದನ್ನು ಹೇಳ್ಕೊಂಡು ಹೇಳಬೇಕಾಗುತ್ತದೆ. ಅಂದರೆ ಪುಟಿಂಗ್ ದೆರ್ ಓನ್ ವರ್ಡ್ಸ್ ಇನ್ ದಿ ಅದರ್ಸ್ ಮೌತ್ ಅಂತಾರಲ್ಲ, ಆ ರೀತಿಯಾದಂಥದ್ದು. ಈ ಪದ್ಯ ರಚನಾ ಶಿಲ್ಪ ಮಾತ್ರ ಅಸಾಮಾನ್ಯವಾದದ್ದು. ಆಮೇಲೆ ಅವಳು ನಯವಾಗಿಯೇ ತನ್ನ ಸೆರಗನ್ನು ಅವನ ಕೈಯಿಂದ ಬಿಡಿಸ್ಕೋತಾಳೆ. ಆರ್ಯಪುತ್ರ ಮಾ ಅನ್ಯಥಾ ಸಂಭಾವಯ, ತಪ್ಪು ತಿಳ್ಕೊಳ್ಬೇಡ, ಸತ್ಯಮೇವ ಮಾಂ ಶೀರ್ಷವೇದನಾ ಬಾಧತೆ, ನಿಜವಾಗಲೂ ನಂಗೆ ತಲೆ ನೋವು ಅಂತ ಹೇಳಿಬಿಟ್ಟು ಹೋಗ್ತಾಳೆ. ಅದನ್ನು ರಂಗಸ್ಥಳದಲ್ಲಿ ಎಷ್ಟು ಥರ ಹೇಳ್ಬೋದು. ನಿಜವಾಗಲೂ ನನಗೆ ತಲೆ ನೋವು, ನಿಜವಾಗಲೂ ಅಂತ ಒತ್ತಿ ಹೇಳ್ಬೋದು. ನಿಜವಾಗಲೂ ನನಗೆ ತಲೆನೋವು ಅಂತ ಅನ್ಬೋದು, ನಿಜವಾಗಲೂ ನನಗೆ ತಲೆನೋವು ಅಂತ ಅನ್ಬೋದು, ನಿಜವಾಗಲೂ ನನಗೆ ತಲೆ ನೋವು ಅಂತ ಅನ್ಬೋದು. 4 ತರಹ ಅವಧಾರಣೆ ಮಾಡಿ ಬೇರೆ ಬೇರೆ ಅರ್ಥ ಹೊರಡಿಸ್ಬೋದು. ವಾಚಿಕಾಭಿನಯ ಎಷ್ಟು ಸೂಕ್ಷ್ಮವಾದದ್ದು ಅದರಿಂದ ಗೊತ್ತಾಗುತ್ತೆ. ಅಂದರೆ ಕಡೆಗೆ ನೋವೇ ಉಳಿಯುವಂಥದ್ದು, ಅದು ತನಗೇನೆ ಅಂತಕ್ಕಂಥದ್ದು. ಇಷ್ಟು ಬಗೆಯಲ್ಲಿ ಮಾತಾಡಬಹುದು. ತದ್ಗಮಿಷ್ಯಾಮಿ ಅಂತ ಹೊರಡ್ತಾಳೆ ಅವಳು. ಅವಸಕ್ಕೇನು ಹೊರಡ್ತಾನೆ. ವಿದೂಷಕ ಹೇಳ್ತಾನೆ, ಬಹುದಿಷ್ಟ್ಯ ವರ್ಧಸೆ ಕ್ಷೇಮೇಣ ಅಸ್ಮಾಕಂ ಅತಿಕ್ರಾಂತ ಅಕಾಲ ವಾತಾವಲಿ, ಅಕಾಲದ ಚಂಡಮಾರುತ ಹೊರಡತಪ್ಪ, ಸದ್ಯ ಬಚಾವಾದ್ವಿ ನಾವು ಅಂತ. ವಿದೂಷಕನಿಗೆ ರಾಣಿಯ ಜೊತೆ ಏನು ದೊಡ್ಡ ಎಮೋಷನಲ್ ರಿಲೇಷನ್ಶಿಪ್ ಇಲ್ಲ, ಅದಕ್ಕೆ ಸದ್ಯಕ್ಕೆ ಅದು ಆಯ್ತಲ್ಲ ಹೋಯ್ತಲ್ಲ ಅಂತಿಷ್ಟೆ. ಆದರೆ ರಾಜನಿಗೆ ನೋಡಿ, ಇಲ್ಲಿ ನಾವು ನೋಡ್ತೀವಿ ಕವಿ ಎಷ್ಟು ಹಗುರವಾದ ರೂಪಕ ಬರೆದಿದ್ರು ಆಲ್ ಕ್ಯಾರೆಕ್ಟರ್ಸ್ ಆರ್ ಗ್ರೇ. ಇದು ದೊಡ್ಡ ಲಕ್ಷಣ. ಯಾವುದನ್ನು ಐಡಿಯಲೈಸ್ ಮಾಡಿಲ್ಲ, ಎಲ್ಲವನ್ನೂ ಗ್ರೇ ಕ್ಯಾರೆಕ್ಟರ್ಸ್ ಆಗಿ ಅವರ ಇಷ್ಟ ಅನಿಷ್ಟಗಳು ರಾಗದ್ವೇಷಗಳು ಎಲ್ಲ ಹಾಗೆ ತಂದಿದ್ದಾನೆ. ರತ್ನಾವಳಿ ಅಥವಾ ಸಾಗರಿಕೆ, ಅವಳು ಮುಗ್ಧೆ, ಪ್ರೀತಿಸ್ಬಿಡ್ತಾಳೆ, ಅವಳಿಗೆ ಅಸಹಾಯಕತೆ ಇದೆ, ಅವಳು ಏನೂ ಅದನ್ನು ಮುಚ್ಚಿಡೋಕ್ಕಾಗೋಲ್ಲ, ಆ ಹೆಲ್ಪ್ಲೆಸ್ನೆಸ್ಸಲ್ಲಿ ಒದ್ದಾಡ್ತಾಳೆ. ರಾಜ ಎಲ್ಲರೂ ಬೇಕು ತನಗೆ, ದಾಕ್ಷಿಣ್ಯವಂತ, ಒಳ್ಳೆಯವನು, ಕೆಟ್ಟವನಲ್ಲ. ಆದರೆ ಆಯಾ ಸಂದರ್ಭದಲ್ಲಿ ಬರುವಂಥ ವಿಶೇಷಗಳಿಂದಾಗಿ ನಿಜವಾಗಿಯೂ ಅವನ ಹೆಂಡತಿಗೆ ನೋವಾಗುತ್ತದೆ. ಇನ್ನು ರಾಣಿ, ಅವಳು ತುಂಬ ಪ್ರಾಮಾಣಿಕವಾಗಿ ನಡ್ಕೋತಾಳೆ. ಅವಳಿಗೆ ಒಂದಿಷ್ಟು ಔದಾರ್ಯ ಇದೆ, ಸ್ನೇಹ ಇದೆ, ಮರ್ಯಾದೆ ಇದೆ, ಘನತೆ ಇದೆ, ಕೋಪ ತಾಪ ಎಲ್ಲವೂ ಕೂಡ ಇದೆ. ನಾನು ಅದೇ ಹೇಳಿದ್ನಲ್ಲ, ಜೇನ್ ಆಸ್ಟಿನ್ಗಳ ಕಾದಂಬರಿಗಳು ಅವೇನು ಮಹಾ ಟಾಲ್ಸ್ಟಾಯ್ನ ಕೃತಿಗಳಂಥ ಭವ್ಯವಾದ ಕೃತಿಗಳು ಅಂತ ಯಾರೂ ಹೇಳಲ್ಲ, ಆದರೆ ತುಂಬ ಅನುಭವನಿಷ್ಠವಾದಂಥ ಕೃತಿಗಳು. ಅವಳು ಕಂಡ ಪ್ರಪಂಚ ಚಿಕ್ಕದು, ಆದರೆ ಚೆನ್ನಾಗಿ ಚೊಕ್ಕವಾಗಿ ವಿವರವಾಗಿ ಬರೀತಾಳೆ. ಡೋಂಟ್ ಟೇಕ್ ಯುವರ್ ಹೀರೋ ಟು ಪ್ಲೇಸಸ್ ವಿಚ್ ಹ್ಯಾವ್ ವಿಸಿಟೆಡ್ ಅಂತ ಅವಳು ಬರೀತಾಳಲ್ಲ. ಇವನು ಆ ಥರ ಮಾಡಿದ್ದಾನೆ. ತನ್ನ ಅರಮನೆಯ ಅನುಭವಕ್ಕೆ ಆಚಿಂದನ್ನು ಯಾವುದನ್ನೂ ಇಲ್ಲದೆ ಹಾಗೆ ಬರೆದಿದ್ದಾನೆ. ಇಲ್ಲಿ ಯಾರನ್ನೂ ವೈಟ್ ವಾಶ್ ಮಾಡೋಕ್ಕೆ ನೋಡಿಲ್ಲ. ಅವರವರ ಇಷ್ಟ ಅನಿಷ್ಟ, ವಂಚನೆ, ಮೋಸ, ತಟಪಟ ಎಲ್ಲ ತೋರಿಸ್ತಾನೆ. ಇದು ನೋಡಿದಾಗ ಈ ಪ್ರಾಮಾಣಿಕತೆಯಿಂದಾಗಿ ಈ ರೂಪಕಕ್ಕೆ ಮಹತ್ವ ಬರುತ್ತದೆ. ವಿದೂಷಕ ಹಾಗೆ ಅಲಕ್ ನಿರಂಜನ್ ಅಂತಿರ್ತಾನೆ. ಅರೆ ರಾಜನಿಗಾಗೋಲ್ಲ, ಧಿಂಗ್ ಮೂರ್ಖ ಕೃತಂ ಪರಿತೋಷೇಣ, ಅಯ್ಯೋ ಸಾಕು ಸಂತೋಷ ಪಟ್ಟಿದ್ದು, ತೆಪ್ಪಿಗಿರೋ. ಯಾಂತ್ಯ ಅಭಿಜಾತ್ಯಾನ್ನ ಗೂಢ ನಿಗೂಢ ನ ಲಕ್ಷಿತಸ್ತ್ವಯ ದೇವ್ಯಾ ಕೋಪಾನುಬಂಧ. ಅವಳ ಮರ್ಯಾದೆಯಿಂದಾಗಿ ಅವಳು ಕೋಪ ಬೇಸರನ ಹತ್ತಿಕೊಂಡಿದ್ದಾಳೆ, ನಿನಗದು ಕಾಣಿಸಲ್ಲ ಅಂತ. ಇವನು ಗೊತ್ತಿದ್ದು ತಪ್ಪು ಮಾಡ್ತಾನೆ. ಈ ಪದ್ಯ ತುಂಬ ಅದ್ಭುತವಾದ ಪದ್ಯ. ನನಗೆ ಇದನ್ನು ಯಾರಾದರೂ ಖಂಡಿತ ನಾಯಕಿಯಾಗಿ ಅಭಿನಯಿಸಬಲ್ಲರ ಅಂತ ಅನಿಸುತ್ತೆ, ಅಷ್ಟು ಅದ್ಭುತವಾದ ಪದ್ಯ. ಹಿಂದೊಮ್ಮೆ ಒಂದು ಉಪನ್ಯಾಸವನ್ನೇ ಮಾಡಿದ್ದೆ, ನಮ್ಮ ನಾಟಕಗಳಲ್ಲಿ ಬರುವಂಥ ನಾಯಕಿಯರ ಲಕ್ಷಣ ಏನು ಅಂತ. ಭ್ರೂಭಂಗೇ ಸಹಸೋದ್ಗತೇಪಿ ವದನಂ ನೀತಂ ಪರಾಂ ನಮ್ರತಾಂ ಈಶನ್ಮಾಂ ಪ್ರತಿಭೇದಕಾರಿ ಹಸಿತಂ ನೋಕ್ತಂ ವಚೋ ನಿಷ್ಠುರಂ ಅಂತರ್ಬಾಷ್ಪ ಜಡೀಕೃತಂ ಪ್ರಭುತಯಾ ಚಕ್ಷುರ್ನ ವಿಸ್ಫಾರಿತಂ ಕೋಪಶ್ಚ ಪ್ರಕಟೀಕೃತೋ ದಯಿತಯಾ ಮುಕ್ತಶ್ಚ ನ ಪ್ರಶ್ರಯ.
ಈ ಥರದ ಒಂದಷ್ಟು ಪದ್ಯಗಳನ್ನು ಸಂಗ್ರಹ ಮಾಡಿ ನೋಟ್ಸು ಮಾಡಿದ್ದೆ, ಲೇಖನ ಮಾಡೋಣ ಅಂತ. ಅದು ಹಾಗೇ ಉಳಿಯಿತು, ಮಾತು ಮಾತ್ರ ಹೋಯಿತು ಗಾಳಿಲಿ. ಇಲ್ಲಿ ತುಂಬ ಸೊಗಸಾಗಿ ಅವಳಿಗೆ ಕೋಪ ಬಂದಿದ್ದರೂ ಅದನ್ನು ಯಾವ ಹದದಲ್ಲಿ ಹತ್ತಿಕ್ಕಿದ್ದಾಳೆ ಅಂತ ಹೇಳ್ತಾನೆ. ಭ್ರೂಭಂಗೆ ಸಹಸೋದ್ಗತೇಪಿ, ಹುಬ್ಬನ್ನು ಗಂಟಿ ಹಾಕುವಂತೆ ಇದ್ದರೂ ಕೂಡ ವದನಂ ನೀತಂ ಪರಾಂ ನಮ್ರತಾಂ, ಹುಬ್ಬು ಗಂಟು ಹಾಕಿದ್ರು ಅದು ಕಾಣಬಾರ್ದು ಅಂತ ತಲೆ ತಗ್ಗಿಸಿದ್ದಾಳೆ. ವದನಂ ನೀತಂ ಪರಾಂ ನಮ್ರತಾಂ. ಈಶನ್ ಮಾಂ ಪ್ರತಿಭೇದಕಾರಿ ಹೆಸಿತಂ, ತುಟಿಯಂಚಿನಲ್ಲಿ ಒಂದಿಷ್ಟು ತಿರಸ್ಕಾರದ ನಗೆ, ತಿವಿತದ ನಗೆ ಇತ್ತು. ಆದರೆ ನೋಕ್ತಂ ವಚೋ ನಿಷ್ಠುರಂ, ಅರೆ ತುಟಿ ಬಿಚ್ಚಿ ಯಾವ ಒರಟ ಮಾತು ಆಡಲಿಲ್ಲ. ಅಂತರ್ಬಾಷ್ಪ ಜಡೀಕೃತಂ ಪ್ರಭುತಯ ಚಕ್ಷುರ್ನ ವಿಸ್ಫಾರಿತಂ, ಕಣ್ಣೊಳಗೆ ಕಂಬನಿಯನ್ನು ಹತ್ತಿಕ್ಕಿಕೊಂಡಳು, ಚಿಮ್ಮಿ ಬರಲಿಲ್ಲ ಅದರಾಚೆಗೆ. ಕೋಪಶ್ಚ ಪ್ರಕಟೀಕೃತೋ ದಯತೆಯ ಮುಕ್ತಶ್ಚ ನ ಪ್ರಶ್ರಯ, ಕೋಪ ಬಂದರೂ ನಯ ಬಿಡಲಿಲ್ಲ, ಮರ್ಯಾದೆ ಬಿಡಲಿಲ್ಲ. ಅರಮನೆಯಲ್ಲಿ 10 ಜನರ ಮೇಲೆ ಪ್ರಭುತ್ವ ಮಾಡುವಾಗ 1000 ಜನರಿಗೆ ಗಾಸಿಪ್ಪಿಗೆ ವಸ್ತು ಆಗುವಂಥ ಸಂದರ್ಭ ಇದ್ದಾಗ ಇಂಥವರು ಸೆಲೆಬ್ರಿಟೀಸ್ ಅನ್ನೋರು, ಪೀಪಲ್ ಆಫ್ ಹೈ ಸ್ಟೇಟ್ ಅಂತನ್ನೋರು, ಹೈ ಸ್ಟೇಟಸ್ ಅನ್ನೋರು, ಹೈ ಪೊಸಿಷನ್ ಅನ್ನೋರು ಯಾವ ಥರ ನಡ್ಕೊಳ್ಬೇಕು ಅನ್ನೋದು ಇದೆ, ಕಷ್ಟ ಇದೆ. ಸಹಜವಾದ ಭಾವಗಳು ಉಕ್ಕೇರಿ ಬರುವಾಗ ಈ ಥರ ಅಮುಕ್ಕಿ ಇಟ್ಟುಕೊಳ್ತಕ್ಕಂಥದ್ದು ಎಷ್ಟು ತೊಡಕು, ಅದನ್ನು ನೋಡ್ತೀವಿ. ಅಲ್ಲಿಗೆ 2ನೇ ಅಂಕ ಮುಗಿಯುತ್ತದೆ. ಈ 3ನೇ ಅಂಕದಲ್ಲಿ ಇನ್ನೂ ಚಮತ್ಕಾರ. ಅದು ವಾಸವದತ್ತೆ ವೇಷವನ್ನು ಸಾಗರಿಕೆ ಹಾಕ್ಕೊಂಡು ಬಂದು ರಾಜನನ್ನು ನೋಡುವುದು ಅಂತ ವಿದೂಷಕ ಮತ್ತು ಸುಸಂಗತೆ ಅವರಿಬ್ಬರು ತಂತ್ರ ಮಾಡ್ತಾರೆ. ರಾಜನಿಗೆ ಹೇಗಾದರೂ ಇವಳನ್ನು ಮೀಟ್ ಮಾಡಿಸ್ಬೇಕಲ್ಲ ಅಂತ. ಆದರೆ ಇದು ಮೊದಲೇನೆ ವಾಸವದತ್ತೆಗೆ ಗೊತ್ತಾಗ್ಬಿಡುತ್ತೆ ಸಖಿ ಮೂಲಕವಾಗಿ. ಅವಳೇ ಬಂದುಬಿಡ್ತಾಳೆ. ಆ ವಾಸವದತ್ತೆ ಅಲ್ಲ ಅವಳು, ವಾಸವದತ್ತೆ ವೇಷದ ರತ್ನಾವಳಿ ಅಂತ ಅಂದುಕೊಂಡು ರಾಜ ಪ್ರಣಯಾಲಾಪ ಶುರು ಮಾಡ್ತಾನೆ. ಅವಳಿಗೆ ರೇಗೋಗುತ್ತೆ. ಆಮೇಲೆ ಹೀಗೆಲ್ಲ ಗುಟ್ಟು ಬಯಲಾಯಿತು, ತನ್ನ ಸಖಿ ವಿದೂಷಕ ಎಲ್ಲ ತನ್ನನ್ನು ಈ ವೇಷ ಹಾಕಿಸ್ಬಿಟ್ಟು ತುಂಬ ತೊಂದರೆ ಮಾಡಿಬಿಟ್ರು ತನಗೆ ಅಂತ ಅವಳು ಪಾಪ ಮುಗ್ಧೆಯಾದ ಸಾಗರಿಕೆ ನೇಣಾಕ್ಕೊಳ್ಬೇಕು ಅಂತ ಹೋಗ್ತಾಳೆ. ತನ್ನ ಒರಟಾಟಕ್ಕೆ ಬೇಸರ ಪಟ್ಕೊಂಡು ರಾಣಿಯೇ ನೇಣಾಕ್ಕೋತಾ ಇದ್ದಾಳು ಅನ್ನೋಂತ ಓಡೋಗ್ಬಿಟ್ಟಿದ್ನು. ಯಾಕೆಂದರೆ ರಾಣಿ ವೇಷದಲ್ಲಿದ್ದಳಲ್ಲ ಸಾಗರಿಕೆ. ಮಬ್ಬುಗತ್ತಲ್ಲಿ ರಾಜ ಅವಳನ್ನು ಹೋಗಿ ಬಿಡಿಸ್ತಾನೆ. ಅವಳು ಅಂತ ಗೊತ್ತಾಗಿ ಸಂತೋಷ ಪಡ್ತಾನೆ. ಆದರೆ ಇವನ ಜೊತೆ ಜಗಳ ಆಡ್ಕೊಂಡು ದೂರ ಬಂದುಬಿಟ್ಟೆ ಅಂತ ಮತ್ತೆ ವಾಸವದತ್ತೆ, ನಿಜವಾದ ವಾಸವದತ್ತೆ ವಾಪಸ್ ಬರ್ತಾಳೆ ರಾಜಿ ಮಾಡ್ಕೊಳ್ಬೇಕು ಅಂತ. ಇವರಿಬ್ಬರು ಒಟ್ಟಾಗಿ ಕೂತಿರೋದು ನೋಡ್ತಾಳೆ. ಹೀಗೆ ಬ್ಯಾಕ್ ಟು ಸ್ಕ್ವೇರ್ ಅಂತ ಪರಂಪದ ಸೋಪಾನದಲ್ಲಿ ಮತ್ತೆ ಹಾವಿನ ಬಾಯಿಗೆ ಸಿಕ್ಕಿ 1ನೇ ಮನೆಗೆ ಬರೋದಿದೆಯಲ್ಲ, ಹಾಗೆ ಪ್ರಾಬ್ಲಮ್ ಅಲ್ಲಿಗೆ ಬರ್ತದೆ. ಅಂದರೆ ಅದೆಷ್ಟು ಚೆನ್ನಾಗಿ ಕೌಶಲದಿಂದ ಸನ್ನಿವೇಶವನ್ನು ನಿರ್ವಾಹ ಮಾಡಿದ್ದಾನೆ ಆ ಕವಿ ಅಂತನ್ನೋದನ್ನು ನಾವು ನೋಡೋಣ ನಮಗಿರೋ ಸ್ವಲ್ಪ ಅವಕಾಶದಲ್ಲಿ. ಮುಂದಿನ ಕಂತಿನಲ್ಲಿ ಈ ನಾಟಕವನ್ನು ಪೂರ್ಣ ಮಾಡೋಣ. ಆಮೇಲೆ ಇಲ್ಲಿ ಒಂದು ಪ್ರವೇಶಕ, ಅಂದರೆ ಅರ್ಥೋಪಕ್ಷೇಪ, ಆಗಿ ಹೋದ ಘಟನೆಗಳನ್ನು ಸಂಕ್ಷೇಪದ ಸಂಭಾಷಣೆಯಲ್ಲಿ ತೋರಿಸ್ತಕ್ಕಂಥದ್ದು. ಮೊದಲಿಗೆ ಕೌಶಾಂಬಿಕೆ ಅಂತ ಮತ್ತೊಬ್ಬ ಸಖಿಯನ್ನು ಹುಡುಕ್ತಾ ಇದ್ದಾಳೆ. ಕೋಪಿ ಕಾಲಸ್ತಸ್ಯ ಆಗತ್ಯ ಗತಾಯ ಐತಿ. ಅಂದರೆ ಎಲ್ಲಿ ಹೋಗಿದ್ದಾಳೆ ಕಾಂಚನಮಾಲೆ ಅಂತ ಕೇಳಿದರೆ, ಕೋಪಿ ಕಾಲ ತಸ್ಯ ಆಗತ್ಯ ಗತಾಯ, ಅವಳು ಬಂದು ಹೋಗಿ ತುಂಬ ಹೊತ್ತಾಯಿತು. ಅದನ್ನು ಸಂಸ್ಕೃತ ಹೇಳೋದು ಕೋಪಿ ಕಾಲ ತಸ್ಯಾಹ ಆಗತ್ಯ ಗತಾಯ, ಬಂದು ಹೋದವಳ ಕಾಲ ತುಂಬ ಆಗಿದೆ ಅಂತ. ಅಂದರೆ ಅವಳು ಬಂದು ಹೋಗಿ ತುಂಬ ಹೊತ್ತಾಯಿತು ಅನ್ನುವ ಮಾತನ್ನು ಹೀಗೆ ಹೇಳ್ತಾರೆ ಸಂಸ್ಕೃತದಲ್ಲಿ. ಅದೊಂದು ನುಡಿಗಟ್ಟು, ಇಡಿಯಂ. ಆಮೇಲೆ ಕಾಂಚನಮಾಲೆ ಬರ್ತಾಳೆ. ನನಗೇ ಹುಡುಕ್ತಾ ಇದ್ದೇನೆ ಏನು ಅಂತ. ಮತ್ತೆ ಅವಳು ಹೇಳ್ತಾಳೆ, ಆಹಾ, ವಸಂತಕ ನಮ್ಮ ಮಹಾಮಂತ್ರಿ ಯೋಗಂಧರಾಯಣನ್ನು ಮೀರಿಸುವಷ್ಟು ತಂತ್ರ ಮಾಡ್ತಾ ಇದ್ದಾನೆ. ಅತಿಶಯಿತಃ ತ್ವಯ ಅಮಾತ್ಯ ಯೋಗಂಧರಾಯಣ ಅನಯ ಸಂಧಿ ವಿಗ್ರಹ ಚಿಂತೆಯ. ಈ ರಾಜಕೀಯ ಯುದ್ಧ, ಸಂಧಿ ಇತ್ಯಾದಿ ತಂತ್ರಗಳನ್ನು ಯೋಚನೆ ಮಾಡೋದ್ರೊಳಗೆ ತುಂಬ ನಿಸ್ಸೀಮ ಯೋಗಂಧರಾಯಣ. ಅವನನ್ನು ಮೀರಿಸ್ತಾ ಇದ್ದಾನೆ ಕಪಟೋಪಾಯದಲ್ಲಿ ಇವನು ಅಂತ. ಏನು ಅಂತಂದರೆ, ನೀನು ನಿನಗೆ ಹೇಳೋಲ್ಲ ಮದನಿಕೆ, ನೀನು ಹರಕಬಾಯೋಳು ಅಂತ ಕಾಂಚನಮಾಲೆ ಹೇಳ್ತಾಳೆ. ಶಪೇ ದೇವ್ಯಾಶ್ಚರಣಾಭ್ಯಾಮ್, ಮಹಾರಾಣಿಯ ಕಾಲಿನ ಮೇಲೆ ಆಣೆ, ನಾನು ಯಾರ ಹತ್ರವೂ ಹೇಳೋಲ್ಲ, ಹೇಳು ಏನು ಅಂತಾಳೆ. ಏನಿಲ್ಲ, ಅದ್ಯ ಖಲು ಮಯ ರಾಜಕುಲಾತ್ ಪ್ರತಿನಿವರ್ತಮಾನಾಯ ಚಿತ್ರಶಾಲಿಕಾ ದ್ವಾರೆ ವಸಂತಕಸ್ಯ ಸುಸಂಗತೆಯ ಸಮಂ ಆಲಾಪಶ್ರುತ. ಹಿಂದಿನ ಅಂಕ ಆಗೋಗಿ ಒಂದು 3-4 ದಿವಸ ಆಗಿದೆ. ಮೊದಲನೇ ಅಂಕ ಆಗಿದ್ದು ವಸಂತ ಋತುವಿನ ಚೈತ್ರ ಮಾಸದ 15ನೇ ದಿವಸ, ಚಿತ್ರ ಪೂರ್ಣಿಮೆ ದಿವಸ. ಅದಾದ ಒಂದು 4-5 ದಿವಸಕ್ಕೆ 2ನೇ ಅಂಕ, ಅದಾದ 4-5 ದಿವಸಕ್ಕೆ 3ನೇ ಅಂಕ. ಹೀಗಾಗಿದೆ. ಎಲ್ಲ ಚಿತ್ರಶಾಲೆಯ ಸುತ್ತಲೂ ನಡೀತಾ ಇದೆ ತಂತ್ರ. ವಸಂತಕ ಸುಸಂಗತೆ, ಅವಳು ರತ್ನಾವಳಿಗೆ ತುಂಬ ಆತ್ಮೀಯಳಾದವಳು, ಅವಳೇ ಸಾಗರಿಕೆ ರತ್ನಾವಳಿನೇ. ಸುಸಂಗತೆಯ ಜೊತೆಗೆ ಅವನು ಮಸಲತ್ ಮಾಡ್ತಾ ಇದ್ದ. ಏನು ಅಂತಂದರೆ, ಇವತ್ತು ತಾನು ಸುಸಂಗತೆ
ನನ್ನ ವೇಷದಲ್ಲಿ, ಕಾಂಚನಮಾಲೆ ವೇಷದಲ್ಲಿ, ಸಾಗರಿಕೆ ಮಹಾರಾಣಿ ವೇಷದಲ್ಲಿ ಬಂದು ಗುಟ್ಟಾಗಿ ಹೋಗಿ ರಾಜನನ್ನು ನೋಡಬೇಕು ಅಂತ ಆ ಥರ ಇರತಕ್ಕಂಥದ್ದು. ಇದು ತುಂಬ ಅನ್ಯಾಯ ಅಲ್ವಾ ಅಂತ. ಅದ್ಯ ಖಲು ದೇವ್ಯ ಚಿತ್ರಫಲಕ ವೃತ್ತಾಂತ ಶಂಕಿತೆಯ ಸಾಗರಿಕಾಂ ರಕ್ಷಿತು ಮಮ ಹಸ್ತೆ ಸಮರ್ಪ್ಯಂತ್ಯ ನೇಪಥ್ಯಂ ಮೇ ಪ್ರಸಾದೀಕೃತಂ ತೇನೇವ ವಿರಚಿತ ಭಟ್ಟಿನಿವೇಶಾಂ ಸಾಗರಿಕಾಂ ಗೃಹೀತ್ವ ಅಹಮಪಿ ಕಾಂಚನಮಾಲಾ ವಿಷಧಾರಣಿ ಭೂತ್ವ ಪ್ರದೋಷ ಆಗಮಿಷ್ಯಾಮಿ ಅಂತ. ರಾಣಿ ಏನು ಮಾಡಿದಳು, ಸಾಗರಿಕೆಯನ್ನು ಸುಸಂಗತೆಯ ಕೈಯಲ್ಲಿಟ್ಟು, ನೋಡು ಇವಳು ಮತ್ತೆ ಮಹಾರಾಜನ ಕಣ್ಣಿಗೆ ಬೀಳ್ದಂಗೆ ನೋಡ್ಕೋ ಅಂತ ತನ್ನ ಸೀರೆ ಬಟ್ಟೆ ಒಡವೆ ಎಲ್ಲ ಗಿಫ್ಟಾಗಿ ಕೊಟ್ಟಿದ್ದಳು. ಅದನ್ನೇ ಬಳಸಿಕೊಂಡು ಇವಳು ರಾಣಿ ವೇಷ ಹಾಕಿಬಿಟ್ಟಿದ್ನು, ರಾಜನ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ ಮಾಡಿದ್ದಾಳೆ. ನೋಡಿ ಎಂಥ ಅನ್ಯಾಯ ಈ ತರಹ ಅಂತ. ಆ ಕಾರಣ ಸಂಧಿ ಎಲ್ಲ ಎಷ್ಟು ಚೆನ್ನಾಗಿ ಕೊಡ್ತಾನೆ ನೋಡಿ. ಹಾಗಾಗಿ ವಿದೂಷಕನಿಗೆ ನೀನು ಚಿತ್ರಶಾಲೆಯ ಅಂದರೆ ಆರ್ಟ್ ಗ್ಯಾಲರಿಯ ಬಾಗಿಲತ್ರನೇ ಇರು, ಆಮೇಲೆ ಮಾಧವಿ ಲತಾ ಮಂಟಪ ರಾಣಿಗೆ ತುಂಬ ಬೇಕಾಗಿರ್ತಕ್ಕಂಥ ಬಳ್ಳಿ, ಅಲ್ಲಿ ಹತ್ತಿರಕ್ಕೆ ಹೋಗೋಣ ಅಂತ. ಮದನಿಕೆಗೆ ರೇಗೋಗುತ್ತೆ. ಅವಳು ಪಾಪ ರಾಣಿಗೆ ತುಂಬ ಭಕ್ತಳಾದ ದಾಸಿ ಅಂತ. ಸುಸಂಗತೆ ಹತಾಸಿ ಖಲು ತ್ವಂ ಯೈವಂ ಪರಿಜನ ವತ್ಸಲಾಂ ದೇವಿಂ ವಂಚೈಸೆ. ಪಾಪಿ, ಇಷ್ಟು ಸೇವಕರಿಗೆ ಒಡವೆ ವಸ್ತ್ರ ಎಲ್ಲ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ತಕ್ಕಂಥ ರಾಣಿಗೆ ಮೋಸ ಮಾಡ್ತೀಯೇನೆ, ನೀನು ಹಾಳಾಗು ಅಂತ ಹೇಳ್ಬಿಟ್ಟು ಅವಳು ಬೈಕೋತಾಳೆ. ಆಮೇಲೆ ಮದನಿಕೆ ಹೇಳ್ತಾಳೆ, ಅಹಂ ಖಲು ಅಸ್ವಸ್ಥ ಶರೀರಸ್ಯ ಭರ್ತು ಕೃಶಲವೃತ್ತಾಂತಂ ಜ್ಞಾತುಂ ಗತ್ವಾ ತ್ವಂ ಚಿರೈಸೀತಿ ಉತ್ತಾಮ್ಯಂತ್ಯ ದೇವ್ಯಾಸ್ತವ ಸಕಾಶಂ ಪ್ರೇಷಿತಾಸ್ಮಿ. ಆಮೇಲೆ ಮದನಿಕೆ ಹೇಳ್ತಾಳೆ, ದೇವಿ ಪಾಪ ಮಹಾರಾಜ ಅನಾರೋಗ್ಯದಿಂದ ಇದ್ದಾನೆ ಅಂತ ಅಂದುಕೊಂಡು ಅವನನ್ನು ನೋಡಬೇಕು ಅಂತ ಇದ್ದಳು, ನಿನ್ನನ್ನು ಕಳಿಸಿದ್ಲು, ನೀನು ಯಾಕೆ ಬರಲಿಲ್ಲ ಅಂತ ನಿನ್ನನ್ನು ಹುಡುಕೊಂಡು ಬಾ ಅಂತ ನನಗೆ ಹೇಳಿದ್ಲು ಅಂತ. ಏನಾಗಿದೆ, ಮಹಾರಾಜನಿಗೆ ಅವನಿಗೆ ವಿರಹ ವೇದನೆ ಸಂಕಟ ಶುರುವಾಗಿದೆ. ಅವನದನ್ನು ಏನೋ ಅನಾರೋಗ್ಯ ಅಂತ, ಏನೋ ನೆಗಡಿ ಕೆಮ್ಮು ಅಂತ ಸುಳ್ಳು ಹೇಳಿದ್ದಾನೆ. ಪಾಪ ರಾಣಿ ಇದೇನೋ ಆಗಿದೆಯೋ ನಿಜವಾಗಿ ಅಂತ ವಿಚಾರಿಸೋಕ್ಕೆ ಕಳಿಸಿದ್ದಾಳೆ. ಇದು ಆಗಿದೆ. ಕಾಂಚನಮಾಲ ಅದನ್ನು ಹೇಳ್ತಾಳೆ, ಅತಿ ರುಜುಕ ಇದಾನೀಂ ಸಾ ದೇವಿ ಏವಂ ಪ್ರೀತ್ಯೇತಿ. ಪಾಪ ಮಹಾರಾಣಿ ಸ್ಟ್ರೈಟ್ ಫಾರ್ವರ್ಡ್, ಅತಿ ರುಜುಕ, ತುಂಬ ಸ್ಟ್ರೈಟ್ ಫಾರ್ವರ್ಡು. ಯೇಷ ಖಲು ಭರ್ತ ಅಸ್ವಸ್ಥತಾ ಮಿಷೇಣ ಆತ್ಮನೋ ಮದನಾವಸ್ಥಾಂ ಪ್ರಚ್ಛಾದಯನ್ ದಂತತೋರಣ ವಲಭ್ಯಾಂ ತಿಷ್ಠತಿ. ಮಹಾರಾಜ ದಂತತೋರಣ ವಲಭಿ ಅರಮನೆ ಎತ್ತರವಾದ ಕೊಠಡಿ, ಮೇಲಿನ ಕೊಠಡಿ, ಬಿಸಿಲು ಮಚ್ಚಿಗೆ ಇದು, ಅದು ಪೆಂಟ್ ಹೌಸಲ್ಲಿ ಇದ್ದಾನೆ. ಅವನಿಗೆ ವಿರಹವೇದನೆ, ಹೇಳಿಕೊಳ್ಳಲಾಗದೆ ರೋಗ ಅಂತಂದಿದ್ದಾನೆ, ಜ್ವರ ಅಂತಂದಿದ್ದಾನೆ. ಏತಂ ವೃತ್ತ ಅಂತ ಭರ್ತ್ರೇ ನಿವೇದ ಯಾವ, ನಾವು ಇದನ್ನೆಲ್ಲ ಮಹಾರಾಣಿಗೆ ಹೇಳೋಣ ಅಂತವ್ರು ಚಾಡಿ ಹೇಳಕ್ಕೆ ಹೋಗ್ತಾರೆ. ಇತ್ತು ಪಾಪ ವಿರಹಾವಸ್ಥೆಯಲ್ಲಿ ಮಹಾರಾಜ ರಂಗಸ್ಥಳದ ಮೇಲೆ ಬರ್ತಾನೆ. ಅವಳ ತಂಪಾಗಿರ್ತಕ್ಕಂಥ ಸ್ಪರ್ಶ ಇಲ್ಲದೆ ತಾನು ಬದುಕೋದಿಲ್ಲ ಅನ್ನುವಂತೆ. ಎನ್ಮೂಢೇನ ಮಯ ತದಾ ಕಥಮಪಿ ಪ್ರಾಪ್ತೋ ಗೃಹೀತ್ವಾಚಿರಂ ವಿನ್ಯಸ್ತಸ್ತ್ವಯಿ ಸಾಂದ್ರ ಚಂದನ ರಸ ಸ್ಪರ್ಶೋನ ತಸ್ಯಾಕರ. ಅವಳು ಕೈ ಹಿಡ್ಕೊಳ್ಳೋಕ್ಕಾದರೂ ಕೂಡ ಎದೆ ಮೇಲೆ ಕೈ ಇಡಿಸ್ಕೊಳ್ಳೋಕ್ಕಾಗಲಿಲ್ಲ. ಅದನ್ನು ಹೃದಯಕ್ಕೆ ಸಮಾಧಾನ ಹೇಳ್ತಾ ಇದ್ದಾನೆ. ಸಂತಾಪೋ ಹೃದಯ ಸ್ಮರ ಅನಲಕೃತ ಸಂಪ್ರತ್ಯಯಂ ಸಂಯತಾಂ ನಾಸ್ತ್ಯೇವೋಪಶಮೋಸ್ಯತಾಂ ಪ್ರತಿ ಪುನಃ ಕಿಂ ತ್ವಂ ಮುಧಾ ತಾಮ್ಯಸಿ. ಅಯ್ಯೋ, ಈಗ ಯಾಕೆ ಒದ್ದಾಡ್ತೀಯ? ಅವಳು ಕೈಗೆ ಸಿಕ್ಕಿದಾಗ ನಿನ್ನನ್ನು ಅವಳನ್ನು ಸಮಾಗಮ ಮಾಡಿಸೋಕ್ಕಾಗಲಿಲ್ಲ, ನಿನ್ನ ಮೇಲೆ ಅವಳು ಕೈ ಇಡೋಕ್ಕಾಗಲಿಲ್ಲ, ಈಗ ಬೆಂಕಿ ಆಗ್ತಾ ಇದೆಯಲ್ಲ, ಯಾಕೆ ಅವಿವೇಕಿ ನೀನು ಅಂತ ತನ್ನನ್ನೇ ಬೈಕೋತಾ ಇದ್ದಾನೆ. ಆಮೇಲೆ ಅಂತಾನೆ, ಮನಶ್ಚಲಂ ಪ್ರಕೃತ್ಯೇವ ದುರ್ಲಕ್ಷಂಚ ತಥಾಪಿ ಮೇ ಕಾಮೇನೈತತ್ ಕಥಂ ವಿದ್ಧಂ ಸಮಂ ಸರ್ವೈ ಶಿಲೀಮುಖೈ. ಮನಸ್ಸು ತುಂಬ ಚಂಚಲ ಅಂತಾನೆ, ಮತ್ತೆ ಮನಸ್ಸು ಕಾಣಿಸ್ತಕ್ಕಂಥದ್ದು ಅಲ್ಲ ಅಂತಾರೆ. ಅದು ಅಗೋಚರ ಮತ್ತು ಚಂಚಲ. ಇಂಥ ಮನಸ್ಸಿನ ಮೇಲೆ ಕಾಮ ಅದು ಹೇಗೆ ಗುರಿಯಿಟ್ಟು 5 ಬಾಣಗಳನ್ನು ಬಿಟ್ಟುಬಿಟ್ಟಿದ್ದಾನೆ. ಅವನಿಗೆ ಇಂಥ ಗುರಿ ಅದು ಚಲಲಕ್ಷ್ಯ ಭೇದನ ಅಂತಾರೆ, ಅಸಾಧ್ಯ ಲಕ್ಷ್ಯ ಭೇದನ ಅಂತಾರೆ. ದೂರದಲ್ಲಿರ್ತಕ್ಕಂಥ ಮತ್ತು ಎಟಕಲಾಗದ ದೂರದಲ್ಲಿರ್ತಕ್ಕಂಥ ವಸ್ತುವನ್ನು ಬಾಣದಿಂದ ಭೇದಿಸೋದು ಕಷ್ಟ, ಅದು ಅಸಾಧ್ಯ ಲಕ್ಷ್ಯ ಅಂತ. ಕೆಲವೊಮ್ಮೆ ನೀರಲ್ಲಿ ಪ್ರತಿಫಲನ ನೋಡಿಕೊಂಡು ಮೇಲೆ ಮಾಡೋದು ಮತ್ಸ್ಯಂತ್ರ ಭೇದನ, ಇದೆಲ್ಲ ಅಸಾಧ್ಯ ಲಕ್ಷ್ಯ ಭೇದನ. ಹಾಗೆ ಓಡ್ತಾ ಇರುವ ಪ್ರಾಣಿಗಳನ್ನು, ತಿರುಗುತ್ತಾ ಇರುವ ಚಕ್ರದ್ದು ಅದೆಲ್ಲ ಗುರಿ ಇಡೋದು ಚಲಲಕ್ಷ್ಯ ಭೇದನ ಅಂತ. ಇದೆರಡೂ ಆಗಿದೆ ಮನಸ್ಸಿನಲ್ಲಿ, ಅದು ಚಲವೂ ಹೌದು ಅಸಾಧ್ಯವೂ ಹೌದು. ಹಾಗಿರುವುದನ್ನು ಭೇದಿಸ್ತಾನಲ್ಲ ಮನ್ಮಥ, ಇನ್ನೆಂಥದ್ದು. ಬಾಣಾಃ ಪಂಚ ಮನೋಭವಸ್ಯ ನೇತಾಃ ತೇಷಾಂ ಅಸಂಖ್ಯೋ ಜನಃ ಪ್ರಾಯೋಸ್ಮದ್ವಿಧ ಏವ ಲಕ್ಷ್ಯ ಇತಿ ಯಲ್ಲೋಕೆ ಪ್ರಸಿದ್ಧಿಂ ಗತಂ. ಮನ್ಮಥನ ಬಾಣಗಳಿರೋವು 5: ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ ಅಂತೆಲ್ಲ ಉಂಟು 5. ಇನ್ನು ಜನರೋ ಕೋಟಿ ಕೋಟಿ ಸಂಖ್ಯೆಯವರು ಜಗತ್ತಿನಲ್ಲಿ. ಹೀಗಾಗಿ ಅವನ 5 ಬಾಣಗಳಲ್ಲಿ ಎಷ್ಟು ಜನನ ತೊಂದರೆ ಕೊಟ್ಟಾನು ಅಂತ ನಾನು ಅಂದುಕೊಂಡಿದ್ದೆ. ದೃಷ್ಟಂ ತತ್ವೈ ವಿಪ್ರತೀಪ ಮಧುನ ಯಸ್ಮಾದ್ ಅಸಂಖ್ಯೇರಯಂ ವಿದ್ಧ ಕಾಮಿ ಜನ ಶರೈರ ಶರಣೋ ನೀತಸ್ತ್ವಯ ಪಂಚತಾಂ. ಆದರೆ ಇವತ್ತು ನಾನು ಒಬ್ಬನೇ ಗುರಿ,
ಅವನಿಗಿರೋದು ಕೋಟಿ ಕೋಟಿ ಬಾಣಗಳು ಅಂತ ಅನಿಸ್ತಾ ಇವೆ. ಅಷ್ಟು ಬಾಣಗಳು ಮೈ ಮೇಲೆ ಬಿಟ್ಟಂತೆ, ಮನಸ್ಸಿನ ಮೇಲೆ ಬಿಟ್ಟಂತೆ ತೋರ್ತಾ ಇದೆ ಅಂತ ಅಂದುಕೊಂಡು ಏನು ಮಾಡೋದು? ಪಾಪ ಸಾಗರಕ್ಕೆ ಎಲ್ಲೋದಳು ಗೊತ್ತಿಲ್ಲ. ಹ್ರಿಯಾ ಸರ್ವಸ್ಯಾಸೌ ಹರತಿ ವಿದಿತಾಸ್ಮೀತಿ ವದನಂ ದ್ವಯೋರ್ ದೃಷ್ಟ್ವಾಲಾಪಂ ಕಲಯತಿ ಕಥಾಂ ಆತ್ಮವಿಷಯಾಂ ಸಖೀಷು ಸ್ಮೇರಾಸು ಪ್ರಕಟಯತಿ ವೈಲಕ್ಷ್ಯಮಧಿಕಂ ಪ್ರಿಯಾ ಪ್ರಾಯೇಣಾಸ್ತೆ ಹೃದಯ ನಿಹಿತಾತಂಕ ವಿಧುರ. ಅವಳೋ ಮುಗ್ಧೆ, ಪರಾಧೀನೆ, ಭಯಪಡ್ತಾಳೆ, ಎಲ್ಲವನ್ನೂ ನಾಚಿಕೆಯಿಂದ ಅದುಮಿಟ್ಕೊಳ್ತಾಳೆ. ಹ್ರಿಯಾ ಸರ್ವಸ್ಯಾಸೌ ಹರತಿ ವಿದಿತಾಸ್ಮೀತಿ ವದನಂ. ಯಾರಿಗೂ ಕೂಡ ತನ್ನ ವೃತ್ತಾಂತ ಗೊತ್ತಾಗಿದೆ, ಎಲ್ಲರಿಗೂ ತಾನು ರಾಜನನ್ನು ಪ್ರೀತಿಸಿದ್ದೇನೆ, ರಾಜನಿಗೆ ಪ್ರತಿಸ್ಪಂದನ ಕೊಡೋಕ್ಕಾಗೋಲ್ಲ, ರಾಣಿನ ಕಂಡ್ರೆ ಅವನಿಗೆ ಹೆದರಿಕೆ, ಹೀಗಾಗಿ ತನ್ನ ಮಾನ ಬೀದಿ ಪಾಲಾಯಿತು, ಎಲ್ರಿಗೂ ಗೊತ್ತಾಯಿತು, ಗಾಸಿಪ್ ಮಾಡ್ತಾ ಇದ್ದಾರೆ ಅಂತ ಸಂಕೋಚ ಅವಳಿಗಾಗ್ತಾ ಇದೆ. ಇಬ್ಬರು ಏನೋ ಮಾತಾಡ್ತಾ ಇದ್ರು, ಎಲ್ಲಿಗೋಗಿದ್ದೀಯಾ, ಏನು ಊಟ ಮಾಡಿದ್ದೀಯಾ ಅಂತ ಯಾರೋ ಮಾತಾಡ್ಕೋತಾ ಇದ್ರು. ದ್ವಯೋರ್ ದೃಷ್ಟ್ವಾ ಆಲಾಪಂ ಆತ್ಮಕಥಾ ವಿಷಯಂ ಕಲಯತಿ. ತನ್ನನ್ನೇ ಕುರಿತು ಮಾತಾಡ್ಕೋತಿದ್ದಾರೆ ಅಂತ. ತುಂಬ ಸಹಜ ಅಲ್ವಾ? ನಮಗೇನೂ ಆಗಿಬಿಟ್ಟಿದ್ರೆ ಯಾರು ಏನು ಮಾಡಿದ್ರು, ಏನು ನೋಡಿದ್ರು, ಹೇಗೆ ಮಾಡಿದ್ರು ಅದು ನಮ್ಮನ್ನೇ ಕುರಿತು ಅಂತ. ಸಖೀಷು ಸ್ಮೇರಾಸು. ಇನ್ನೇನೋ ಗೆಳತಿಯರು ಯಾಕೋ ನಗ್ತಾ ಇದ್ದರೆ, ಅವರ ಅತ್ತೆ ಚೇಷ್ಟೆಯನ್ನೋ ಅವರ ಮಕ್ಕಳ ವಿನೋದನ್ನೋ ನೆನೆಸ್ಕೊಂಡು ನಗ್ತಾ ಇದ್ದರೆ ಪ್ರಕಟಯತಿ ವೈಲಕ್ಷ್ಯಂ ಅಧಿಕಂ. ನನ್ನನ್ನೇ ನೋಡಿ ನಗ್ತಾ ಇದ್ದಾರೆ ಅಂತ ಅಂದ್ಕೋತಿದ್ದಾಳೆ. ಹೀಗಾಗಿ ಹೃದಯ ನಿಹಿತ ಆತಂಕ ವಿಧುರ. ಎದೆಯೊಳಗಿನ ಅಳುಕಿನ ಕಾರಣ ತುಂಬ ಕಳವಳ ಪಡ್ತಾ ಇದ್ದಾಳೆ ಅವಳು ಅಂತ ಅಂದ್ಕೋತಾನೆ. ಇದ್ಯಾಕೆ ವಿದೂಷಕ ಇನ್ನೂ ಬರಲಿಲ್ಲ ಅಂತ ಅಂದ್ಕೋತಾ ಇದ್ದಾನೆ. ಆಗ ವಿದೂಷಕ ಬರ್ತಾನೆ. ಭೋ ಕೌಶಾಂಬಿ ರಾಜ್ಯಲಾಭೇನಾಪಿ ನ ತಾದೃಶ ಪ್ರಿಯ ವಯಸ್ಸ್ಯ ಪರಿತೋಷ ಆಸೀತ್ ಅದ್ಯ ಯಾದೃಶೋ ಮಮ ಸಕಾಶಾತ್ ಪ್ರಿಯವಚನಂ ಶ್ರುತ್ವ ಭವಿಷ್ಯತಿ ಇತಿ ತರ್ಕಯಾಮಿ. ನಮ್ಮ ಮಹಾರಾಜ ರಾಜ್ಯವನ್ನೇ ಕಳ್ಕೊಂಡಿದ್ದ, ಆಗಲೂ ಕೂಡ ಪಡ್ಕೊಂಡಾಗ ಆದಷ್ಟು ಸಂತೋಷಕ್ಕಿಂತ ಮಿಗಿಲಾದ ಸಂತೋಷ ಈಗ ನಾನು ಕೊಡ್ತಕ್ಕಂಥ ವಾರ್ತೆಯಿಂದ ಆಗುತ್ತದೆ ಅಂತಕ್ಕಂಥದ್ದು ಇವನು ಹೆಮ್ಮೆಯಿಂದ ಹೇಳ್ಕೊಂಡು ಬರ್ತಾ ಇರ್ತಕ್ಕಂಥ ಸುದ್ದಿ. ಅದು ಏನಂದರೆ ಈ ತಂತ್ರ. ಸುಸಂಗತೆಯ ಜೊತೆಯಲ್ಲಿ ಸಾಗರಿಕೆಯನ್ನು ನೋಡೋದಕ್ಕೆ ರಾಣಿಯ ವೇಷ ಅವಳನ್ನು ಹಾಕಿಸಿ ಇವತ್ತು ರಾತ್ರಿ ನೋಡೋಣ ಅವಳನ್ನು ಅಂತ. ಹಾಗಾಗಿ ಬರ್ತಾನೆ. ಭೋವಯಸ್ಯ ದಿಷ್ಟ್ಯಾ ವರ್ಧಸೆ ಸಮೀಹಿತಾಭ್ಯಧಿಕೆಯ ಕಾರ್ಯಸಿದ್ಧ್ಯ. ನಿನಗೆ ಅಭ್ಯುದಯವಾಗುತ್ತೆ, ಕಾರ್ಯಸಿದ್ಧಿಯೇ ಆಗುತ್ತದೆ ಅಂತ. ಇವನು ತುಂಬ ಸಂತೋಷ ಪಟ್ಕೊಂಡು ಅಪಿಕುಶಲಂ ಪ್ರಿಯಾಯಾಹ, ಸಾಗರಿಕೆ ಚೆನ್ನಾಗಿದ್ದಾಳ, ರಾಣಿಯವಳನ್ನು ಬಂಧನದಲ್ಲಿಟ್ಟಂತೆ ಅನ್ನಿಸ್ತಾ ಇತ್ತು ಅಂತ. ಭೋ ಅಚಿರೇಣ ಸ್ವಯಮೇವ ಪ್ರೇಕ್ಷ್ಯ ಜ್ಞಾಸ್ಯತಿ. ಅವಳು ಚೆನ್ನಾಗಿದ್ದಾಳೋ ಇಲ್ವೋ, ಸ್ವಸ್ಥವೋ ಅಲ್ವೋ ನೀನೇ ನೋಡಿ ಬೇಗ ತಿಳ್ಕೋತೀಯ. ಅಚಿರೇಣ ಜ್ಞಾಸ್ಯಸಿ, ಬೇಗನೆ ಕಾಣ್ತೀಯ ಅಂತ. ವಯಸ್ಸ್ಯ ದರ್ಶನಮಪಿ ಭವಿಷ್ಯತಿ ಪ್ರಿಯಾಯಾಹ. ಅವಳು ನೋಡಕ್ಕೂ ಆಗುತ್ತಾ ಅಂತಾನೆ. ಭೋ ಕಸ್ಮಾನ್ನ ಭವಿಷ್ಯತಿ ಯಸ್ಯತೆ ಉಪಹಸಿತ ಬೃಹಸ್ಪತಿ ಬುದ್ಧಿ ವಿಭವೋಹಮಾತ್ಯ. ಬೃಹಸ್ಪತಿಯನ್ನೇ ನನ್ನ ಬುದ್ಧಿಶಕ್ತಿಯಿಂದ ಗೇಲಿ ಮಾಡುವಂಥವನು ನಾನು ನಿನಗೆ ನರ್ಮ ಸಚಿವ, ಅಂದರೆ ಪ್ರಣಯ ಕಾರ್ಯಗಳಲ್ಲಿ ಮಂತ್ರಿತ್ವ ಮಾಡ್ತಕ್ಕಂಥವನು ನರ್ಮ ಸಚಿವ ಆಗಿರುವಾಗ ನಿನಗೆ ಯಾವತ್ತಾನೇ ಆಗೋಲ್ಲ ಅಂತ. ಆಗ ರಾಜ ನಕ್ಬಿಡ್ತಾನೆ. ಕಿಂ ನ ಸಂಭಾವ್ಯತೆ ತ್ವಯಿ ತತ್ಕಥೆಯ ವಿಸ್ತರತಃ ಶ್ರೋತುಮಿಚ್ಛಾಮಿ. ಹೌದಪ್ಪ, ನಿನ್ನಿಂದ ಆಗದೆ ಇರೋದೇನು, ವಿಸ್ತಾರವಾಗಿ ಹೇಳು, ಕೇಳ್ತೀನಿ ಅಂತ. ಮಾಲವಿಕಾಗ್ನಿಮಿತ್ರದಲ್ಲಿ ಬರ್ತದೆ. ವಿದೂಷಕ ಏನಾಯಿತು, ಬಹುಮಿತ್ರ ವಯಸ್ಸ್ಯ ಏನಾಯಿತು ಅಂತ ಅಗ್ನಿಮಿತ್ರ ಮೊದಲನೇ ಅಂಕದಲ್ಲಿ ಕೇಳ್ತಾನೆ. ಕಾರ್ಯಸಿದ್ಧಿಂ ಪೃಚ್ಛಸ್ವ. ನೀನು ಕೇಳಬೇಕಾ ಕಾರ್ಯಸಿದ್ಧಿಂ ಪೃಚ್ಛ, ಫಲವನ್ನು ಕೇಳು, ಆರಂಭ ಕೇಳಬೇಡ ಅಂತಂತಾನೆ ಮಾಲವಿಕೆಯನ್ನು ನೋಡೋದಕ್ಕೆ. ಅದರೊಳಗೆ ಇಂಥದ್ರೊಳಗೆ ಅವನಿಗೆ ಚಮತ್ಕಾರ. ಆಮೇಲೆ ಹೇಳು ಅಂತಾನೆ. ಪಾರಿತೋಷಿಕ ಬೇಕು ಅಂತ ಕಿವಿನಲ್ಲಿ ಹೇಳ್ತಾನೆ. ಇದಂತೆ ಪಾರಿತೋಷಕಮಂತ ಇನ್ನೊಂದು ಕಂಕಣವನ್ನು ತೆಗೆದುಕೊಡ್ತಾನೆ. ನೋಡಿ, ಇಮಂ ತಾವತ್ ಶುದ್ಧ ಸುವರ್ಣ ಕಟಕ ಮಂಡಿತ ಹಸ್ತಮಾತ್ಮನಃ ಬ್ರಾಹ್ಮಣ್ಯೈ ಗತ್ವಾ ದರ್ಶಯಿಷ್ಯಾಮಿ. ಈಗ ಅಪ್ಪಟ ಅಪರಂಜಿಯಿಂದ ಆದಂಥ 2 ಕಂಕಣವು ಕೈಗೆ ಬಂತು. ಇದನ್ನು ತನ್ನ ಪತ್ನಿ ಬ್ರಾಹ್ಮಣಿಗೆ ತೋರಿಸ್ತೀನಿ ಅಂತಾನೆ. ಅವಳು ಕೊಡ್ತೀನಿ ಅಂತ ಹೇಳೋಲ್ಲ, ನಾನು ಹಾಕ್ಕೊಂಡಿದ್ದೀನಿ ನೋಡು ಅಂತ ತೋರಿಸ್ತೀನಿ ಅಂತ. ರಾಜ ಅವನಿಗೆ ಹೇಳ್ತಾನೆ, ಸಖೆ ಪಶ್ಚಾತ್ ದರ್ಶಯಿಷ್ಯತಿ, ಓಡೋಗ್ಬೇಡಪ್ಪ ಅಂತ ಕೈ ಹಿಡ್ಕೊಂಡು ಬಿಡ್ತಾನೆ. ಅವನು ಹೆಂಡತಿಗೆ ತೋರಿಸ್ತೀನಿ ಅಂತ ಓಡೋವಾಗ ಪಶ್ಚಾತ್ ದರ್ಶಯಿಷ್ಯಸಿ ಜ್ಞಾಯತಾಂ ತಾವತ್ ಕಿಂ ಅವಶಿಷ್ಟ ಮನ್ನಃ ಐತಿ. ಇನ್ನು ಹೊತ್ತೆಷ್ಟು ಉಳಿದಿದೆ ಅಂತ ನೋಡು, ಹೊತ್ತಿನ್ನೂ ಉಳಿದಿಲ್ಲ ಅಂದರೆ ಸಂಜೆ ಆಗ್ತಾ ಇದೆ ಅಂತ. ಆ ರೀತಿಯಾಗಿ ಅವನು ಹೇಳ್ತಾನೆ. ನಮಗೂ ಹೊತ್ತಾಯಿತು, ಹಾಗಾಗಿ ಮುಂದಿನ ಕಂತಿನಲ್ಲಿ ಮಿಕ್ಕ ಅಂಕ ಭಾಗವನ್ನು ನೋಡೋಣ. ನಮಸ್ಕಾರ.